ಕಥೆ ಅದು ಒಂದು. ಯಾವನು ಹೆಂಡತಿ ಮಕ್ಕಳಿಗೆ ಹಿಂಸೆ ಮಾಡ್ತಾ ನಾನು ಪರೋಪಕಾರ ಮಾಡ್ತೇನೆ ಅಥವಾ ಮಠಕ್ಕೆ ಹೋಗ್ತೇನೆ ದೇವ್ರಪೂಜೆ ಮಾಡ್ತೇನೆ ಅಂತ ಹೇಳಿದ್ರೆ ಅವನಿಗೆ ಅರ್ಹತೆ ಇಲ್ಲ. ಅಂದ್ರೆ ಮನೆಯಲ್ಲಿ ಜನಗಳಲ್ಲಿ ದೇವರನ್ನು ಕಾಣಲಿಕ್ಕೆ ನೀವು ಬರದೇ ಹೋದ್ರೆ ಇನ್ನು ಯಾವ ಮಠದಲ್ಲಿ ದೇವರನ್ನು ಕಾಣ್ತಾನೆ, ಯಾವ ವಿಗ್ರಹದಲ್ಲಿ ದೇವರನ್ನು ಕಾಣ್ತಾನೆ? ಸಾಧ್ಯವೇ ಇಲ್ಲ. ಆ ರೀತಿ ಸಂರಕ್ಷಣೆ ಮಾಡಿದರಂತೆ ಎಲ್ಲ ಸಮಸ್ಯೆ ಪರಿಹಾರವಾಯಿತು. ಮುಂದೆ ಕುಂಭಕೋಣ ಮಠರಾಜ ಪ್ರಾಂತದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ 2 ವರ್ಷಗಳ ಅವಧಿ ಇತ್ತಲ್ಲ, ಸುಧೀಂದ್ರ ಸ್ವಾಮಿಗಳು ವಿಶೇಷ ರೀತಿಯಲ್ಲಿ ಅವರನ್ನು ತರಬೇತು ಮಾಡಿದರು. ಗುರುಗಳ ಸುಧೀಂದ್ರ ತೀರ್ಥರ ಮುಂದೆ ರಾಘವೇಂದ್ರ ಸ್ವಾಮಿ ವಿಶ್ವವಿಖ್ಯಾತರಾಗಬೇಕು. ನಿಜವಾದ ಶಿಷ್ಯವಾತ್ಸಲ್ಯ ಅಂದ್ರೆ ಸುಧೀಂದ್ರ ಸ್ವಾಮಿಗಳು ಲೋಕೋತ್ತರ ವ್ಯಕ್ತಿಗಳಾಗಬೇಕು. ಆ ರೀತಿಯಲ್ಲಿ ತಮ್ಮ ತಪಸ್ಸನ್ನೇ ಧಾರೆ ಏರಿದ್ದಾರೆ. 2 ವರ್ಷಗಳ ಕಳೆಯುತ್ತೆ. ಮುಂದೆ ಸುಧೀಂದ್ರ ಸ್ವಾಮಿಗಳು ಇವತ್ತು ನವಬೃಂದಾವನ ಪ್ರಸಿದ್ಧವಾಗಿದೆಯಲ್ಲ, ಅಲ್ಲಿ ಬೃಂದಾವನ ಪ್ರವೇಶ ಮಾಡ್ತಾ ಇದ್ದಾರೆ. ಅವರು ದೇಹತ್ಯಾಗ ಮಾಡಿದ ಸ್ಥಳ ನವ ಬೃಂದಾವನ. ಅಲ್ಲಿಗೆ ಹೋದಾಗ ಸುಧೀಂದ್ರ ಸ್ವಾಮಿ ಬೃಂದಾವನ ನೋಡೋದಷ್ಟೇ ಅಲ್ಲ, ಪದ್ಮನಾಭ ತೀರ್ಥರದು ಅಲ್ಲಿ ಮೊದಲ ಬೃಂದಾವನ, ಸುಧೀಂದ್ರ ಸ್ವಾಮಿಗಳದು ಕೊನೆಯ ಬೃಂದಾವನ. ನವಬೃಂದಾವನ ಹೆಸರು ಬಂದಿದ್ದೆ ಅವತ್ತಿನಿಂದ. ರಾಘವೇಂದ್ರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಮತ್ತೆ ಯಾರು ಅಲ್ಲಿ ಮನಸ್ಸು ಮಾಡಲಿಲ್ಲ. ಅಲ್ಲಿಗೆ ಕೊನೆಯಾಯಿತು ನವಬೃಂದಾವನ ಅಂತ ಸಾರ್ಥಕವಾಗಿ ಹೋಯಿತು. ನವಬೃಂದಾವನ ಆ ಸುಧೀಂದ್ರ ಸ್ವಾಮಿ ಬೃಂದಾವನ ನೋಡ್ತಿರಬೇಕಾದ್ರೆ ರಾಘವೇಂದ್ರ ಸ್ವಾಮಿ ಓಡಾಡಿದ ಜಾಗ ಅದು, ಅವರ ಕೈಯಿಂದ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ ಜಾಗ ಅಂತ ಚಿಂತನೆ ಮಾಡಿದರೆ ನವಬೃಂದಾವನದ ಯಾತ್ರೆ ಅತಿ ಪೂರ್ವ ರೀತಿಯಾದ ಸಿದ್ಧಿಗೆ ಕಾರಣವಾಗುತ್ತೆ. ಗುರುಗಳ ಬೃಂದಾವನ ಪ್ರತಿಷ್ಠಾಪನೆ ಕೆಲಸ ಶಿಷ್ಯರ ಜವಾಬ್ದಾರಿ ಅದು. ಅದನ್ನು ಸ್ವತಃ ಮಾಡಿದ ಪುಣ್ಯಪುರುಷರು ರಾಘವೇಂದ್ರ ಸ್ವಾಮಿಗಳು. ಅಷ್ಟು ಮಾಡಿಕೊಂಡ್ರು. ತಂಜಾವೂರಿಗೆ ವಾಪಸ್ ಬಂದರು. ಅದೇ ಅವರ ಮುಖ್ಯ ಕಾರ್ಯಕ್ಷೇತ್ರವಾಗಿತ್ತಾಗ. ಅಲ್ಲಿ ಬರ್ತಿರಲಿಕ್ಕೆ ದೊಡ್ಡ ಸಮಸ್ಯೆ ಪ್ರಾರಂಭವಾಯಿತು, ವಿಚಿತ್ರ ಸಮಸ್ಯೆ ಪ್ರಾರಂಭವಾಯಿತು. ಆ ಸಮಸ್ಯೆ ಕೇಳಿದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ. ಸುಧೀಂದ್ರ ಸ್ವಾಮಿಗಳು ಮೊದಲು ಒಬ್ಬ ಶಿಷ್ಯನಿಗೆ ಆಶ್ರಮ ಕೊಟ್ಟು ಸನ್ಯಾಸಿನಿ ಮಾಡಿಬಿಟ್ಟಿದ್ರು. ಆಗಲೇ ಒಬ್ಬರನ್ನ ಯಾದವೇಂದ್ರ ತೀರ್ಥರು ಅಂತ ಅವರ ಹೆಸರು. ಎಲ್ಲೋ ತಪಸ್ ಮಾಡ್ಕೊಂಡು ಇದ್ದು ಬಿಟ್ಟಿದ್ರು ಅವ್ರ ಪಾಪ. ಕೊನೆಗಾಲಕ್ಕೆ ಇವರಿಗೆ ಸನ್ಯಾಸ ಕೊಟ್ಟು ಸಾಕಲ್ಲ, ಮಠದ ಪಾಲಿಟಿಕ್ಸ್ ಮಾಡೋರು ಈಗಿಂತ ಇನ್ನೇನು ಬೇಕು ಆಶ್ಚರ್ಯ ಅವರಿಗೆ. ಒಂದು ಶಿಷ್ಯರು ಓಡಿದ್ರು ಅವರ ಪಾಪ, ಎಲ್ಲೋ ಕೂತರು ಕರ್ಕೊಂಡು ಬಿಟ್ಟು ಹೋಗ್ಬಿಟ್ಟು ಗುರುಗಳು ಹೋದ್ರು ನೀವು ಬನ್ನಿ ಅಂತ ಗಲಾಟೆ ಮಾಡ್ಲಿಕ್ಕೆ ಅಂತ ಕರ್ಕೊಂಡು ಬಂದ್ರು. ಪಾಪ ಬಂದಿದ್ದೇ ತಡ ದೊಡ್ಡ ಕೇಸೇ ಶುರು ಮಾಡಿದ್ರು. ಅಂದ್ರೆ ಕೋರ್ಟ್ ಕೇಸ್ಗಳು ಎಲ್ಲಾ ಕಾಲಕ್ಕೂ ಇದ್ದಿದ್ದೇನೆ, ಮಠದ ಕೇಸುಗಳು ಕೋರ್ಟ್ನಲ್ಲಿ ಎಷ್ಟೋ ದಿವಸ ಇದ್ದಿದ್ದೇನೆ. ಇದೊಂದು ಕೇಸ್ ಅಂತ ಕೇಸ್ ಇದು ಒಂದು. ನಿಮ್ಮ ಗುರುಗಳು ನಿಮ್ಮ ಆಶ್ರಮ ಕೊಟ್ಟಿದ್ದಾರೆ, ಮೊದಲೇ ಆಶ್ರಮ ಕೊಟ್ಟಿದ್ದಾರೆ, ಈಗ ಇನ್ನೊಬ್ರು ಕೊಟ್ಬಿಟ್ಟಿದ್ದಾರೆ. ನೀವು ಮತ್ತು ಮೊದಲೇ ಆಶ್ರಮ ಜ್ಯೇಷ್ಠರು ನೀವೇನೆ, ನಿಮಗೆ ಪೀಠ ಬರಬೇಕು ಬೆನ್ನಂತ ಕರ್ಕೊಂಡು ಬಂದೇ ಬಿಟ್ರು ಪಾಪ. ಅವ್ರು ಮಾತಾಡಲಿಲ್ಲ, ವಿಷಯ ನೋಡೋಣ ಅಂತ ಅವ್ರು ಬಂದ್ರು ಪಾಪ. ಈಗ ಇವರು ಶಿಷ್ಯರು ನಮ್ಮ ಗುರುಗಳು ಆಮೇಲೆ ಕೊಟ್ಟಿದ್ದ, ಆದ್ರಿಂದ ಇವರದೇ ಫೈನಲ್ ಆರ್ಗ್ಯುಮೆಂಟ್. 2 ಕಡೆ ಬರುತ್ತೆ. ಮೊದಲು ಕೊಟ್ಟಿದ್ದ ಫೈನಲ್ ಅಂತ ಅವರು, ಆಮೇಲೆ ಕೊಟ್ಟಿದ್ದ ಫೈನಲ್ ಅಂತ ಇವರು. 2ಕ್ಕೂ ಲಾಜಿಕ್ ಇದೆ. ಮೊದಲು ಕೊಟ್ಟರ ಮೇಲೆ ಜ್ಯೇಷ್ಠರಾದ್ರು, ಕೊನೆ ಕೊಟ್ಟರ ಮೇಲೆ ಲಾಸ್ಟ್ ಫೈನಲ್ ವಿಲ್ ಇದ್ದು ಲಾಸ್ಟ್ ವಿಲ್ ಇದ್ದು ಫೈನಲ್ ವಿಲ್ ಇದ್ದ ಲೆಕ್ಕ. ವಿಲ್ ಬರೆದಿರ್ತಾನೆ, ಕೊನೆಗೆ ಮತ್ತೆ ಬರೆದು ಬಿಟ್ಟು ಅದು ಫೈನಲ್ ಇದು ಹೋಯ್ತು, ಮೊದಲು ಬರೆದು ಹೋಯ್ತಿದ್ದು ಒಂದು. ಸೊ 2ಕ್ಕೂ ಆರ್ಗ್ಯುಮೆಂಟ್ ಇದೆ ಪಾಪ. ದೊಡ್ಡ ಗಲಾಟೆ ಶುರುವಾಯಿತು. ರಾಘವೇಂದ್ರ ಸ್ವಾಮಿ ಶಿಷ್ಯರು ಇವರಿಗೆ ಜಯವಾಗಲಿ ಅಂತ ಅವರಿಗೆ ಜಯವಾಗಲಿ ಅಂತ ಅವರು. ತಮಾಷೆಯಲ್ಲಿ ಇಬ್ಬರು ತಮ್ಮ ಗುರುವನ್ನು ಕೇಳಲೇ ಇಲ್ಲ, ಏನ್ ಮಾಡೋಣ ಅಂತೇಳಿ ತಮ್ಮದೇ ತೀರ್ಮಾನ ತಗೊಂಡ್ಬಿಟ್ರು ಪಾಪ. ಗುರುಗಳು ಸುಮ್ಮನೆ ಕೂತಿದ್ದಾರೆ. ಶಿಷ್ಯರು ಭಾರಿ ಡೇಂಜರ್ಸ್ ಅಂತ ಅದಕ್ಕೆ ಹೇಳಿದ್ದು. ಗುರುಗಳನ್ನ ಮೂಲೆ ಗುಂಪಾಡಿ ತಾವು ಪೀಠಕ್ಕೆ ಬರೋ ಸನ್ನಾಹ ಮಾಡೋ ಪೈಕಿ ಅವರು ಇಬ್ರು ಮಾತಾಡಲಿಲ್ಲ. ಇದು ತಮಾಷೆ. ಇವರು ರಾಘವೇಂದ್ರ ತೀರ್ಥರು ಮಾತಾಡಲಿಲ್ಲ, ರಾಘವೇಂದ್ರ ಸ್ವಾಮಿಗಳು ಮಾತಾಡಲಿಲ್ಲ. ತಮ್ಮ ಮೇಲೆ ಮಾತಾಡಿದ್ದು ಗಲಾಟೆ ಎಬ್ಸಿದ್ದು ರಾಜನ ಮುಂದೆ ಒಯ್ದಿದ್ದೇ ಕೆಲಸ ಕೇಸನ್ನ. ರಾಜನಿಗೆ ಗಾಬರಿಯಾಗಿ ಹೋಯಿತು. ಇವತ್ತು ಕೂಡ ಇಷ್ಟು ನಮಗೆ ನಾಸ್ತಿಕರು ಅಂತ ಕರ್ಕೊಂಡ್ರು ಕೂಡ ಈ ದೇವಸ್ಥಾನಗಳ ಕೇಸ್ ಏನಾದರೂ ಕೋರ್ಟ್ ಹೋಗಿಬಿಟ್ರೆ ಅಲ್ಲಿ ಮುಸಲ್ಮಾನ ಜಡ್ಜ್ ಇದ್ರು ಕೂಡ ಈ ಕೇಸುಗಳು ಬಂದ್ಬಿಟ್ಟು ಹಿಂದೂಗಳ ಕೇಸ್ ಬಂದಾಗ ಗಾಬರಿ ಆಗ್ತಾರಂತೆ. ಈ ಧರ್ಮಸ್ಥಳ ನಮಗೆ ಯಾತಕ್ಕೆ ಬಂತ ಇದು ಅಂತ ಹೇಳಿಬಿಟ್ಟು ಎಲ್ಲಿ ಹೆಚ್ಚು ಕಡೆ ಅವ್ರಿಗೆ ಭಯ ಪಾಪ. ಅಂದ್ರೆ ಏನೋ ತಿಳ್ಕೊಂಡಿರ್ತಾರೆ ಪಾಪ. ಎಲ್ಲಾ ಗುಂಪಿನಲ್ಲೂ ಒಳ್ಳೆಯವರಿದ್ದೇ ಇರ್ತಾರೆ, ಅವ್ರು ಗಾಬರಿ ಆಗ್ತಾರೆ. ಇನ್ನು ನಾಸ್ತಿಕ ಯುಗದಲ್ಲೂ ಕೂಡ ಈ ಮಠಮಾರಿಗಳ ಸಾಹಸ ಯಾತಕ್ಕೆ ಬಂತು, ನಮಗೆ ಎಲ್ಲಿ ಮಾಡಿ ಏನ್ ಕೆಟ್ಟದ್ದಾಗುತ್ತೋ ಅಂತ ಭಯ ಬರೋಷ್ಟು ಅವರಿಗೆ ವಾತಾವರಣ ಇರುತ್ತೆ. ಇನ್ನು ಹೇಳಿಕೆಗೆ ರಘುನಾಥ್ ತಂಜಾವೂರಿನ ನಾಯಕ ಒಳ್ಳೆ ಪುಣ್ಯಾತ್ಮ ಅವನು ಪಾಪ. ಅಲ್ಲಿ ಗಾಬರಿ ಆಯ್ತು, ಏನ್ ತೀರ್ಮಾನ ಮಾಡೋದೀಗ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇಬ್ಬರು ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನಿಮ್ಮ ಶಿಷ್ಯರು ದೊಡ್ಡ ಗಲಾಟೆ ಮಾಡ್ತಿದ್ದಾರೆ, ತಾವು ಬಂದು ಸಮಾಧಾನ ಮಾಡಬೇಕು ಅಂತ ಹೇಳಿದಾಗ ಇಬ್ಬರು ಆಯ್ತು ಪೀಠ ಅಲ್ಲಿಗೆ ಬರ್ತೇವೆ ರಾಜಸ್ಥಾನಕ್ಕೆ ಅಂತ ಹೇಳಿದ್ರಂತೆ. ಉನ್ನತವಾದ ಆಸನ ಇಬ್ಬರನ್ನು ಕೂಡಿಸಿದ್ದಾರೆ. ಯಾರಿಗೆ ಪೀಠ ಸೇರೋದು ದೊಡ್ಡ ಜಿಜ್ಞಾಸೆ ನಡೀತಾ ಇದೆ. ಶಿಷ್ಯರುಗಳು ಕೂಗಾಡ್ತಾ ಇದ್ದಾರೆ ಪಾಪ. ಆ ಕಾಲಕ್ಕೆ ಕೊನೆಗೆ ತೀರ್ಮಾನ ಮಾಡೋ ಪ್ರಸಂಗ ಬಂತಿಲ್ಲ. ನೀವೇನ್ ಹೇಳ್ತೀರಿ ಅಂತ ರಾಜ ಕೇಳಿದ. ರಾಘವೇಂದ್ರ ಸ್ವಾಮಿಗಳು ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿಗಳು ಪ್ರತಿ ಕ್ಷಣವೂ ದೊಡ್ಡವರ ಕಂಡ ಮಹಾನುಭಾವರು. ಅವ್ರು ಹೇಳಿದ್ರಂತೆ, ಹೌದು ಅವ್ರ ಶಿಷ್ಯರು ಹೇಳೋ ಮಾತು ನಿಜ ಅಂತ ಹೇಳಿದ್ದಾರೆ. ನಮ್ಮ ಶಿಷ್ಯ ಹೇಳೋ ಮಾತು ನಿಜ ಅಲ್ಲ, ಅವ್ರ ಶಿಷ್ಯ ಹೇಳೋ ಮಾತು ನಿಜ. ನಮ್ಮ ಗುರುಗಳು ಮೊದಲು ಸನ್ಯಾಸ ಕೊಟ್ಟಿದ್ದ ಅವರಿಗೆ, ಮೊದಲು ಆಶ್ರಮ ಕೊಟ್ಟಿದ್ದ ಅವರಿಗೆ, ನಮಗಿಂತ ದೊಡ್ಡವರವರು, ನಮ್ಮ ಅಣ್ಣ ಅವರು. ಆದ್ದರಿಂದ ಅವರಿಗೇ ಪೀಠ ಸಲ್ಲಬೇಕು, ಪೀಠ ನಮ್ಮದಲ್ಲ ಅವರದು ಅಂತ ಹೇಳಿಬಿಟ್ರು. ಈ ಮಾತು ಕೇಳ್ತಿರ್ಲಿಕ್ಕೇನೆ ಯಾವ್ಯಾವ್ದಿರ್ತಾರೆ ಅವರಿದ್ರು ಅವ್ರು ಹೇಳ್ತಾರೆ, ಇಲ್ಲ ರಾಘವೇಂದ್ರ ಶಿಷ್ಯರಿದ್ದಾರೆ ಅವ್ರು ಹೇಳ್ತಿರೋದೇ ಸರಿ ಅಂತ ಅವ್ರು ಹೇಳ್ತಾರೆ. ಪಾಪ ಅವ್ರು ಹೇಳ್ತಿರೋದೇ ಸರಿ, ನಮ್ಮ ಗುರು ನನ್ನ ಮೊದಲು ಕೊಟ್ಟಿರಬಹುದು, ಆದರೆ ಕೊನೆಗೆ 10 ಇದ್ದಿದ್ದ ಅವರು ಅವರಿಗೆ ಕೊಟ್ಟಿದ್ದಾರೆ ಅಂದ್ರೆ ಗುರುಗಳ ಮನಸ್ಸಿನೊಳಗೆ ಅವರಿಗೆ ಇರಬೇಕು ಅಂತ ಅಪೇಕ್ಷೆ ಇದೆ. ಅದು ರಾಘವೇಂದ್ರ ತೀರ್ಥದೇ ಪೀಠ ಇದು, ನಮ್ಮ ಪೀಠ ಅಲ್ಲ ಅಂತ ಮತ್ತೆ ಶುರುವಾಯ್ತು. ಅದು ಗಲಾಟೆ ಮತ್ತೆ ಕಂಟಿನ್ಯೂ ಆಯ್ತಾ, ತೀರ್ ಕಡಿಮೆ ಆಗಲಿಲ್ಲ. ಇಷ್ಟೆಲ್ಲ ಹೇಳಿದ್ದು ಗಲಾಟೆ ತೀರ್ಮಾನ ಆಗಲಿಲ್ಲ, ಮತ್ತೆ ಶುರುವಾಯಿತು. ಜಗತ್ತಿನೊಳಗೆ
ರಾಯನ ಶಾಕ್ ಆಗೋಯ್ತು. ಇವ್ರು ನಮ್ದು ಅಂತ ಗಲಾಟೆ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಅವ್ರದ್ದು ಗಲಾಟೆ ಮಾಡಿ ಶುರು ಮಾಡಿದ್ದಾರೆ, ನಿಮ್ದು ಅಂತ ಹೇಳಿಬಿಟ್ಟು. ಇಂಥ ಪ್ರಸಂಗ ರಾಮಾಯಣದಲ್ಲಿ ನಡೆದು ಹೋಗಿತ್ತು ಒಂದು ಸಲ. ರಾಮ ಭರತರ ಗಲಾಟೆ ಇಬ್ರು ಸೇರಿಕೊಂಡ್ರಲ್ಲ, ಭರತನ ಮುಂದೆ ರಾಮದೇವ್ ಹೇಳ್ತಾರೆ, ನೋಡು ಭರತ, ತಾಯಿ ಮಾತನ್ನು ವ್ಯಕ್ತ ಮಾಡ್ಲಿಕ್ಕೆ ಬಂದಿದ್ದೇನೆ, ರಾಜ್ಯ ನಿನ್ನದು, ತಗೊಂಡು ಹೋಗು ಅಂತ ಅವರು. ನೋಡು ರಾಮ, ಅದು ಸಾಧ್ಯ ಇಲ್ಲ, ನನ್ನ ತಾಯಿ ಯಾವ ಲೆಕ್ಕ ಇದಕ್ಕೆಲ್ಲ ಕೂಡ. ಇದು ನಮ್ಮ ರಾಜವಂಶದ ದೊಡ್ಡ ಪದ್ಧತಿ. ಇದು ಮನೆಯ ಯಜಮಾನ ಹಿರಿಯ ಮಗ ರಾಜನಾಗಬೇಕು, ನಿಂದೆ ರಾಜ್ಯ, ನನ್ನ ರಾಜ್ಯ ಅಲ್ಲ. ಅದಕ್ಕೆ ಹೇಳ್ತಾರೆ ರಾಮಭರತರ ಜಗಳ ವಿಶ್ವವಿಖ್ಯಾತವಾದಂತಹ ಕಲಹ ಅದು ಬಂತು. ಅವರಿಬ್ಬರದು ಅಣ್ಣ ತಮ್ಮಂದಿರ ಕಲಹ, ಸದ್ಯ ಅಣ್ಣ ತಮ್ಮಂದಿರ ಕಲಹ. ಇವತ್ತು ಕೋರ್ಟ್ ಕೇಸ್ನಲ್ಲಿ ಶತ್ರುಗಳ ಕೇಸ್ ಜಾಸ್ತಿ ಇರೋದಿಲ್ಲ, ಅಣ್ಣ ತಮ್ಮಂದಿರ ಕೇಸ್ಗಳೇ ಜಾಸ್ತಿ ಇರೋದು. ಮಠಗಳ ಕೇಸು ಅಣ್ಣ ತಮ್ಮಂದಿರ ಕೇಸೇ ಜಾಸ್ತಿ ಇರೋದು ಯಾವಾಗಲೂ ಕೂಡ. ಅಲ್ಲಿ ಸಾಮಾನ್ಯ ಏನಂತ ಕೇಸ್ ಮಾಡ್ತಾರೆ, ನನ್ನದು ಅಷ್ಟೇ. ಅಣ್ಣ ನಂದು ಅಂತಾನೆ, ತಮ್ಮ ನಂದು ಅಂತಾನೆ. ಆದ್ರೆ ರಾಮಾಯಣದಲ್ಲೂ ಅಣ್ಣ ತಮ್ಮಂದಿರೇ ಜಗಳ. ಆದ್ರೆ ನಮ್ದು ಅಂತ ಜಗಳ ಅಲ್ಲ, ನಿಮ್ದು ಜಗಳ ಆಡಿರೋದು. ಇದು ವಿಶಿಷ್ಟವಾದ ಜಗಳ. ನಿಮ್ದು ಅಂತ ಇಬ್ರು ಜಗಳ ಆಡ್ತಾ ಇದ್ದಾರೆ. ಕೊನೆಗೆ ಏನಾಯ್ತು ನಮಗೆ ಗೊತ್ತು. ಅದೇ ರೀತಿಯಲ್ಲಿ ಜಗಳ ಆಡ್ತಿದ್ದಾರೆ ಈಗ. ಅಲ್ಲಿ ರಾಮಭಕ್ತರು ಜಗಳ ಆಡಿದ್ರೆ ಇದು ರಾಮಭಕ್ತರು ಜಗಳ ಆಡ್ತಾ ಇದ್ದಾರೆ ಅಷ್ಟೇ. ನಿಮ್ ಪೀಠ ರಾಜನೇ ಮತ್ತೆ ಸಮಸ್ಯೆ ಶುರುವಾಯ್ತು, ಏನ್ ಮಾಡ್ಬೇಕೀಗ ಅಂತ ಶುರುವಾಯ್ತು. ಆಗ ಯಾದವೇಂದ್ರ ತೀರ್ಥರು ಮಾತಾಡಿದ್ರಂತೆ, ರಾಘವೇಂದ್ರ ಸ್ವಾಮಿಗಳು ಯಾವಾಗ ನಂದಲ್ಲ ನಿಮ್ದು ಅಂದು ಬಿಟ್ರಲ್ಲ, ತಕ್ಷಣ ನಂದಲ್ಲ ನಿಮ್ದು ಅಂತ ಅವರಂದ್ರು. ಇದು ದೊಡ್ಡ ಯೋಗ. ಇದು ಒಂದು ಗಲಾಟೆ ಯಾವಾಗ ಶುರುವಾಗುತ್ತೆ ಗೊತ್ತೇನು, ನಮ್ದೊಂದೇ ಗಲಾಟೆ ಶುರುವಾಗುತ್ತೆ, ನಿಮ್ದೊಂದೇ ಗಲಾಟೆ ಸ್ಟಾಪ್ ಆಗಿಬಿಡುತ್ತೆ. ಇವತ್ತು ನಿಮ್ದು ಅಲ್ಲ, ನಾವು ತಯಾರಿಲ್ಲ, ಆದ್ರಿಂದ ಗಲಾಟೆ ಮುಂದುವರಿತಿದೆ ಅಷ್ಟೇ. ಅದನ್ನೇ ಭಗವಂತ ಹೇಳಿತ್ತು, ಮಾ ಫಲೇಶು ಕದಾಚನ, ನನ್ನದು ಅಂತ ಅನ್ಬೇಡ, ಗಲಾಟೆ ಹೋಯ್ತು ಅಂತಾನೆ ಅರ್ಥ ಅಲ್ಲಿಗೆ. ರಾಘವೇಂದ್ರ ಸ್ವಾಮಿಗಳು ಯಾವಾಗ ನಂದಲ್ಲ ನಿಮ್ದು ಒಂದು ಬಿಟ್ರಲ್ಲ, ಯಾವ್ಯಾವ ಏನ್ ಮಾಡ್ತಾರೆ, ನಂದಲ್ಲ ನಿಮ್ದು ಒಂದೇ ಬಿಟ್ರೆ ಇಮಿಡಿಯೇಟ್ಲಿ ಬಸ್ನಲ್ಲಿ ಹೋಗ್ತಿರ್ತಾರೆ, ನನ್ನ ಸೀಟು ಅನ್ಕೋತ ನೋಡಿ ಶುರುವಾಗುತ್ತೆ ಜಗಳ. ನೀವೇ ಕೂಡ್ರಿ ಅಂತ, ನೀವು ಕೂಡ್ರಿ ಅಂತ ಅವನಂತಾನೆ ಇಮಿಡಿಯೇಟ್ಲಿ. ನೀವೇ ಕೂಡ್ರಿ ಅಂತ ಯಾವಾಗಂತ ಸ್ವಲ್ಪ ಹೊರ್ಕೊಂಡು ನೀವು ಕೂತ್ಕೊಳ್ಳಿ ಬನ್ನಿ ಅಂತ ಕರೀತಾರೆ. ಸಿಂಪಲ್ ಲಾಜಿಕ್ ಇದು. ನಾವು ಫಾಲೋ ಮಾಡೋದಕ್ಕೆ ಮನಸ್ಸಿರೋದಿಲ್ಲ ಅಷ್ಟೇ ಹೊರತು, ಮಾಡಿದ್ರೆ ಇಮಿಡಿಯೇಟ್ ಫ್ರೂಟ್ ಅದು. ಕಷ್ಟ. ಯಾದವೇಂದ್ರ ತೀರ್ಥ ನಿಮ್ದು ಅಂದ್ರಲ್ಲ, ತೀರ್ಮಾನ ಹೇಗೆ ಮಾಡಬೇಕು. ಯಾದವೇಂದ್ರ ತೀರ್ಥರ ಅಂದ್ರಂತೆ, ನೋಡು ರಾಜ, ನೀನು ಗಲಾಟೆ ತೀರ್ಮಾನ ಮಾಡಬೇಡ, ನಮ್ಮ ಗುರುಗಳು ಸಮಾಧಾನ ಕೊಟ್ಟಿದ್ದಾರೆ, ಅವ್ರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ, ಮತ್ತೆ ಗೊಂದಲ ಮಾಡಿಕೊತ್ತಿ ಅಂತ ಹೇಳಿದ್ರೆ. ಏನು ಗುರು ತೀರ್ಮಾನ ಮಾಡಿದ್ದಾರೆ ಅಂತ ಪಾಪ ರಾಜನಿಗೆ ಆಶ್ಚರ್ಯ. ಅವರು, ನೋಡು ರಾಜ, ನನಗೆ ಮೊದಲು ಆಶ್ರಮ ಕೊಟ್ಟರು, ಯಾದವೇಂದ್ರ ತೀರ್ಥ ಅಂತ ಹೆಸರಿಟ್ರು. ಇವರಿಗೆ ಆಶ್ರಮ ಕೊಟ್ಟರು, ಆಮೇಲೆ ರಾಘವೇಂದ್ರ ತೀರ್ಥ ಅಂತ ಹೆಸರಿಟ್ರು. ನಮ್ಮ ಗುರುಗಳು ತೀರ್ಮಾನ ಮಾಡಿದ್ದಾರೆ, ಯಾರಿಗೆ ಪೀಠ ಯಾರಿಗೆ ಪೀಠ ಅಂತ ಅವ್ರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಹೇಗೆ? ಹೆಸರನ್ನೇ ತೀರ್ಮಾನ ಮಾಡಿದ್ದಾರೆ. ಯಾದವೇಂದ್ರ ನನಗೆ ಹೆಸರಿಟ್ಟು, ಕೃಷ್ಣನ ಹೆಸರು, ಕೃಷ್ಣ ರಾಜ್ಯ ಆಳಲಿಲ್ಲ, ಅದಕ್ಕೆ ನನಗೆ ಪೀಠ ಇಲ್ಲ. ರಾಘವೇಂದ್ರ ರಾಮ ರಾಜ್ಯ ಆಳಿದ, ಅದಕ್ಕೆ ಅವ್ರು ಪೀಠ ಆಳಬೇಕು, ನಂದಲ್ಲ ಅಂದುಬಿಟ್ರೆ. ಸುಧೀಂದ್ರ ಸ್ವಾಮಿಗಳು ಇತ್ತ ಹೆಸರು ಆನ್ಸರ್ ಕೊಟ್ಟಿತ್ತಂತೆ ಅದರೊಳಗೆ. ರಾಮದೇವರು ರಾಜ್ಯ ಆಳಿದ್ದಾರೆ, ರಾಘವೇಂದ್ರ ರಾಜ್ಯ ಆಳಬೇಕು. ಯಾದವೇಂದ್ರ ಕೃಷ್ಣ ನಾನು ರಾಜ್ಯ ಆಳೋದಿಲ್ಲ, ಉಗ್ರಸೇನೆ ಪಟ್ಟಾಭಿಷೇಕ ಮಾಡ್ತಾನೆ ಕೃಷ್ಣ, ತಾನು ಆಳೋದೇ ಇಲ್ಲ. ಆದ್ದರಿಂದ ನಾನು ಕಾಡಿಗೆ ಹೋಗ್ತೇನೆ, ನನಗೆ ಪೀಠ ಬೇಡ, ಅವ್ರು ಪೀಠ ಆಳ್ಲಿ ಅಂದ್ರೆ. ಈ ಮಾತು ಯಾವಾಗ ಆಡಿದ್ರು ಎಲ್ಲರೂ ಒಪ್ಪತಕ್ಕಂತ ಮಾತಾಡ ರಾಘವೇಂದ್ರ ತೀರ್ಥ. ಅಂದ್ರೆ ಸುಧೀಂದ್ರ ಸ್ವಾಮಿಗಳ ಮನಸ್ಸನ್ನು ಅರ್ಥ ಮಾಡ್ಕೊಂಡ್ರು. ಈ ಮಾತು ರಾಘವೇಂದ್ರ ತೀರ್ಥ ಹೇಳ್ಬೋದಾಗಿತ್ತು, ಹೇಳಿದ್ರೆ ತಂಪರ ಅಡ್ಜಸ್ಟ್ ಮಾಡ್ಕೊಂಡು ತಿಳ್ಕೊಂಡ್ಬಿಡ್ತಾರೆ ಜನ. ಮತ್ತೆ ರಾಯರ ಆಡಿದ್ರೆ ಅವ್ರ ಹೆಸರಿನ ಅಂದು ಅಡ್ವಾಂಟೇಜ್ ಆಫ್ ದಿ ಸಿಚುವೇಶನ್ ತಗೊಂಡಾಗ ಆಗ್ತಿತ್ತು. ಯಾದವೇಂದ್ರ ತೀರ್ಥ ಯಾವಾಗ ಹೇಳಿಬಿಟ್ರಲ್ಲ, ಆಗ ಸಮಸ್ಯೆ ಪರಿಹಾರ ಆಗೋಯ್ತು. ಆಗ ಯಾದವೇಂದ್ರ ತೀರ್ಥ ಅನ್ಕೊಂಡು, ಎಂಥ ರಾಘವೇಂದ್ರ ತೀರ್ಥರು, ಒಂದು ಕ್ಷಣದಲ್ಲಿ ಗಲಾಟೆ ಮಾಡಬಹುದಾಗಿತ್ತು, ಗಲಾಟೆ ಮಾಡಲಿಲ್ಲ. ಎಂಥ ಒಳ್ಳೆ ಭಗವದ್ಭಕ್ತರು, ಅವರಿಗೆ ಖುಷಿ ಆಯ್ತು. ರಾಘವೇಂದ್ರ ಸ್ವಾಮಿಗಳಿಗೆ ಇವರಂಥವರು, ನಾನು ಕೊಟ್ಟಿದ್ದನ್ನು ತಗೊಂಡ್ಬಿಟ್ಟು ನನಗೆ ಕೊಡ್ತಾರ ಇವರಂಥವ್ರು, ಅವರಿಗೆ ಖುಷಿ ಆಯ್ತು. ಅಲ್ಲಿ ಇಬ್ರು ಯಾರು ದೊಡ್ಡವರು ಅಂದ್ರೆ ಇಬ್ರು ದೊಡ್ಡವರೇ. ಆ ಶಿಷ್ಯರಿದ್ರಲ್ಲ ಅವರೇ ಭಾರಿ ಕೆಟ್ಟವರಾಗಿತ್ತು. ಶಿಷ್ಯರಿಂದ ಆದ ಅನಾಹುತ ಹೊರತು ಗುರುಗಳ ದ್ವೇಷನೇ ಇರಲಿಲ್ಲ. ಅವ್ರು ಒಂದ್ ದಿವಸ ಮಟ್ಟಿಗೆ ಮಾತ್ರ ಪೂಜೆ ಮಾಡಿದಾರಂತ. ಆಮೇಲೆ ಇವ್ರು ಒತ್ತಾಯ ಮಾಡ್ತಾರೆ, ಒಂದ್ ದಿವಸ ಪೂಜೆ ಮಾಡಬೇಕು ಅಂತ ಪೂಜೆ ಮಾಡಿಬಿಟ್ಟು ಎಲ್ಲ ದೇವರನ್ನು ಕೊಟ್ಟು ಹೊರಟೋಗ್ಬಿಡ್ತಾರೆ. ಅವರು ಸಾಮಾನ್ಯರಲ್ಲ. ವ್ಯಾಸರಾಜ ಮಠದೊಳಗೆ ಲಕ್ಷ್ಮೀನಾಥ ತೀರ್ಥರು ಅಂತ ದೊಡ್ಡ ಜ್ಞಾನಿಗಳಾದರು. ಅವರಿಗೆ ಪಾಠ ಹೇಳಿದ ಗುರುಗಳು ಯಾದವೇಂದ್ರ ತೀರ್ಥರು. ನ್ಯಾಯಾಮೃತಕ್ಕೆ, ಚಂದ್ರಿಕಾಕ್ಕೆ ಟಿಪ್ಪಣಿ ಬರೆದಿದ್ದಾರೆ ವ್ಯಾಸರಾಯರ ಕೃತಿಗಳಿಗೆ. ಅವರು ಭಾಗವತ ಪುರಾಣಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಮಹಾನುಭಾವರು ಯಾದವೇಂದ್ರ ತೀರ್ಥರು. ಅಂದ್ರೆ ಎಷ್ಟು ಚಕ್ಕ ಏನು ಬರೆದಿದ್ದು ಅದೇ ರೀತಿ ಬದುಕಿದ್ದಾರೆ ಅನ್ನೋದು ಆಶ್ಚರ್ಯ. ಬರೆಯದೇ ಒಂದು ಬದುಕೆ ಒಂದು ಆಗಲಿಲ್ಲ. ಅವರು ಯಾವ ಧರ್ಮ ಪ್ರಸಾರಕ್ಕೋಸ್ಕರ ಬರೆದ್ರೋ ಅದು ಸ್ವತಃ ಪಾಲನೆ ಮಾಡಿದರು. ಮುಂದೆ ಒಂದು ಕಡೆಗೆ ಹೋಗಿ ಒಳ್ಳೆ ತಪಸ್ಸು ಮಾಡಿ ಅವರು ವೈಕುಂಠ ಯಾತ್ರೆ ಮಾಡಿಬಿಡ್ತಾರೆ. ಆ ಮೂಲಕ ದೊಡ್ಡ ಹೆಸರು ಮಾಡುತ್ತಾರೆ. ಇದು ರಾಘವೇಂದ್ರ ಸ್ವಾಮಿಗಳ ಮೊಟ್ಟ ಮೊದಲದಾಗಿರ್ತಕ್ಕಂಥ ಇನ್ನೊಂದು ಮಹಿಮೆಯಾಯಿತು. ಅಂದ್ರೆ ನಾವು ಜಗಳಾಡ್ತಾನೆ ಇರ್ತೇವೆ, ರಾಯರ ಭಕ್ತರು ಕರ್ಕೊತಾ ಇರ್ತೇವೆ. ರಾಯರ ಭಕ್ತರು ಅಂತ ಕರ್ಕೊಂಡಾದ ಮೇಲೆ ರಾಯರು ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಲ್ಲ, ಹಾಗೆ ಸಾಲ್ವ್ ಮಾಡೋ ಪದ್ಧತಿ ಕೂಡ ನಮ್ಮದಾಗಬೇಕು. ನಮ್ಮದಲ್ಲ ಅಂತ ಅಂದು ನೋಡಿ ಜಗಳ ತೀರ್ಮಾನವಾಗಲೇಬೇಕು. ಅದು ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋದನ್ನು ತೋರಿಸಿಕೊಟ್ಟ ರಾಘವೇಂದ್ರ ಸ್ವಾಮಿಗಳು. ಅದೆಲ್ಲ ಎಷ್ಟು ವಯಸ್ಸು ಅವರಿಗೆ ಆಗಲೇ 24-25 ವರ್ಷ ಅಷ್ಟೇ. ಎಂಥ ನಿಭಾಯಿಸಿದ್ದಾರೆ ಆ ಮಾತನ್ನು ನೋಡಿದಾಗ. ಆದ್ದರಿಂದ ಅವರು ವೃಂದಾವನದಲ್ಲಿ ಕೂತರು ಕೂಡ ಎಷ್ಟು ಮಹಿಮೆ ತೋರಿಸ್ತಿದ್ದಾರೆ ಅಂತ ಹೇಳೋದಕ್ಕೆ ಸಾಕ್ಷಿ ಅವರ ಒಂದೊಂದು ಕಾರ್ಯವು ಕೂಡ ದೊಡ್ಡ ತಪಸ್ಸಾಗಿ ಜಗತ್ತಿಗೆ ಮುಟ್ತಾ ಬಂತು. ಆ ಸಮಸ್ಯೆಯನ್ನು ಪರಿಹಾರ ಆಯಿತು. ಸ್ವಲ್ಪ ದಿವಸಕ್ಕೇನೆ ಮತ್ತೊಂದು ಸಮಸ್ಯೆ ಪ್ರಾರಂಭ.
ಸಾಮಾನ್ಯವಾಗಿ ಸಮಸ್ಯೆಗಳ ಮಧ್ಯೆ ಬದುಕಿದಾಗ ಮನುಷ್ಯ ಗೆಲ್ತಾನಲ್ಲ, ಅದೇ ನಿಜವಾದ ಶ್ರದ್ಧೆ ಅಂತ ಕೇಳಿದೆ. ಮತ್ತು ಮ್ಯಾಥಮೆಟಿಕ್ಸ್ ತಗೊಂಡು ನೋಡಿ ಸರ್ ಪ್ರಾಬ್ಲಮ್ ಮಾತ್ರ ಕೊಡಬೇಡಿ ಅಂದ್ರೆ ಅದೇನು ಮ್ಯಾಥಮೆಟಿಕ್ಸ್ ತೋರ್ತಾನೆ ಲೆಕ್ಕ ಹಾಕಿ. ಮ್ಯಾಥಮೆಟಿಕ್ಸ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಬ್ಲಮ್ ಅದು ಒಂದು. ಸಂಸಾರ ಆದ್ರೆ ಮ್ಯಾಥಮೆಟಿಕ್ಸ್ ಇದ್ದಾಗ ಎವ್ರಿ ಮೊಮೆಂಟ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಅದು ಸಾಲ್ವ್ ಮಾಡ್ತಾನಲ್ಲ ಅವನು ಯೋಗಿ ಆಗಿಬಿಡ್ತಾನೆ. ಅದು ಮ್ಯಾಥಮೆಟಿಷಿಯನ್ ಆಗ್ತಾನೆ, ಅಲ್ಲಿ ಯೋಗಿ ಆಗಿಬಿಡ್ತಾನೆ. ಇಲ್ಲೋದ್ರೆ ಹೈ ಕ್ಲಾಸ್ ರೋಗಿ ಆಗ್ತಾನೆ ಹೊರತು ಇನ್ನೇನಾಗಲು ಸಾಧ್ಯತೆಯೇ ಇಲ್ಲ. ಇವರಾಗಲಿ ಮತ್ತೊಂದು ದೊಡ್ಡ ಸವಾಲು. ಏನು ಸವಾಲು ಅಂದ್ರೆ ಮಳೆ ನಿಂತು ಹೋಯ್ತಂತಾಗ ಮಂಜಾವೂರು ಪ್ರಾಂತದೊಳಗೆ ಭಯಂಕರ ಬರಗಾಲ ಬಿತ್ತನು. ರಾಘವೇಂದ್ರ ಸ್ವಾಮಿಗಳ ಕಾಲದೊಳಗೆ ಬರಗಾಲ ಬಿತ್ತು. ರಾಜ ಯೋಚನೆ ಮಾಡಿದ, ಸುಧೀಂದ್ರ ಸ್ವಾಮಿಗಳು ಇಷ್ಟು ದಿವಸ ಇದ್ರು, ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು. ಈಗ ರಾಘವೇಂದ್ರ ಸ್ವಾಮಿ ಉತ್ತರಾಧಿಕಾರಿಯಾಗಿ ಬಂದಿದ್ದಾರೆ, ಅವರನ್ನೇ ನಾನು ಕೇಳಬೇಕು ಅಂತ ಅವರ ಹತ್ರ ಬಂದ. ಎಂಥ ಪುಣ್ಯಾತ್ಮನಾದ ರಾಜ. ಯಾರೋ ಬಾಬನ ಹತ್ರ ಹೋಗಲಿಲ್ಲ, ಯಾರ ಹತ್ರನೂ ಹೋಗಲಿಲ್ಲ, ರಾಘವೇಂದ್ರ ಸ್ವಾಮಿಗಳಂತ ಗುರುಗಳ ಹತ್ರ ಬಂದ. ಇದಕ್ಕೂ ಎಷ್ಟೋ ಜನಗಳು ಪುಣ್ಯ ಮಾಡಿರಬೇಕು. ನಮ್ಗೆ ಎಷ್ಟೋ ಜನ ಬಾಡಿ ದೊಡ್ಡ ತಪ್ಪು ಮಾಡಿಬಿಡ್ತಾರೆ. ಸಮಸ್ಯೆ ಬಂದೇ ಬರುತ್ತೆ. ಕಣ್ಣಿಗೇನೋ ರೋಗ ಬರುತ್ತೆ ಪಾಪ, ಯಾವ್ದೋ ಡಾಕ್ಟರ್ ಹತ್ರ ಹೋಗ್ತಾರೆ, ಆಪರೇಷನ್ ಮಾಡ್ತಾನೆ, ಕಣ್ಣೇ ಹೋಗ್ಬಿಡುತ್ತೆ. ಇಂಥವ್ರ ಹತ್ರ ಎಷ್ಟು ತಪ್ಪಾಯ್ತು? ಯಾರು ಹೇಳ್ತಾರೆ ಅವನತ್ರ ಹೋದಿಯಾ, ಅವನ ಹತ್ರ ಹೋದ್ರೆ ಯಾರು ಕಣ್ಣೇ ಬಂದಿಲ್ಲಯ್ಯ, ಅಲ್ಲಿ ಯಾಕೆ ಹೋದಿ ಅಂತ ಹೇಳ್ತಾರೆ. ಅವ್ನು ಕಣ್ಣು ರೋಗ ಬಂದಿದ್ದು ತಪ್ಪಲ್ಲ, ಕೆಟ್ಟ ಡಾಕ್ಟರ್ ಹೋಗಿ ತಪ್ಪಾಯ್ತು. ಇವತ್ತು 190 ಪಾಲು ಜನ ಆ ರೀತಿ ಮೋಸ ಹೋಗ್ತಾರೆ. ರೋಗಕ್ಕಿಂತ ವೈದ್ಯ ಡೇಂಜರಸ್ ಆಗಿಬಿಡ್ತಾನೆ. ಇವತ್ತು ನಾವು ಪರಿಹಾರ ಮಾಡ್ಕೊಳ್ಳೋಕೆ ಎಲ್ಲೆಲ್ಲ ಹೋಗ್ತೇವಲ್ಲ, ಇನ್ಕಾಂಪಿಟೆಂಟ್ ದೈವಗಳ ಹತ್ರ ಜನ ಹೋಗ್ತಾನೆ. ಹೋಗಬಾರದು. ಯಾರತ್ರ ಹೋಗಬೇಕು? ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತ್ರ ಗತಿ. ಭಗವಂತನ ಹತ್ರ ಹೋಗಬೇಕು. ಕೃಷ್ಣ ತಾನೇ ಹೇಳ್ತಾನೆ, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಇಷ್ಟು ಜನ ಹತ್ರ ಬರ್ತಾರೆ, ಎಲ್ಲರನ್ನೂ ಉದ್ಧಾರ ಮಾಡ್ತೇನೆ ಅಂತ ಕೃಷ್ಣ ಹೇಳಿರಬೇಕಾದ್ರೆ ನಾವ್ಯಾಕೆ ಬೇರೆ ಕಡೆ ಹೋಗಬೇಕು? ಅದಕ್ಕೆ ಅವ್ರು ಎಲ್ಲಿ ಬಂದ್ರು? ರಾಯರ ಹತ್ರ. ಯಾತಕ್ಕೆ? ರಾಮನ ಪೂಜಕರವರು. ಸ್ವಾಮಿ ಹೀಗಾಗಿದೆ ಅಂತ ಕೇಳಿದಾಗ ಅವರಂದ್ರಂತೆ, ಸಾಮಾನ್ಯ ಏನನ್ಬೋದಾಗಿತ್ತಾ ಇನ್ ಕಾಲಕ್ಕೆ? ಓಹೋ ಬರಗಾಲ ಬಂದ್ಬಿಡ್ತಾ, ಬಿಟ್ಟೆ ತೊಂದರೆ ಆಗುತ್ತೆ ಅಂತ ಕಾಣುತ್ತೆ, ನಾವು ಹೋಗ್ಬಿಡ್ತೇವೆ, ಮಳೆ ಆದ್ಮೇಲೆ ಹೇಳಿ ಕಳಿಸು ಮತ್ತೆ ಬರ್ತೇವೆ ಅಂತ ಹೇಳ್ಬೋದಾಗಿತ್ತೆ. ಸದ್ಯ ನಮಗೂ ಡೇಂಜರಸ್ ಇದು, ನಾವು ಹೋಗ್ತೇವೆ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಎಂಥ ರಾಘವೇಂದ್ರ ಸ್ವಾಮಿಗಳು, ಅವರು ಹಿಂದಿನ ಅವರಿಗಂತೂ ಹೊಸ್ತಲ್ಲ. ಬರಗಾಲದಾಗ ಯೋಚನೆ ಇಲ್ಲ, ಮನೇಲೆ ಬರಗಾಲ ಇತ್ತು ಪಾಪ, ಅವರಿಗೆ ಯೋಚನೆ ಇರಲಿಲ್ಲ. ಈಗ ಅಂದ್ರಂತೆ, ಯಾಕೆ ಯೋಚನೆ ಮಾಡ್ತೀಯಾ? ಎಲ್ಲೂ ಅನ್ನ ಇಲ್ಲವರಲ್ಲೋ ಮಠಕೂಟಕ್ಕೆ ಬನ್ನಿ ಅಂತ ಕರೆದ್ರಂತೆ. ಏನ್ ಆಶ್ಚರ್ಯ ಅಂದ್ರೆ, ರಾಯರ ಮಠದಲ್ಲಿ ಊಟ ಗ್ಯಾರಂಟಿ ಎಂಬುದು ರಾಯರ ಕಾಲಕ್ಕೆ ಶುರುವಾದ ಪದ್ಧತಿ ಅದು. ಇವತ್ತಲ್ಲ, ಮಠಕೂಟಕ್ಕೆ ಬನ್ನಿ ಅಂತ ಕರೆದ್ಬಿಟ್ರಂತೆ. ಇವಾಗ ಎಲ್ಲಿವರೆಗೂ ಮಳೆ ಬರೋವರೆಗೂ ಬನ್ನಿ ಅಂತ ಹೇಳ್ಬಿಡ್ತಾರೆ. ಎಂಥ ತಮಾಷೆ, ಎಂಥ ನಿಮಗೆ ಎಲ್ಲಿಂದ ಬರುತ್ತೆ? ದೇವ್ರು ಕೊಡ್ತಾರೆ, ಯಾಕೆ ಯೋಚನೆ ಮಾಡ್ತೀರಿ? ಈ ಒಂದು ನಿಷ್ಠೆ ಇದೆಯಲ್ಲ, ಅದಕ್ಕೆ ಗುರುತ್ವ ಅಂತ ಕರೀತಾರೆ. ಯಾವನಿಗೆ ತನಗೇ ನಂಬಿಕೆ ಇಲ್ಲ ಅವನೇನ್ ಹೇಳ್ತಾನೆ? ಶ್ರದ್ಧಾಹಿ ಪರಮಾಗತಿ. ಭಗವಂತ ಗೀತೆಯಲ್ಲಿ ಹೇಳಿದ ಮಾತು ಇಲ್ಲಿಯೇ ಊಟಕ್ಕೆ ಬನ್ನಿ ಅಂತ ಹೇಳ್ತಾರೆ. ಈ ನಮಗೆ ಅರ್ಥ ಆಗುತ್ತೆ. ರಾಯರಿಗೆ ಮಠಕ್ಕೆ ರಾಜರೇ ಇಡೀ ರಾಜ್ಯಕ್ಕೆ ಊಟ ಹಾಕೋ ಶಕ್ತಿ ಇದ್ದವರು ಮನೆಯಲ್ಲಿ ಏನು ಇಲ್ದಾಗಿದ್ರಲ್ಲ, ಅದು ಕೈಲಾಗದೆ ಇದ್ದಿದ್ದಲ್ಲ, ತಪಸ್ಸು ಮಾಡಿಕೊಂಡಿದ್ರೆ ಹೊರತು ಅದು ಅಭಾವ ವೈರಾಗ್ಯವಾಗಿ ರಾಯ ಇಟ್ಕೊಂಡಿದ್ದಲ್ಲ. ಬಂದ್ರಂತೆ, ಊಟ ಹಾಕ್ತಾರೆ. ತಿಂಗಳಾಯ್ತು, 2 ತಿಂಗಳಾಯ್ತು, 6 ತಿಂಗಳಾಯ್ತು, ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, 12 ವರ್ಷ ಆಯ್ತಂತೆ. ಅಷ್ಟು ದಿವಸ ಊಟಕ್ಕೆ ಹಾಕಿದ್ದಾರೆ. ಲೆಕ್ಕ ಹಾಕಬೇಕು. ನಂಬ್ರಿ ಅಂತ ಕೇಳಕ್ ಹೋಗಬೇಡಿ. ವೃಂದಾವನ ಪ್ರವೇಶ ಮಾಡಿ 330 ವರ್ಷವಾಗಿದೆ. ಎಷ್ಟು ಮಠಗಳು ಎಷ್ಟು ಜನಕ್ಕೆ ಅನ್ನ ಸಿಗುತ್ತೆ ಅಂತ ಲೆಕ್ಕ ಹಾಕೊಂಡ್ರೆ ಇವತ್ತಿಗೂ ರಾಜ್ಯಕ್ಕಾಗ ಅನ್ನ ಹಾಕ್ತಾರೆ ರಾಘವೇಂದ್ರ ಸ್ವಾಮಿಗಳು. ಒಂದೊಂದು ದಿವಸ ರಾಯರ ಆರಾಧನೆ ಕಾಲಕ್ಕಂತನೂ ಅನ್ನ ಸಾರು ಪದಾರ್ಥಗಳ ಪ್ರವಾಹ ಹರಿಸ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಇದೇನು ಆಶ್ಚರ್ಯ ಅಲ್ಲ. ಭಗವಂತ ನಂಬಿದವರಿಗೆ ಯಾವ ಕಾಲಕ್ಕೂ ಕೇಳಿಲ್ಲ. ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದನ್ನು ಅವರು ತೋರಿಸಿಕೊಟ್ರು. ಸುಭಿಕ್ಷೆ ಬಂತು, ಎಲ್ಲ ಮಳೆಯಾಯಿತು, ಮತ್ತೆ ಖುಷಿಯಾಯಿತು. ರಾಘವೇಂದ್ರ ಏನ್ ಮಾಡಬಹುದಾಗಿತ್ತು? ಬೇಕಾದ್ರೆ ಮಂತ್ರ ಮಳೆ ತರಿಸಬಹುದಾಗಿತ್ತು, ಅದು ಸಮಸ್ಯೆ ಅಲ್ಲ. ಬೇರೆ ಸೋರ್ಸ್ ಇಂದ ಬರೋರಾಗಿದ್ದರೆ ತಗೊಳ್ಳಕ್ ಹೋಗಬಾರದು ಅಂತ ಹೇಳ್ತಾರೆ. ಇದು ಪದ್ಧತಿ. ನಿಮ್ಮ ಶಕ್ತಿ ಉಪಯೋಗಿಸಿ ಆಮೇಲೆ ಮುಂದೆ ಹೋಗಿ. ಕೆಲವರು ಏಕದಮ್ ಲೋನ್ ಶುರು ಮಾಡಿಬಿಡೋದೇ ಕೆಲಸ. ಮನೇಲಿ ಇರುತ್ತೆ, ಆ ಮನೇಲಿ ಆಮೇಲೆ ಮೊದಲು ಲೋನ್ ಮಾಡ್ಬೇಡ, ಫಸ್ಟ್ ಆಮೇಲೆ ತಗೊಳ್ಳೋಣ ಅಂತ ಹಾಗೆ ಮಾಡಬಾರದು. ತನ್ನ ಎಲ್ಲಾ ರಿಸೋರ್ಸಸ್ ಮುಗಿದಾದ ಮೇಲೆ ಕೈ ಚಾಚಿದ್ರೆ ಆಗಲೂ ಚಾಚಬಾರದು. ಅಟ್ಲೀಸ್ಟ್ ಹೊರಗಿನ ಕಾರಣ ಇದೆ ಕೊನೆ ಪಕ್ಷ. ಇಲ್ಲಿ ವಿತೌಟ್ ನೋ ರೀಸನ್ ಮಾಡಿ ಏನ್ ಮಾಡ್ಬೇಕು? ಇದಕ್ಕೆ ಈಗಾಗಲೇ ತಪ್ಪದು. ಎಷ್ಟೊತ್ತ ಊಟಕ್ಕೆ ಬಡಿಸಿದಾಗ ಮಗು ಇನ್ನೊಂದು ಹಾಕೊಂತ ಕೇಳ್ತಾರೆ. ಅವ್ರು ಬಡಿಸ್ತಾರೆ ಅಂತ ಮೊದಲು ಅದನ್ನು ತಿನ್ನು ಆಮೇಲೆ ಹಾಕ್ತೇನೆ ಅಂತ ಹೇಳ್ತಾರೆ. ಇರೋದನ್ನು ತಿನ್ಬೇಕು, ಅದನ್ನ ಹಾಕಿ 2 ಚೆಲ್ಲಿ ಹೋಗ್ಬೇಕು, ಆಮೇಲೆ ಉಳಿದೊಂದು ಇಲ್ದಾಗ ಮಾಡ್ತಾನೆ. ಈ ದೃಷ್ಟಿಯೊಳಗೆ ರಾಘವೇಂದ್ರ ಸ್ವಾಮಿಗಳು ಮಾಡಿದ ಕೆಲಸ ದೊಡ್ಡ ಕೆಲಸ. ರಾಜ ನೋಡ್ತಾನೆ, ಭಾರಿ ಆಶ್ಚರ್ಯವಾಯಿತು, ಖುಷಿಯಾಯಿತು. ನಿಜವಾಗಿ ಎಂಥವರನ್ನ ನಮ್ಮ ಗುರುಗಳು ಕೊಟ್ಟಿದ್ದಾರೆ ನಮಗೆ, ನಿಜವಾದ ಗುರುಗಳು ನಮಗೆ ಕೊಟ್ಟಿದ್ದಾರೆ. ಸಂತೋಷಪಟ್ಟು ಬಿಟ್ಟು ಮಳೆ ಬೆಳೆ ಆದ ಮೇಲೆ ದೊಡ್ಡ ರಾಜ ತನ್ನ ಇದರಲ್ಲೇ ಭಿಕ್ಷೆ ಮಾಡಿಸಿಬಿಟ್ಟು ರಾಘವೇಂದ್ರ ಸ್ವಾಮಿಗಳಿಗೆ ರತ್ನಹಾರವನ್ನ ಕಾಣಿಕೆ ಕೊಟ್ಟನಂತೆ. ರತ್ನಹಾರವನ್ನ ತಂದು ಅವ್ರ ಮುಂದೆ ಅರ್ಪಿಸ್ತಾ ಇದ್ದಾನೆ. ಅವರು ನೋಡ್ತಾರೆ, ಉಳಿದವರಾಗಿದ್ರೆ ಹಬ್ಬ ನಾನು ಮಾಡಿ ಸಾರ್ಥಕವಾಯಿತು, ಇಷ್ಟು ದಿವಸ ಮಾಡಿ ರಾಜನೇ ಮಾಡಿದ್ದು ಅಂತ ಹೇಳಿ ಕೊಳ್ಳಲು ಹಾಕೊಂಡ್ಬಿಡೋದಾಯಿತು ಪಾಪ. ಅವ್ರು ನೋಡಿದ್ರಂತೆ, ಕೈ ಹಿಡ್ಕೊಂಡಿದ್ದ ಒಂದು ಕ್ಷಣ ಇಟ್ಕೊಂಡಿದ್ದಾರೆ. ಮಠ ಶಿಷ್ಯ ಯಾರೋ ಅಗ್ನಿಹೋತ್ರ ಮಾಡ್ತಾ ಕೂತಿದ್ದಾನೆ, ಯಾರೋ ಹೋಮ ಮಾಡ್ತಾ ಇದ್ದಾರೆ. ನೋಡಿದ್ರಂತೆ, ಎಷ್ಟು ಬಿಟ್ಟರು ದಪ್ಪಂದು ಅಗ್ನಿಕುಂಡದಲ್ಲೇ ಬಿಟ್ಟು ಹೋಗಿಬಿಟ್ಟರು.
ಜೋರಾಗಿ ಇವತ್ತರ ಅಗ್ನಿಕೊಂಡಾರ ಉರಿಯೋದಿಲ್ಲ ಅವಳು ವೈಶ್ವ ಮಾಡ್ತಿರ್ತಾರೆ ಬರೀ ಹೊಗೆ ಬರುತ್ತೆ ಹೊರತು ಒಂದು ಚೂರಿ ಬೆಂಕಿ ಇರೋದಿಲ್ಲ ಅದರೊಳಗೆ. ಪ್ರಮಾಣ ಮತ್ತೆ ಹೇಳ್ಬಿಟ್ಟಿರ್ತಾರೆ, ನೋಡ್ರಿ ಇರೋದೇ ಎಷ್ಟು ತುಪ್ಪ ಇದೆ, 4 ತಾಸು ಅಡ್ಜಸ್ಟ್ ಮಾಡ್ಬೇಕು ನೀವು ಇದನ್ನ. ಅವ್ನು ಹೀಗೆ ಹಾಕ್ತಿರ್ತಾರೆ, ಬೆನ್ನನಿ ಬಿಡೋದಿಲ್ಲ, ಅವ್ರು ಸುಮ್ಮನೆ ಜಾಸ್ತಿ ಇರ್ತಾರೆ ಹೊರತು ಬಿಡೋದಿಲ್ಲ ಅದು ಒಂದು. ಇವನಿಗೆ ಏನೋ ದೊಡ್ಡ ಕೆಲಸ ಆಗಬೇಕು, ಹೋಮ ಮಾಡಿ ಇಂಥ ಹೋಮ ಇದು ಒಂದು. ಇಂಥ ಹೋಮಕ್ಕೆ ಯಾರು ಯಾವ ದೇವರಲ್ಲಿರ್ತಾರೆ ಒಲಿಯೋದಿಲ್ಲ. ಹೋಮ ಮಾಡ್ಬೇಕಾದ್ರೆ ಅಗ್ನಿ ಹೇಗಿರಬೇಕು ಗೊತ್ತಾ, ಜ್ವಾಲೆ ಏಳ್ತಿರ್ಬೇಕಂತ ಮೇಲಕ್ಕೆ, ಅದರಲ್ಲಿ ಹಾಕಿದಾಗ ಅದು ದೇವರು ಮುಟ್ಟುತ್ತೆ ಹೊರತು ಬೂದಿಯಲ್ಲಿ ಹಾಕಿದ್ರೆ ಬೂದಿಯಲ್ಲಿ ಮಾಡಿದ ಹೋಮ ಅಂತಾರಲ್ಲ. ಇವತ್ತು 196 ಮಾಡೋ ಹೋಮ ಬೂದಿಯಲ್ಲಿ ಮಾಡಿದ ಹೋಮಗಳೆಲ್ಲ ಕೂಡ ವಿದ್ಯುತ್ ಬೆಂಕಿಯನ್ನು ಆರಿಸಿಬಿಡುತ್ತೆ ಹೊರತು ಉರಿಯೋ ಚಾನ್ಸಸ್ ಇಲ್ಲ ಅದರೊಳಗೆ. ಸರಿಯಾದ ರೀತಿಯಲ್ಲಿ ಯಜ್ಞ ಹೋಮ ಮಾಡಿದರೆ ಭಗವಂತ ಕೊಟ್ಟೇ ಕೊಡ್ತಾನೆ. ಯಾರು ಮಾಡ್ತಾ ಇದ್ದಾರೆ ಪಾಪ, ಹಾಕಿಬಿಟ್ರು ಹತ್ತಂತ ಬಿದ್ದೇ ಬಿಡುತ್ತೆ, ಉರಿ ಶುರು ಉರಿತಾ ಇದೆ. ಒಂದು ಕ್ಷಣ ರಾಜನಿಗೆ ಬೇಜಾರಾಯ್ತು ಪಾಪ. ನಾನು ಭಕ್ತಿಯಿಂದ ಏನೋ ಕಾಣಿಕೆ ಕೊಟ್ರೆ ಇವ್ರಿಗೆ ಸಾಕಾಗ್ಲಿಲ್ಲ ಏನು ಗೊತ್ತೀವಿ, ಅದು ಬೇರೆ ಅತೃಪ್ತಿ ಬಂತೋ ಏನು, ಅಥವಾ ನನ್ನ ಬಗ್ಗೆ ಗೌರವ ಇಲ್ಲವೋ ಏನು, ಅಸಡ್ಡೆ ಮಾಡಿ ಪರೀಕ್ಷಿತ ರಾಜನ ಅನ್ಕೊಂಡ್ಬಿಟ್ಟ, ನೀರು ಕೊಡ್ಲಿಲ್ಲ ನನ್ನ ಬಗ್ಗೆ ಅಸಡ್ಡೆ ಮಾಡಿರೋ ಅನ್ಕೊಂಡಲ್ಲ, ಆ ತರ ಯೋಚನೆ ಬಂತು. ಮುಖ ಚಿಕ್ಕದು ಮಾಡ್ಕೊಂಡ ಆ ಕಡೆ ತಿರುಗಿದ. ರಾಯ ಎಂಥ ಜ್ಞಾನಿಗಳು, ಮನಸ್ಸದರೆ ತಿಳ್ಕೊಳ್ಳೋರಿಗೆ ಮುಖ ನೋಡಿದ್ರೆ ಗೊತ್ತಾಗೋದಿಲ್ವೇ. ಏನು ರಾಜ ಬೇಜಾರಾಯ್ತು, ಅದಕ್ಕೆ ಬೇಜಾರಾಯ್ತು, ರತ್ನಹಾರ ಹೋಗ್ಬಿಟ್ಟು ಬೇಜಾರಾಯ್ಬಿಡ್ತಾ, ರತ್ನಹಾರ ಸುಟ್ಟೋದು ತಿಳ್ಕೊಂಡ್ಬಿಟ್ಟಿದ್ಯಾ, ಯೋಚನೆ ಮಾಡಬೇಡ ಅಂತ ಹೇಳಿ ಅದ್ರ ಹತ್ರ ಹೋದ್ರಂತೆ, ಕೈ ಹಾಕಿದ್ರಂತೆ, ತೆಗೆದ್ರಂತೆ. ರತ್ನಹಾರ ಹಾಗೆ ಹೊಡಿತಾನೆ ಇದೆ, ಏನು ಚೇಂಜೇ ಇಲ್ಲ ಅದರೊಳಗೆ, ಹಾಗೆ ಹೊಡಿತಾ ಇದೆ. ಕೈ ಹೇಗೆ ತೆಗಿತಾರೆ ಅರ್ಥ ಮಾಡ್ಕೋಬೇಕು, ಕೈ ಹೇಗೆ ತೆಗಿತಾರೆ, ಯಾರ ಕೈಯಲ್ಲ ತೆಗಿಸಿ ಸೌಟ್ ಇಟ್ಕೊಂಡು ಚಿಕ್ಕ ಇಟ್ಕೊಂಡು ತೆಗೆಸಿದ್ದಲ್ಲ. ಚಿತಿಪೆಗೆ ಹುತವಾಗಿ ಅರ್ಪಿಸಿದ ರತನ ಮಾಲಿಕೆಯ ಚಿತಿಪೆಗೆ ತಂದಿತ್ತ ತೋಳ ಮಹಿಮನೇ ರಾಘವೇಂದ್ರ ರಾಜಿತ ಗುಣಸಾಂದ್ರ. ಇದರ ಬರೆದವರು ಯಾರು ಗೊತ್ತಾ, ಹರಿಕಥಾಮೃತ ಸಾರದಂತ ಗ್ರಂಥ ರಾಜವನ್ನು ಕೊಟ್ಟ ಜಗನ್ನಾಥದಾಸರು ಬರೆದಂತ ಮಹಿಮೆ ಇದು ಬಂತು. 12 ವರ್ಷ ಅನ್ನೋದಕ ಸರಿಸಿದೆ ಅಂತ ಅದು ಕೂಡ ಅವರೇ ಬರೆದ ಮಹಿಮೆ, ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನ ಅವರು ಕೊಂಡಾಡ್ತಾರೆ. ರೋಗಹರಣೆ ಕೃಪಾ ಸಾಗರ ಸದ್ಗುರು ರಾಘವೇಂದ್ರ ಪರಿಪಾಲಿಸೋ ಅವರೇ ಬರೆದ ದೇವರನಾಮ ಅದು ಒಂದು. ಅಪೂರ್ವವಾದ ಸಿದ್ಧ ಪುರುಷರು ಜಗನ್ನಾಥದಾಸರು ಅವರು ಹೇಳ್ತಾರೆ, ಹಾಗೆ ತಂದಿಟ್ಟು ಥಳ ಹೊಡಿತಾ ಇದೆ, ಹೇಗಿದೆ ಸುಟ್ಟು ಬೂದಿ ಆಗಬೇಕಾಗಿತ್ತು, ಕಾಣಬೇಕಾಗಿತ್ತು, ಏನಾಗಿಲ್ಲ ಹೊಡಿತಾ ಇದೆ, ನೋಡಯ್ಯ ತಗೋ. ಮತ್ತೊಂದು ಶಾಕ್ ಆಯ್ತು ಅವನಿಗೆ. ಆಕಾಶದಿಂದ ಮಳೆ ಬೆಳೆಸಿದ್ರು, ಬೆಂಕಿಯಿಂದ ರತ್ನ ಹಾಗೆ ತೆಗಿತಾ ಇದ್ದಾರಲ್ಲ ಇವರು. ಹೇಳ್ತಾರೆ, ನೋಡು ರಾಜ, ನೀನು ತಪ್ಪು ತಿಳ್ಕೊಂಡಿದ್ದಿ, ನಾನು ಬೆಂಕಿಯಲ್ಲಿ ಬಿಸಾಡಲಿಲ್ಲ ಅಂತ ಹೇಳ್ತಾರೆ. ಬೆಂಕಿಯಲ್ಲಿ ಬಿಸಾಡಲಿಲ್ಲ, ಅದನ್ನು ನಿನಗೆ ಅವಮಾನವನ್ನೂ ಮಾಡಲಿಲ್ಲ. ನಾವು ಸನ್ಯಾಸಿಗಳು, ನಮಗೆ ಆಭರಣ ಬೇಡ, ನಾವು ಯಾವುದೂ ಬೇಡ, ನಾವು ದೇವರಿಗೆ ಅರ್ಪಣೆ ಮಾಡೋದಷ್ಟೇನೆ. ನೋಡಿದ್ವಿ ಅಲ್ಲಿ ಹೋಮ ಮಾಡ್ತಿದ್ದು ಕಾಣಿಸ್ತು, ಅಲ್ಲಿ ನಮಗೆ ಪರಶುರಾಮ ದೇವರು ಕಂಡ ಅಂತ ಹೇಳ್ತಾರೆ. ಅಗ್ನ್ಯಂತರ್ಗತ ಪರಶುರಾಮ ದೇವ ಅಂತಾನೆ ಹೆಸರು. ಅಗ್ನಿ ಒಳಗಿರ್ತಕ್ಕಂಥ ಭಗವದ್ ರೂಪಕ್ಕೆ ಪರಶುರಾಮ ರೂಪ ಅಂತ ಕರೀತಾರೆ. ಆ ಭಗವಂತನಿಗೆ ಅರ್ಪಣೆ ಮಾಡಿದ್ದೇವೆ ನಾವು ಅಷ್ಟೇ, ಬಿಸಾಕಿಲ್ಲ, ನಿಮಗೆ ಅರ್ಥ ಆಗಲಿಲ್ಲ, ಅದಕ್ಕೆ ತೆಗೆದುಕೊಟ್ಟಿದ್ದು ಅಂತ ಹೇಳಿದ್ರೆ. ಆಗ ರಾಜನಿಗೆ ಆಶ್ಚರ್ಯವಾಯಿತು. ಅಬ್ಬಾ, ಮಾತಿಗೆ ದೊಡ್ಡವರ ಕಾಣ್ತಾ ಇದ್ದಾರೆ, ಇದು ಆಶ್ಚರ್ಯ. ಎಲ್ಲಿಯಾದ್ರೂ ತಾನು ಕೈ ಎತ್ತಕ್ಕೆ ಹೋದ್ರೆ ಇನ್ನೂ ಕೆಳಗೆ ಆಗ್ತಾನೆ ಹೊರತು ಮೇಲಕ್ಕೆ ಹೋಗೋ ಚಾನ್ಸಸ್ಸೇ ಇಲ್ಲ. ಇದು ರಾಘವೇಂದ್ರ ಸ್ವಾಮಿಗಳಂತ ಗುರುಗಳ ಹಿರಿಮೆ. ಅಂದ್ರೆ ನಂಬಿ ಬಂದ ಜನಗಳ ತಾನು ಮೇಲೆ ಬರೋದಲ್ಲ, ಬಂದವರ ಮೇಲೆ ತರಬೇಕು. ಇದು ನಿಜವಾದ ಅರ್ಥದಲ್ಲಿ ಯೋಗಿಗಳ ಕರ್ತವ್ಯ. ಅದನ್ನು ಮಾಡಿದಾಗ ಅವನು ಮತ್ತೆ ಅನ್ಕೊಂಡ, ಇಂಥವುಗಳು ಸದಾ ನನಗೆ ಇಲ್ಲೇ ಸಿಗಬೇಕು, ಕ್ಷಣ ಕ್ಷಣಕ್ಕೆ ನನಗೆ ಜ್ಞಾನ ಕೊಡ್ತಾರೆ ಅಂತ ಖುಷಿ ಆಯ್ತಂತೆ. ಮುಂದೆ ಸಂಚಾರ ಕೈಗೊಳ್ತಾ ಇದ್ದಾರೆ. ಸಂಚಾರ ಮಾಡ್ತಾ ಮಾಡ್ತಾ ಅವರು ಮುಂದೆ ದ್ವಿಪುರಿ ಅಂತ ಒಂದು ಊರು, ತಮಿಳುನಾಡಿನ ಪ್ರದೇಶಗಳು. ಅನಂತರ ಒಂದು ಮಣಿಶೃಂಗ ಅಂತ ಒಂದು ಊರು, ಅಲ್ಲಿ ಹೋದ್ರಂತೆ. ಅಲ್ಲಿ ಹೋಗಿ ಅನೇಕ 1-2 ವರ್ಷ ವಾಸ ಮಾಡ್ತಾ ಇದ್ದಾರೆ. ಬರೀ ಪಾಠ ಪ್ರವಚನ ಮಾಡಿದ್ದು ಮಾಡಿ ಶಿಷ್ಯರಿಗೆ ಹೇಳಿದ್ದು ಬರೆಯೋದು, ಹೇಳೋದು ಬರೆಯೋದು. ಹೇಳಿದ್ದು ಪಾಠ ಆಯಿತು, ಬರೆದದ್ದು ಗ್ರಂಥ ಆಯಿತು, ಒಟ್ಟಿಗೆ 2 ಕೆಲಸ ಮಾಡ್ತಾ ಬಂತು. ಇದು ಸಿದ್ಧಿಯ ಮೂಲ. ಇದು ಒಂದು ಯಾವ ವ್ಯಕ್ತಿ ಜ್ಞಾನ ಕಾರ್ಯವನ್ನು ಮಾಡೋದಿಲ್ಲ, ಪಾಠ ಪ್ರವಚನ ಮಾಡೋದಿಲ್ಲ, ಅವರೆಂದೂ ಸಮಾಜಕ್ಕಾಗಲಿ ತನ್ನಗಾಗಲಿ ಉದ್ಧಾರ ಮಾಡಿಕೊಳ್ಳೋ ಸಂಭವನೇ ಇಲ್ಲ. ಪ್ರತಿ ಕ್ಷಣದಲ್ಲೂ ಕೂಡ 1000ವನ್ನು ನೀವು ಬಿಡಿ, ಒಂದನ್ನು ಬಿಡಬೇಡಿ. ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ. ಅದಕ್ಕೆ ಅನುಕೂಲವಾದ ಯಾವುದನ್ನು ಬಿಡಬೇಡಿ, ಮತ್ತೆ ಅನುಪಯುಕ್ತವಾದ ಬಿಟ್ಟುಬೇಡಿ, ಉಪಯುಕ್ತವಾದ ಯಾವುದನ್ನು ಬಿಡಬೇಡಿ. ಪಾಠ ಪ್ರವಚನಕ್ಕೋಸ್ಕರ ಎಲ್ಲವನ್ನೂ ಮಾಡಿ, ಸ್ವತಃ ಮಾಡಿ ತೋರಿಸಿದ್ರು. ಮುಂದೆ ಬಂದು ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಅನೇಕ ಪ್ರಾಂತಗಳಿಗೆ ಹೋದ್ರು. ಅದೇ ಸಂಚಾರಕ್ಕೆ ರಾಮೇಶ್ವರಕ್ಕೆ ಹೋಗ್ತಾರೆ. ರಾಮೇಶ್ವರ ಅಂದ್ರೆ ಒಂದು ಶಿಷ್ಯರ ಉಪದೇಶವನ್ನು ಮಾಡ್ತಾರೆ. ಮಧುರೆಗೆ ಬರ್ತಾರೆ. ಮಧುರೆ ಅವರ ಹೇಗೆ ಪೂರ್ವಾಶ್ರಮದಲ್ಲಿ ಬಹುಕಾಲ ಓದಿದ್ದಂಥ ಜಾಗ ಅದು ಒಂದು, ಅವರ ಅಕ್ಕ ಭಾವನ ಊರದು ಒಂದು. ಅಲ್ಲಿಗೆ ಬಂದಾಗ ಅವರಿಗಂತೂ ಆಶ್ಚರ್ಯ. ಮನೆಯಲ್ಲಿ ಇಟ್ಕೊಂಡು ಯಾರಿಗೆ ಅನ್ನ ಹಾಕಿ ಪಾಠ ಹೇಳಿದ್ದಾರೋ ಆ ವ್ಯಕ್ತಿ ಜಗತ್ತಿಗೆ ಅನ್ನ ಹಾಕೋ ವ್ಯಕ್ತಿಯಾಗಿದ್ದಾನೆ ಅಂದ್ರೆ ಎಷ್ಟು ಖುಷಿಯಾಗ್ಬಿಡೋ ಲೆಕ್ಕ ಹಾಕಿ ಅವರಿಗೆ. ಅಷ್ಟು ಆನಂದವಾಯಿತು. ಮನೆ ಕರೆಸಿದ್ದಾರೆ, ಅಪೂರ್ವ ರೀತಿಯಲ್ಲಿ ಸನ್ಮಾನ ಮಾಡಿದ್ದಾರೆ. ಆ ಊರಲ್ಲಿ ಸಮಸ್ಯೆ ಬಂದಿತ್ತಂತೆ, ಮೀಮಾಂಸಾಶಾಸ್ತ್ರದ ಬಗ್ಗೆ ಅಪೂರ್ವವಾದ ವಾಕ್ಯಾರ್ಥ ನಡೆದಿತ್ತಂತೆ. ಇವರು ಭಾಗವಹಿಸ್ತಾ ಇದ್ದಾರೆ. ಮೊದಲೇ ಹೇಳಿದ್ದೇನೆ, ಸಕಲ ಶಾಸ್ತ್ರ ಪಾರಂಗತರವರು. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ. ದೊಡ್ಡ ಅವಕಾಶ ಬಂತು, ಭಾಗವಹಿಸೇ ಬಿಟ್ರು. ವಾಕ್ಯಾರ್ಥ ನಡೀತಾ ಇದೆ. ಆಶ್ಚರ್ಯ ಜನಗಳಿಗೆ. ಇನ್ನೂ ಚಿಕ್ಕ ವಯಸ್ಸು, ಮೀಮಾಂಸಾ ಶಾಸ್ತ್ರದಂತ ಶಾಸ್ತ್ರವನ್ನು ಜನ್ಮದಿಂದ ಓದಿದವರಿಗೇನೆ ಅಷ್ಟು ಮಾಸ್ಟರಿ ಬರೋದಿಲ್ಲ. ಎಷ್ಟು ಸಲೀಸ ಪ್ರತಿಯೊಂದರಲ್ಲೂ ಮಾತಾಡ್ತಾ ಇರೋದು ಆಶ್ಚರ್ಯವಾಗಿ ಹೋಯ್ತು. ಆಮೇಲೆ ಹೇಳ್ತಾರೆ, ಬರೀ ಪುಸ್ತಕ ವಾಕ್ಯಾರ್ಥ ಮಾಡಿದ್ದಲ್ಲ, ವಿವಾದಗಳೆಲ್ಲ ಬಂದಾಗ ಕೊನೆಗೆ ರಾಘವೇಂದ್ರ ಸ್ವಾಮಿ ಹೇಳಿದ್ರಂತೆ, ಆ ಬಗ್ಗೆ ಒಂದು ಗ್ರಂಥನೆ ಬರೆದಿದ್ದೇವೆ ತಗೊಳ್ಳಿ ಅಂತ ಮುಂದಿಟ್ರಂತೆ. ಅದಕ್ಕೆ ಭಾಟ್ಟ ಸಂಗ್ರಹ ಅಂತ ಅದಕ್ಕೆ ಹೆಸರು.
ಇಡೀ ಭಾಟ್ಟ ಮೀಮಾಂಸಕ ಮತದ ಸಾರವನ್ನೆಲ್ಲ ಕೂಡ ಸಮಗ್ರ ಮೀಮಾಂಸಾ ಸೂತ್ರಗಳಿಗೆ ಒಂದು ವ್ಯಾಖ್ಯಾನ ಬರೆಯುವ ಮೂಲಕ ರಾಯರ ಮುಂದೆ ಇಟ್ಟಿದ್ರಂತೆ. ಅವರು ಬರೆದ ಸಿದ್ಧಾಂತ ಅಲ್ಲ, ಭಾಟ್ಟ ಮತದವರು ಏನ್ ಹೇಳ್ತಾರೆ ಅಂತ ಸಮರಿ ಕೊಟ್ಟಿದ್ದಷ್ಟೇ. ದೊಡ್ಡ ಪುಸ್ತಕ, ಎಷ್ಟಪ್ಪ ಪುಸ್ತಕ ಅದು, ಇವತ್ತು ಪ್ರಿಂಟ್ ಆಗಿ, ಈ ಪ್ರಿಂಟ್ ಈಚೆ ಪ್ರಿಂಟ್ ಆಗಿ ಎಷ್ಟಪ್ಪ ಪುಸ್ತಕ. ಅದು ಸುತ್ತ ಹುಟ್ಟ ಮೀಮಾಂಸಕ ಅಂತ ಗ್ರಂಥ ಬರಲಿಕ್ಕೆ ಸಾಧ್ಯ ಇಲ್ಲ. ಸಲೀಸ ಅವರ ರಾಯರ ಶೈಲಿಯ ಬಗ್ಗೆ ಒಂದು ಮಾತು ತಿಳ್ಕೊಳ್ಳಿ, ತುಂಬಾ ಸರಳವಾದ ಶೈಲಿ ಅವರು. ಅಷ್ಟು ಸರಳ ಕನ್ನಡದಲ್ಲಿ ಬರಲಿಕ್ಕೆ ಸಾಧ್ಯವಾಗ ಅಷ್ಟು ಸರಳವಾದ ಶೈಲಿ, ಅಪೂರ್ವವಾದಂತಹ ಅರ್ಥ, ಸಲೀಸಗರ್ಥ, ಏನಾಂಬಿಯಸ್ ಆಗಿರ್ತಕ್ಕಂಥ ಬರವಣಿಗೆ, ಸರಳತೆ, ನಿಖರತೆ ಅವಳು ಎದ್ದು ಕಾಣುತ್ತೆ. ಹಾಗೂ ಆಗೋದು ಹೀಗಾಗುವುದು ಬರೆಯೋದಿಲ್ಲ, ಹೀಗೆ ಆಗಬೇಕು ಅಂತ ಬರೀತಕ್ಕಂಥ ಗುಣ. ಅದನ್ನು ನೋಡಿದ ಸ್ವತಃ ರಾಜ, ಅಲ್ಲಿಯ ಮಂತ್ರಿ, ಅವನ ದೊಡ್ಡ ವಿದ್ವಾಂಸ ಎಲ್ಲರೂ ನೋಡಿದರಂತೆ. ಇಂಥ ಗ್ರಂಥ ಬರೆದ ಇವರಿಗೆ ನಾವು ಸಾಮಾನ್ಯ ಕಾಣಿಕೆ ಏನು ಕೊಟ್ಟು ಸಾಲವು ಅಂತ ಹೇಳಿಬಿಟ್ಟು ಆನೆಯ ಮೇಲೆ ಇಟ್ಟು ಕೂಡಿಸಿ ಅವರನ್ನು ಇಟ್ಟು ಮೆರವಣಿಗೆ ಮಾಡಿಬಿಟ್ರಂತಾಗಲೇ. ಇವತ್ತು ರಾಯರ ಉತ್ಸವ ದೊಡ್ಡದಲ್ಲ, ಅವರಿಗೆ ಉತ್ಸವ ಆಗೋಗ್ಬಿಡ್ತಾಗಲೇ. ಮಂತ್ರಿ ಶ್ರೀ ನೀಲಕಂಠಾವಿದ ಮಹಿಮಣಿನ ಗುರುಗುಣ ಸ್ತವನದೊಳಗೆ ಇಡೀ ಒಂದು ಪದ್ಯ ಅದಕ್ಕೆ ಮೀಸಲಿಟ್ಬಿಟ್ಟಿದ್ದಾರೆ ರಾಘವ ಸ್ತೋತ್ರಕ್ಕೋಸ್ಕರ. ಅವನು ಯಾರು ಮಾಧ್ಯರಲ್ಲ, ಅವರೆಲ್ಲ ಕೂಡ ಮೀಮಾಂಸಕರು, ಮಾಯಾವಾದ ಮತದವರು, ಅದ್ವೈತಾದಿ ಮತದವರು. ಅವರ ರಾಯರ ಪಾಂಡಿತ್ಯವನ್ನು ಕಂಡು ಸಂಪೂರ್ಣ ಶರಣಾಗಿ ಬಿಡ್ತಾರೆ. ಅವತ್ತಾಗಿದ್ದು ಇವತ್ತೂ ಹಾಗೆ ನಡೀತಾ ಇದೆ. ಇಂಥ ಬತ, ಇಂಥ ಜಾತಿ ಅಂತ ರಾಯರದಾನಕ್ಕೆ ಬರೋರಲ್ಲಿ ಯೋಚನೆ ಕೂಡ ಮಾಡೋದು, ಬರ್ತಾರೆ, ಸಾಷ್ಟಾಂಗ ನಮಸ್ಕಾರ ಹಾಕೇ ಬಿಡ್ತಾರೆ. ಇದನ್ನು ಆ ಕಾಲಕ್ಕೆ ಗಳಿಸಿದ ಜನಪ್ರಿಯತೆ, ಅದು ಆ ಕಾಲಕ್ಕೆ ಇತ್ತು. ಒಂದು ಭಗವದ್ಭಕ್ತ ಹೇಗಿರಬೇಕು ಅಂತ ತೋರಿಸಿಕೊಟ್ಟವರು ಅವರು. ಜನಗಳನ್ನ ದೂರ ಮಾಡಿದ್ರೆ, ಯಾವುದೇ ಕಾರಣಕ್ಕೆ ದೂರ ಮಾಡಿದ್ರೆ ಅದು ಸಿದ್ಧಾಂತ ಅಲ್ಲ, ವೇದಾಂತ ಅಲ್ಲ. ಪ್ರತಿಯೊಬ್ಬ ಮನುಷ್ಯರು ನಮಗೆ ಅಷ್ಟೇ ವ್ಯಾಲ್ಯೂಬಲ್ ಆಗಿದ್ದಾರೆ. ವರ್ಣಾಶ್ರಮ ಧರ್ಮ ಇರೋ ಜಗಳಾಡಲಿಕ್ಕಲ್ಲ, ಅದು ಆರಾಧನೆಯಲ್ಲಿ ಒಂದು ಪ್ರತ್ಯೇಕ BA ಓದೋದು ಅಂದ್ರೆ BA ಸ್ಟೂಡೆಂಟ್ ಕುಸ್ತಿ ಆಡಬೇಕು ಅಂತ ಅರ್ಥ ಅಲ್ಲ. ಇದನ್ನು ಓದ್ತಾರೆ, ಅದನ್ನು ಓದ್ತಾರೆ. ಸಮಾಜಕ್ಕೆ ಎಲ್ಲವೂ ಬೇಕು, BA ಬೇಕು, BSc ಬೇಕು, ಇಂಜಿನಿಯರಿಂಗ್ ಬೇಕು, ಮೆಡಿಕಲ್ ಬೇಕು, ಪ್ರತಿಯೊಂದು ಬೇಕು. ಪ್ರತಿಯೊಬ್ಬ ವರ್ಣದವರು ಸಮಾಜದ ಅವಿಭಾಜ್ಯ ಅಂಗವಾದ್ದರಿಂದ ಪ್ರತಿಯೊಬ್ಬರು ಭಗವಂತನ ಭಕ್ತರಾಗಬೇಕು. ಅವರನ್ನ ಅವರವರ ಯೋಗ್ಯತೆಗೆ ತಕ್ಕಂತೆ ಗೌರವಿಸಲೇಬೇಕು ಎಂಬುದು ಶಾಸ್ತ್ರ ಹೇಳಿದೆ. ಆ ರೀತಿ ರಾಯರು ಕಂಡಿದ್ದಕ್ಕೆ ರಾಯರ ಹತ್ರ ಎಲ್ಲರೂ ಬರಲಿಕ್ಕೆ ಅದೇ ಒಂದು ಕಾರಣ. ಎಲ್ಲ ನೋಡಿದ್ರು, ಪೂರ್ವ ಸನ್ಮಾನವಾಯಿತು. ಸಂಚಾರ ಮಾಡ್ತಾ ಮಾಡ್ತಾ ಬರ್ತಾ ಇದ್ದಾರೆ. ಮುಂದೆ ಉಡುಪಿಗೆ ಬರ್ತಾರೆ ರಾಘವೇಂದ್ರ ಸ್ವಾಮಿಗಳು. ಪಾಜಕ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಆಮೇಲೆ ಕಾಸರಗೋಡಿನ ಹತ್ರ ವಿಷ್ಣುಮಂಗಲ ಅಂತಿದೆ, ಮಧ್ವಾಚಾರ್ಯ ಚಾತುರ್ಮಾಸ್ಯ ಕೂತಂತ ಸ್ಥಳ, ಅನುವ್ಯಾಖ್ಯಾನ ಬರೆದಂತ ಸ್ಥಳ. ಅಲ್ಲಿಗೆ ಹೋಗ್ತಾರೆ. ಕಾವುಮಠದ ದೇಕೋಪಂಡಿತಾಚಾರ ವಾಸಸ್ಥಾನ, ಅಲ್ಲಿ ಹೋಗ್ತಾರೆ. ಮತ್ತು ಉಡುಪಿಗೆ ಬಂದು ಅನೇಕ ವರ್ಷಗಳ ಕಾಲ ರಾಘವೇಂದ್ರ ಸ್ವಾಮಿ ಉಡುಪಿಯಲ್ಲಿ ವಾಸ ಮಾಡ್ತಾರೆ. ಇದು ಅನೇಕರಿಗೆ ಗೊತ್ತಿಲ್ಲ. ಉಡುಪಿಗೆ ಹೋದ ಜನಗಳಿಗೆ 190 ಪಾಲು ಜನಕ್ಕೆ ರಾಯರ ಮಠ ಇರೋದು ಗೊತ್ತಲ್ಲಿ, ರಾಯರೇ ಇದ್ರು ಅಂತ ಗೊತ್ತಿಲ್ಲ ಅಷ್ಟೇ. ಅಲ್ಲಿ ಅನೇಕ ವರ್ಷಗಳ ಕಾಲ ವಾಸ ಮಾಡ್ತಾರೆ. ರಾಯರಿಗೆ ಅಲ್ಲಿದ್ದಾಗ ವಾಸಕ್ಕೆ ಯಾವ ಜಾಗ ಕೊಟ್ಟರು ಗೊತ್ತೇ ನಮಗೆ ಆಶ್ಚರ್ಯವೇ ಆಶ್ಚರ್ಯ. ಕನಕನ ಕಿಂಡಿ ಇದೆ ನೋಡಿ, ಸೀದಾ ಹಿಂದೆ ಹೋದ ರಾಯರ ಮಠ ಇರೋದು. ಅಂದ್ರೆ ಈ ಕಡೆ ಕನಕದಾಸರು ಕೃಷ್ಣನ ಕಂಡ್ರು, ಆಮೇಲೆ ರಾಘವೇಂದ್ರ ಸ್ವಾಮಿ ಅದೇ ದಿಕ್ಕಿನಲ್ಲೇ ಕೃಷ್ಣನ ಕಂಡವರು. ಇವತ್ತು ಕೂಡ ಕೃಷ್ಣನ ಸಾಕ್ಷಾತ್ ಅಲ್ಲಿಂದಲೇ ನೋಡ್ತಕ್ಕಂಥ ಅವಕಾಶ ಇರತಕ್ಕಂಥ ಮಠವಾಗಿ ರಾಘವೇಂದ್ರ ಮಠ ರೂಪುಗೊಂಡಿದೆ. ಆ ಸಮಯದಲ್ಲಿ ಅವೆಲ್ಲ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಜೀವನ ದೊಡ್ಡ ವೈಶಿಷ್ಟ್ಯ ಅಂದ್ರೆ ಎಲ್ಲೂ ಜಗಳ ಕಟ್ಟಿಕೊಳ್ಳೋದೇ ಇಲ್ಲ ಅವರು. ಇದು ಭಾರಿ ಆಶ್ಚರ್ಯ. ಜಗಳ ಕಟ್ಟಿಕೊಳ್ತಕ್ಕ ಅವ್ರ ಶಿಷ್ಟರು ಜಗಳ ಆಡಬಹುದು, ಆ ವಿಷಯ ಬೇರೆ. ಅವರೆಂದೆಂದೂ ಜಗಳ ಆಡೋದಿಲ್ಲ, ಭಾರಿ ವಿಶೇಷ. ಎಂಥವ್ರ ಹತ್ರ ಹೋಗಲಿ ಹೊಂದಾಣಿಕೆ. ತಾತ್ವಿಕ ವಿಚಾರದ ಬಗ್ಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ತಾತ್ವಿಕ ವಿಚಾರ ಬಂದ್ರೆ ಹೀಗೆ ಇದು ಹೀಗೇನೆ, ಬೇರೆ ವಿಷಯ ಬಂದ್ಬಿಟ್ರೆ ಹೊಂದಾಣಿಕೆ ಮಾಡ್ಕೊಳ್ಳೋದು ತಯಾರು. ಈ ರೀತಿ ಇದ್ದಿದ್ದರಿಂದ ಉಡುಪಿ ಅಷ್ಟಮಠಾಧೀಶರಿಂದ ಕೂಡ ಅವರಿಗೆ ಗೌರವ ಸಿಕ್ತು. ಎಲ್ಲರೂ ಅವರಿಗೆ ಒಂದು ಪ್ರಾಮಿನೆಂಟ್ ಪ್ಲೇಸ್ ಅಲ್ಲಿ ಜಾಗ ಕೊಟ್ಟಿದ್ದೆ, ಅದಕ್ಕೆ ಗುರುತು. ಪ್ರತಿನಿತ್ಯ ಕೃಷ್ಣನ ದರ್ಶನ, ಮಧ್ವ ಸರೋವರ ಸ್ನಾನ, ಶಿಷ್ಯರಿಗೆ ಪಾಠ ಪ್ರವಚನ ಮಾಡೋದು, ಗ್ರಂಥ ಬರೆಯೋದು. ಅಲ್ಲಿದ್ದಾಗ ಬರೆದ ಗ್ರಂಥಗಳೇ ಪರಿಮಳ, ಮೊದಲ ಚಂದ್ರಿಕಾ ಪ್ರಕಾಶ, ಅಪೂರ್ವವಾದ ಕೃತಿಕ ನ್ಯಾಯಮುಕ್ತಾವಳಿ, ತಂತ್ರದೀಪಿಕ ಮೊದಲಾದ ಗ್ರಂಥಗಳನ್ನು ಬರಿತಾ ಹೋಗ್ತಾರೆ. ರಾಯರು ಇಷ್ಟು ಗಡಿಬಿಡಿಯಲ್ಲೂ ಕೂಡ, ಅಷ್ಟು ಜನಸಂದಣಿಯ ಮಧ್ಯೆ ಕೂಡ, ಪಾಠ ಪ್ರವಚನದ ಮಧ್ಯೆ ಕೂಡ ಲೇಖನ ಕಾರ್ಯವನ್ನು ನಿರಂತರ ಹಾಗೆ ಸಾಗಿಸಿದ್ರು. ಅವರು ಎಷ್ಟು ಗ್ರಂಥ ಬರೆದಿದ್ದಾರೆ ಅಂತ ಕೇಳಿದರೆ 50ರ ಮೇಲೆ ಗ್ರಂಥ ಬರೆದಿದ್ದಾರೆ. ಕೆಲವು ಗ್ರಂಥ ವಿಶಿಷ್ಟಪ್ಪ ಗ್ರಂಥಗಳು ಒಂದೊಂದು. ಎಷ್ಟು ರಾಯರ ಗ್ರಂಥ ಬರೆದಿದ್ದಾರೆ ಒಂದೇ ಮಾತನ್ನು ಹೇಳೋದಾದ್ರೆ, ಆಗಿನ ಕಾಲ ಪೇಪರ್ ಸಿಗೋದು ಕಷ್ಟ, ಪೆನ್ ಸಿಗೋದು ಕಷ್ಟ, ಬೆಳಕು ಸಿಗೋದು ಕಷ್ಟ, ವೇಳೆ ಸಿಗೋದು ಇನ್ನೂ ಕಷ್ಟ. ಸಂಚಾರ ಅಂದ್ರೆ ಭಯಂಕರವಾದ ಸಂಚಾರ, ಸೇತುವೆಗಳಿಲ್ಲ, ನಡ್ಕೊಂಡೇ ಹೋಗಬೇಕು. ಮಳೆ ಹೆಚ್ಚಾಗಿ ಸ್ಟಾಪ್ ಮಾಡಿಬಿಡಬೇಕು, ಶಿಷ್ಟನ ಕರ್ಕೊಂಡು ಹೋಗಬೇಕು, ಜೊತೆಗೆ ಅಲ್ಲಲ್ಲೇ ಭಿಕ್ಷೆ ಆಗಬೇಕು. ಇಷ್ಟೆಲ್ಲ ಗೊಂದಲದ ಮಧ್ಯೆ ಜೊತೆ ಲೈಬ್ರರಿ ಇರಬೇಕು, ರೆಫರ್ ಮಾಡಿ ಬರೀಬೇಕು. ಅಂತಹ ಗ್ರಂಥಗಳನ್ನು ಎಷ್ಟು ಬರೆದಿದ್ದಾರೆ ಅಂದ್ರೆ ಇವತ್ತು ಇಷ್ಟು ಮಠಗಳು ಸೇರಿ ಅವನು ಪ್ರಿಂಟ್ ಮಾಡಿಸಕ್ಕಾಗಿಲ್ಲ. ಇದು ಆಶ್ಚರ್ಯ, ಗಮನಿಸಬೇಕು ನಾವು. ಇವತ್ತು ಎಲ್ಲರೂ ರಾಯರಂತೆ ಎಲ್ಲ ಸಿಗುತ್ತೆ ಅಂದ್ರೆ ಯೋಚನೆ ಎಲ್ಲೆಲ್ಲೂ ಸಿಗೋದು ರಾಯರಂತ ಇವತ್ತಿನ ದಿವಸ. ಇವತ್ತೆಲ್ಲ ದುಡ್ಡು ಬೇಕಾದಷ್ಟಿದೆ. ಎಲ್ಲಾ ಮಠಗಳು ಲೆಕ್ಕಾಗಿದ್ರೆ ಕೋಟಿಗಟ್ಟಲೆ ದುಡ್ಡಿದೆ. ರಾಯರಂತ ಕೋಟಿಗಟ್ಟಲೆ ದುಡ್ಡು ಬೇಕಾಗಿಲ್ಲ, ಅಷ್ಟು ದುಡ್ಡು ಜಾಸ್ತಿ ಇದೆ. ಪ್ರಿಂಟ್ ಆಗೋ ಕೆಲಸ ಆಗಿಲ್ಲ. ಅಂದ್ರೆ ರಾಯರ ಆದರ್ಶವೇ ಬೇರೆ, ನಾವು ಬದುಕ್ತಿರೋ ರೀತಿಯೇ ಬೇರೆ. ರಾಯರ ಗ್ರಂಥ ಬರೆದಿದ್ದು ಪ್ರಿಂಟ್ ಮಾಡಿ ಜಗತ್ತಿಗೆ ಮುಟ್ಲಿಕ್ಕೆ, ನಾವು ಅದನ್ನು ಕೊಳಚಕ್ ಮಾಡಿಕೊಂಡ್ರೆ ಏನು ಪ್ರಯೋಜನ ಅದರಿಂದ? ಅಂತಹ ಸಮಯದಲ್ಲಿ ಎಷ್ಟು ತ್ಯಾಗ ಮಾಡಿ ಬರೆದಿದ್ದಾರೆ. ಆಗ ಕೃಷ್ಣ ದರ್ಶನಕ್ಕೆ ಹೋದಾಗಲೇ ಒಂದು ಸಲ ಕೃಷ್ಣನ ಮುಂದೆ ನಿಂತು, ಇಂದು ನನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೆ ಅಂತ ಒಂದು ದೇವರನಾಮ ಬರೀತಾರೆ. ಕೃಷ್ಣನ ಮುಂದೆನೇ ನಿಂತು ಬರೆದಂತ ದೇವರನಾಮ, ಕೃಷ್ಣನ್ ನೋಡ್ತಾನೆ ಹೇಳಿದ ದೇವರನಾಮ.
ಧೀರ ವೇಣುಗೋಪಾಲ ಪಾರಗಾಣಿಸು ಹರಿಯೇ ಅಂತ ಸ್ತೋತ್ರ ಮಾಡಿ ಕೃಷ್ಣ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಕೃಷ್ಣನ ಉಡುಪಿಯಲ್ಲಿ ವಾಸ ಮಾಡಿದ್ದ ಗುರುತಾಗಿ ಚಿನ್ನದಲ್ಲಿ ಸ್ವತಃ ರಾಘವೇಂದ್ರ ಸ್ವಾಮಿಗಳೇ ಕೃಷ್ಣನ್ ಮಾಡಿದ್ದಾರೆ. ಚಿನ್ನದಲ್ಲಿ ಅವರೇ ಮಾಡಿದ್ದಾರೆ. ಅವರ ಪರಮಗುರು ವೀರೇಂದ್ರ ಸ್ವಾಮಿಗಳು ಹೇಗೆ ಸಕಲ ಕಲಾ ಕೋವಿದರಾಗಿದೆ, ಇವರು ಸಕಲ ಕಲಾ ಕೋವಿದರಾದ್ದರಿಂದ ತಮ್ಮ ಕೈಯಿಂದಾನೇ ಚಿನ್ನದಲ್ಲಿ ಕಡಗೋರು ಕೃಷ್ಣನ್ ಮಾಡಿದ್ದಾರೆ. ಕೃಷ್ಣನ ಹತ್ರ ಇಟ್ಟು ಪೂಜೆ ಮಾಡಿ ಅದನ್ನು ತಂದಿದ್ದಾರೆ. ಮತ್ತು ರಾಯರ ಮಠದೊಳಗೆ ಪ್ರತಿನಿತ್ಯ ದೇವರ ಪೂಜೆಯ ಕಾಲಕ್ಕೆ ಅದಕ್ಕೆ ಪೂಜೆ ಆಗುತ್ತೆ, ಪ್ರತಿನಿತ್ಯದಲ್ಲೂ ಆಗುತ್ತೆ. ಸಾಮಾನ್ಯ ಇವತ್ತು ರಾಯರ ಮಠದೊಳಗೆ ಅನೇಕರು ಸಂತತಿ ಇಲ್ಲದವರಿಗೆ ಒಂದು ಯಂತ್ರವನ್ನು ಕೊಡೋ ಪದ್ಧತಿ ಇದೆ ರಾಯರ ಮಠದೊಳಗೆ. ಆ ಯಂತ್ರ ಕೊಡೋದಿನ್ನೇನೂ ಅಲ್ಲ, ಆ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಕೊಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಕೈಯಾರೆ ಮುಟ್ಟಿ ಪೂಜಿಸಿದ ಕೃಷ್ಣನ ಜೊತೆಗೆ ಇಟ್ಟು ಪೂಜಿಸಿ ತಂದಂತ ಕೃಷ್ಣನಾದ್ದರಿಂದ ಅಷ್ಟು ಸಿದ್ಧಿ ಇರತಕ್ಕಂಥ ಕೃಷ್ಣ. ಅದಕ್ಕೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ಸನೋವ್ಯಾತ್ ಗುರು ರಾಘವೇಂದ್ರ ಅಂತ ಸ್ತೋತ್ರ ಮಾಡ್ಲಿಕ್ಕೆ ಅದೊಂದು ಕಾರಣ. ಮಠಕ್ಕೆ ಆ ಸಮಯ ಬಂದ ಕಾಲಕ್ಕೆ ನೋಡಿದವರು ಅದನ್ನು ಚಿಂತನೆ ಮಾಡಬೇಕು. ಸ್ವತಃ ರಾಯರು ಕೈಯಾರೆ ಮಾಡಿದ್ದಾರೆ. ಚಿನ್ನದ ಅವರು ಸಾಮಾನ್ಯ ತಾಮ್ರದಲ್ಲಿ ಮಾಡಿದ್ರು ಚಿನ್ನದಲ್ಲೇ ಮಾಡಿದಾಗ ಇನ್ನಾಗಿರಬೇಕದು ಒಂದು ಅಷ್ಟು ಲಕ್ಷಣವಾಗಿರತಕ್ಕಂಥ ಪ್ರತಿಮೆ ಅವರು ತಯಾರಿಸಿದ್ದಾರೆ. ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ಉತ್ತರ ಕರ್ನಾಟಕ ಪ್ರಾಂತಕ್ಕೆ ಹೋಗಿದ್ದಾರೆ. ಅಲ್ಲಿ ಬಾಗಲಕೋಟೆ ಹತ್ರ ಆಲೂರು ಅಂತ ಒಂದು ಊರು, ಕೃಷ್ಣಾ ನದಿಯ ತೀರ. ಅಲ್ಲಿ ಚಾತುರ್ಮಾಸ್ಯ ಕೂತಂತರ, ಇದೇ ಚಾತುರ್ಮಾಸ್ಯ ಕಾಲ ಇಂಥ ಕಾಲದಲ್ಲಿ ಕೂತರಂತೆ 4 ತಿಂಗಳು ಕೂತಲ್ಲ. ಅವ್ರು ಕೂತರು ಅಂದ್ರೆ ಬರೆದಂತ ಅರ್ಥ ಇಲ್ಲ, ಬಾಯಿಂದ ಮಾತಾಡಬೇಕು, ಪಾಠ ಹೇಳಬೇಕು, ಬರೀಬೇಕು, ಇಲ್ಲ ಪೂಜೆ ಮಾಡಬೇಕು. ಅವ್ರು ಸುಮ್ಮನೆ ಕೂಡ ಕೆಲಸ ಇಲ್ಲೇ ಇಲ್ಲ ಅವರ ಹತ್ರ. ಆಗ ಬರೆದ ಗ್ರಂಥ ಶ್ರೇಷ್ಠವಾದ ಗ್ರಂಥವೇ ತತ್ವಪ್ರಕಾಶಿಕ ಭಾವದೀಪ ಅಂತ ಅದಕ್ಕೆ ಹೆಸರು. ಬ್ರಹ್ಮಸೂತ್ರ ಭಾಷ್ಯಕ್ಕೆ ಶ್ರೀಮದ್ ಆನಂದ ತೀರ್ಥರು ವೇದವ್ಯಾಸರ ಬ್ರಹ್ಮಸೂತ್ರಗಳಿಗೆ ಬರೆದಂತಹ ಭಾಷ್ಯವೇ ಬ್ರಹ್ಮಸೂತ್ರ ಭಾಷ್ಯ. ಅದಕ್ಕೆ ಜಯತೀರ್ಥರು ಬರೆದಂತಹ ಟೀಕೆಯೇ ತತ್ವಪ್ರಕಾಶಿಕ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯೇ ತತ್ವಪ್ರಕಾಶಿಕ ಭಾವದೀಪ ಅಂತ ಹೆಸರು. ಅದು ಅಲ್ಲಿ ರಚನೆ ಮಾಡಿದ ಸ್ಥಳ. ಸಂಚಾರ ಮಾಡ್ತಾ ಇದ್ದಾಗ ಒಂದು ಸಲ ಒಂದು ಕಡೆ ಏನಾಯ್ತಂತೆ, ಒಬ್ಬ ದೇಸಾಯಿ ಲಿಂಗಾಯತರವನು ಯಾವುದೋ ಕಾರಣಕ್ಕೆ ಅವನಿಗೆ ಹಠ ಬಂತು. ವೇದಗಳು ಸುಳ್ಳು ಅಂತ ಶುರು ಮಾಡಿದ. ವೇದಗಳು ಸುಳ್ಳು, ಯಾರಾದ್ರೂ ಸತ್ಯ ಅಂತ ವಾಕ್ಯಾರ್ಥ ಮಾಡಕ್ಕೆ ಹೋದರೆ ಮಾತಾಡೋದು ನನಗೂ ಬರುತ್ತೆ ಅಂತ ಹೇಳ್ತಿದ್ದವರು. ನೀವು ಮಾತಾಡೋನೇ ಬೇಕಿಲ್ಲ, ನೀವು ಪ್ರೂವ್ ಮಾಡಿ ಪ್ರಾಕ್ಟಿಕಲ್ ತೋರಿಸ್ಬೇಕೀಗ. ಹೇಗೆ ತೋರಿಸ್ಬೇಕು ಅಂದ್ರೆ, ಒಂದು ಕೊರಡು, ಈ ಕೊರಡು ಚಿಗುರು ಹಾಗೆ ಮಾಡಬೇಕು, ಅವಾಗ ಒಪ್ತೇನೆ ಅಂತ ಹೇಳ್ತಿದ್ದೆ ನಾನು. ಕೊರಡು ಚಿಗುರು ಹಾಗೆ ಮಾಡಬೇಕು, ಒಪ್ತೇನೆ. ಎಲ್ಲರೂ ಬಂದು ಮಂತ್ರ ಹೇಳ್ತೇವೆ, ಕೂಗಾಡ್ತೇವೆ ಹೊರತು ಎಲ್ಲ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳ್ತೇವೆ. ಪದ ಮಾತಾಡೋದೇ ಬೇರೆ, ಮಾಡಿಸಿ ತೋರಿಸೋದು ಬೇರೆ. ಡಾಕ್ಟರ್ ಬಂದವನು ಯಾರಿಗೂ ಪಾಪ ಬಿದ್ದು ಬಿಟ್ಟಿರ್ತಾರೆ, ಎಷ್ಟು ಮಾಡಿ ಕೂತು ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಬಿಡೋದು. ಅವ್ನು ಹೀಗೆ ಎತ್ತಬೇಕು, ಹೀಗೆ ಬಟ್ಟೆ ಕಟ್ಟಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಅದು ಹೊತ್ತೋಗಿರ್ತಾನೆ ಟತ್ತಿಗೆ. ಅವ್ನು ಉಪನ್ಯಾಸ ಬೇಕಿಲ್ಲ, ಅಲ್ಲಿ ಇಮಿಡಿಯೇಟ್ಲಿ ಅವ್ನು ಫಾಲೋ ಮಾಡಬೇಕು ಮಾಡೋದನ್ನ. ಅದು ಯಾವ್ದನ್ನ ಮಾಡಬೇಕು ಅವಾಗ ಹೇಳ್ಬೇಕಾದ್ರೆ ಮಾಡೋದು, ಎರಡೂ ಉಪಯೋಗ ಇಲ್ಲ. ತಕ್ಷಣ ರಾಘವೇಂದ್ರ ಸ್ವಾಮಿ ಏನ್ ಮಾಡ್ಬೇಕು ನಿನಗೆ, ಈ ಕೊರಡು ಕೊಂದಿರ್ಬೇಕು, ವೇದದಲ್ಲಿ ಉತ್ತರ ಉಂಟಾ ಇದಕ್ಕೆ, ವೇದ ಎಲ್ಲ ಮಾಡುತ್ತೆ ಅಂತ ಹೇಳಿ ಮಾಡುತ್ತಾ, ಮಾಡುತ್ತೆ ಅಂತ ಹೇಳ್ತಾರೆ. ಈ ಶ್ರದ್ಧೆ ಇದ್ದವರು ಗುರುಗಳಾಗಿರುತ್ತೆ. ಅದಕ್ಕೆ ದೇವರವರನ್ನು ಕಳಿಸಿಕೊಟ್ಟಿದ್ದಾರೆ. ನಾಸ್ತಿಕರಲ್ಲೂ ಕೂಡ ಆಸ್ತಿಕ್ಯದ ಒಂದು ಅಮೃತ ಸೇಚನ ಆಗಬೇಕು ಅಂತಾನೆ ಕಳಿಸಿರೋದು. ಅಷ್ಟೇ ತಾನೇ ಬೇಕಾಗಿದ್ದು ಹೇಳಿ ಆಚಾರ್ಯ ಜ್ಞಾಪನ ಮಾಡಿಕೊಡ್ತಾರೆ. ಮಧ್ವಾಚಾರ್ಯ ಹಾಗೆ ಮಾಡಿರ್ತಾರೆ. ಒಬ್ಬ ರಾಜ ಚಾಲೆಂಜ್ ಆಗಿದ್ದಾಗ ಆಚಾರ್ಯ ಕೈಲಿಟ್ಟುಕೊಂಡಂತೆ ಗಿಡವನ್ನು ಇಟ್ಟುಕೊಂಡು ಬಿಟ್ಟು ಯಾವ ಔಷಧಿ ಇದು ಸೂಕ್ತವನ್ನು ಹೇಳಿದರೆ ಕೈಯಲ್ಲೇ ಬೆಳೀತಂತೆ. ಅಂತ ಸಿದ್ಧಿ ಮಧ್ವಾಚಾರ್ಯ ತೋರಿಸಿರ್ತಾರೆ. ಇವರು ಮಂತ್ರವನ್ನು ಹೇಳ್ತಾರೆ, ಕೊಡೆ ಮೇಲೆ ಹಾಕಿದ್ರೆ ಆಗಲೇ ಶೇಪ್ ಚೇಂಜ್ ಆಗಿ ಶುರುವಾಗುತ್ತೆ. ಇಮಿಡಿಯೇಟ್ ಆಗಿ ಸ್ವಲ್ಪ ನಿಧಾನ ತಿರುಗಕ್ಕೆ ಶುರುವಾಯ್ತಂತೆ. ಹಾಗೆ ಗಿಡ ಬೆಳೆದೇ ಬಿಡ್ತಂತೆ, ಅದು ತಬ್ಬಿದ್ದಾಗಿಬಿಡ್ತಾನೆ. ಏನು ಆಶ್ಚರ್ಯ ಇದು! ವೇದ ಮಂತ್ರಗಳು ಕಷ್ಟಪಟ್ಟು ಬೀಜ ಹಾಕಿ ನೀರಿಟ್ಟು ಎಲ್ಲ ಮಾಡಿದ್ರೆ ಕೊಳೆತು ಹೋಗುತ್ತೆ ಎಷ್ಟೋ ಸಲ. ಕೊಳೆತ ಕೊರಡು ಇವತ್ತು ಒಣಗಿದ ಕೊರಡು ಕೊಂಡರೊಂದು ಏನು ಆಶ್ಚರ್ಯ ಅಂತ ಹೇಳಿ ಪರಮಾಶ್ಚರ್ಯ ಪಟ್ಟರು. ಆ ಕೊರಡು ಕೊಂದರಿದ್ದಲ್ಲ, ಅದು ಬುದ್ಧಿನೇ ಕೊಂದರಿತ್ತು. ಪಾಪ ಕೊರಡಿದ್ದಾಗಿತ್ತು, ಅದು ಕೊಂದರಿ ಹೋಗಿಬಿಡುತ್ತೆ. ಅದು ಒದ್ದು ದೇವ ಭಕ್ತನಾಗಿ ಬಿಡ್ತಾನೆ, ಟೋಟಲ್ ಚೇಂಜ್ ಆಗಿಬಿಡ್ತಾನೆ ಪಾಪ ಅವನು. ರಾಯರ ಹಿರಿಮೆಯನ್ನು ಕಂಡು ಪೂರ್ತಿ ಬದಲಾವಣೆ ಆಗಿಬಿಡ್ತಾನೆ. ಇನ್ನು ಬಿಜಾಪುರ ಪ್ರಾಂತಕ್ಕೆ ಹೋಗ್ತಾರೆ, ಮೊಳಖೇಳಕ್ಕೆ ಹೋಗ್ತಾರೆ, ಅನೇಕ ಕಡೆ ಸಂಚಾರ ಮಾಡ್ತಾ ಬರ್ತಾರೆ. ಒಂದು ದಾರ ಹೋಗ್ತಾ ಇದ್ರಂತೆ, ಭಾರಿ ಬಿಸಿಲು, ಪರಿವಾರದೆಲ್ಲ ಜೊತೆಗೆ ಇದ್ದಾರೆ. ಒಬ್ಬ ಶಿಷ್ಯನ ಹೆಂಡತಿ ಬಸರಿ ಪಾಪ, ಆ ಡೆಲಿವರಿ ಟೈಮ್, ಆ ದಾರಿಯಲ್ಲಿ ಹೋಗ್ತಾ ಇರೋ ಕಾಲ ಪ್ರಸವ ವೇದನೆ ಕಾಣಿಸ್ಕೊಂಡ್ಬಿಡ್ತಂತೆ ಪಾಪ. ಮಳೆಗಾಲದಲ್ಲೇ ಬಿಸಿಲಿದ್ದಾಗಿರುತ್ತೆ ಊರ್ ಕಡೆಗೆಲ್ಲ ಕೂಡ. ಹೇಳಿ ಕೇಳಿ ಬಿಸಿಲುಗಾಲ, ಕೆಳಗೆ ಮರಳು, ಮೇಲೆ ಸೂರ್ಯ, ಮಠ ಮಧ್ಯಾಹ್ನ, ಆಕೆಗೆ ಪ್ರಸವ ವೇದನೆ. ಏನ್ ಮಾಡ್ಬೇಕಾಗ? ಶಿಷ್ಯರೆಲ್ಲ ಹೋತ ಕೂಗ್ತಾರ, ಏನು ಕೂಗಬೇಕಾಗಿಲ್ಲ ಅಂತ ಹೇಳಿದ್ದು. ಎಂಥ ಸಿದ್ಧಿ, ರಾಯರ ಸಿದ್ಧಿ. ತಮ್ಮ ಶಾಟಿ ತಗೊಂಡ್ರಂತೆ, ಯಾರು ತಗೊಂಡ್ಬಾರದೆ, ಇನ್ನೊಬ್ಬರು ವಸ್ತು ತಗೊಂಡ್ರೆ ಪುಣ್ಯ ಅಲ್ಲ, ನಮ್ಮದೇ ಉಪಯೋಗಿಸಬೇಕು. ಈ ತಗೊಂಡಿದ್ದು ಆ ಬಿಸಿ ಮೇಲಕ್ಕೆ ಹಾರಿಸಿದ್ರಂತೆ. ಮೇಲಕ್ಕೆ ಹಾರಿಸಿ ಮಂತ್ರ ಹೇಳಿ ಬಿಟ್ರೆ ಹಾಗೆ ಟೆಂಟ್ ಆಗಿಬಿಟ್ಟು ಇಮೇಲೆ ಟೆಂಟ್ ಆಯ್ತದೆ. ಟೆಂಟೇ ಬೀಳ್ತಿರ್ತಾವೆ ಮನೆ RCC ಕಟ್ಟಲೆ ಬೀಳೋ ಕಾಲ ಇದು. ಟೆಂಟ್ ಆಗಿದ್ರೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಂತೆ. ಹಾಗೆ ಮಳಲೆ ಮಾರ್ಗದಳು ಲಲನೆ ಪ್ರಸೂತಿ ಸೇತ ಜಗನ್ನಾಥಾಸರು ಬರೀತಾರೆ. ಒಬ್ಬ ಹೆಂಗಸು ಹೆತ್ರೆ ಆ ಕ್ಷಣಕ್ಕೆ ಒಂದು ಕಡೆ ನೆರಳು, ನೀರಲ್ಲಿ ಬರಬೇಕು, ಪುಲಿನ ಕಮಂಡಲಗಳು ಜಲ ತೋರುತ್ತೆ ಅಂತ ಹೇಳ್ತಾರೆ. ನೀರು ಬರ್ತಾ ಇದೆ, ಮಳಲಾಗಿ ಹಾಗೆ ನೀರು ಚಿಮ್ತಾ ಇದೆ ಅಂತ. ಹಾಗೆ ಇವತ್ತು ರಾಯರಲ್ಲಿ ಮಂತ್ರಾಕ್ಷತೆ ಹಾಕಿದ್ರೆ ನೀರಿನ ಜಾಗದಲ್ಲಿ ನೀರು ಚಿಮ್ಮುತ್ತೆ. ಅವರ ಕಾಲಕ್ಕೆ ಇವೆಲ್ಲ ಆಗಿದ್ದು ಅಂದ್ರೆ ನಂಬಬೇಕಂತ ಕೇಳಾಗೇ ಇಲ್ಲ. ಅದಕ್ಕೆ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ. ಇಲ್ಲಿ ಪವಾಡ ತೋರಿಸಲಿಲ್ಲ. ಒಬ್ಬ ಶಿಷ್ಯನ ಹೆಂಡತಿಯ ಪ್ರಾಣ ಉಳಿಸಿದ್ರು, ಅವ್ರ ಸಂಸಾರ ಉಳಿಸಿದ್ರು. ಇವತ್ತು ಶೋ ಮಾಡೋ ಪ್ರದರ್ಶನಗಳು ಬೇರೆ, ಅವೆಲ್ಲ ಇಮ್ಮಿಡಿಯೇಟ್ ಆಗಿ ಜನಕ್ಕೆ ಮುಟ್ಟಬೇಕು. ಅವೆಲ್ಲ ಕೂಡ ಇವತ್ತು ಇಂಥ ಪ್ರಯೋಗ ಮಾಡೋದನ್ನ ಸಿಗೋದು ಕಡಿಮೆ. ನಿನ್ಯಾರೋ ಪೇಪರ್ ಹಾಕಿದ್ದಾರೆ ಪಾಪ, ಇಷ್ಟೊಂದು ಬಾಬಾಗಳಿದ್ದಾರೆ ಪಾಪ,
ಯಾವುದೋ ಪೇಪರ್ನಲ್ಲಿ. ಆದ್ರೂ ಮಳೆ ಬರ್ತಾ ಇಲ್ಲ, ಏನ್ ಮಾಡೋದು ಈಗ? ಅಂದ್ರೆ ಕೋಟ ಅಂತ ಆಯ್ತಲ್ಲ, ಆಗ ಈ ಬಾಬಾಗಳು ಕೈ ಕೊಟ್ಟಾಗ ಆಯ್ತಲ್ಲ, ಈಗ ತೋರಿಸಬೇಕಾಗಿತ್ತು. ಇಲ್ಲ ನಾ ಹಾಕಿಲ್ಲ ಮಳೆಗಾಲ, ಎರಡು ಮಾಡೋದಕ್ಕಾಗೋದಿಲ್ಲ ಅಂತ ಕೇಳಿದ್ರೆ ಈ ಪವಾಡ ಮಾಡ್ತೀವಿ ಅಂತ ಅನ್ಬೇಡಿ, ಸುಮ್ಮನೆ ಕೊಡಿ, ಓದಿದ್ದೇವೆ ಅಂತ ಹೇಳ್ಕೊಳ್ಳಿ, ತಪ್ಪಲ್ಲ. ಪವಾಡ ಮಾಡ್ತೀವಿ ಅಂತ ಸುಳ್ಳು ಮಾಡಬಾರ್ದು. ಇವತ್ತು ರಾಘವೇಂದ್ರ ಸ್ವಾಮಿ ಪವಾಡ ಮಾಡ್ತೀವಿ ಮಾಡಿದ್ರು, ಸರಿಯಾಗಿ ತೋರಿಸೇ ಬಿಟ್ಟು. ಇನ್ನೊಂದು ಮನೆಗೆ ಹೋಗಿದ್ರು, ಅಲ್ಲಿ ಪಾಪ ಒಳ್ಳೆ ಭಿಕ್ಷೆ ಮಾಡಿಸಿದ್ದಾನೆ ಬ್ರಾಹ್ಮಣ. ಈ ಮಧ್ಯೆ ಹೇಳಿದ್ರೆ 15-20 ವರ್ಷ ಮುಗಿಯೋದಿಲ್ಲ ಅಂತ ಹೇಳಿಬಿಟ್ಟು ಅದು 15-20 ನಿಮಿಷದಲ್ಲೇ ಮುಗಿಸ್ಬೇಕು, ಆದ್ರಿಂದ ಅಲ್ಲೊಂಚೂರು ಹೇಳ್ತಾ ಇದ್ದೆ. ಹೋಗಿದ್ದಾರೆ ಪಾಪ, ಅಪೂರ್ವವಾಗಿ ಅವನು ಬಹಳ ವಿಶ್ವಾಸ. ಸ್ವತಃ ರಾಘವೇಂದ್ರ ಸ್ವಾಮಿಗಳೇ ಬಂದಾಗ, ಇಂಥ ಮಹಿಮಾನ್ವಿತರು ಬಂದಾಗ ಕೇಳಬೇಕ, ಸಂಭ್ರಮನೇ ಸಂಭ್ರಮ. ಒಳ್ಳೆ ಬೇಸಿಗೆ ಕಾಲ, ಮಾವಿನಹಣ್ಣಿನ ಕಾಲ, ರಸಾಯನ ಮಾಡಿಸಿಬಿಟ್ಟಿದ್ದಾನೆ. ಇವತ್ತೇ 106 ಜನ ಬ್ರಾಹ್ಮಣರ ಕಾಲ, ಅವತ್ತು 1000 ಬ್ರಾಹ್ಮಣ ಸೇರ್ತಕ್ಕಂಥ ಕಾಲ. ಇನ್ನೇನು ಬಡಿಸೋ ವ್ಯವಸ್ಥೆ ಮಾಡಬೇಕು, ರಾಯರ ಪೂಜೆ ಎಲ್ಲ ಮುಗಿದೋಗ್ಬಿಟ್ಟಿದೆ. ತೀರ್ಥ ತಗೊಂಡ್ರು ಭಿಕ್ಷೆ ಕೂತ್ಬಿಟ್ಟಿದ್ದಾರೆ ಆ ಕಡೆಗೆ. ಇವರೆಲ್ಲ ಬ್ರಾಹ್ಮಣ ಊಟ ಕೂತಿದ್ರೆ ಬಡಿಸ್ತಾ ಇದ್ದಾರೆ. ಆ ಗಲಾಟೆಯಲ್ಲಿ ಏನಾಗ್ಬಿಟ್ಟಿದೆ, ಆ ಇದ್ರ ಕಥೆ ನಮಗೆ ಗೊತ್ತು. ಅವನ ಮಗ ಇದ್ನಲ್ಲ ಪಾಪ, ಸಣ್ಣ ಹುಡುಗ, ದೊಡ್ಡ ಮಾವಿನ ಸಿಗಂಡು ಪಾತ್ರೆ ಮಾಡಿಟ್ಬಿಟ್ಟಿದ್ದಾರೆ ರಸಾಯನನ. ಆ ಕೂಸಿನ ಪ್ರವೃತ್ತಿ ಪಾಪ, ನೋಡಕ್ಕೆ ಬಗ್ಗೆ ನೋಡೋ ಪದ್ಧತಿ ಅಲ್ಲ, ಹೋಗಿ ಬಗ್ಗೆ ನೋಡ್ತಾ ಇದೆ. ಏನಿದೆ ನೋಡಕ್ಕೆ ಅಂತ ಹೋಯ್ತು, ಪಾತಿ ಹೊಡೆದ್ಬಿಟ್ಟು. ಇದನ್ನು ಆಶ್ಚರ್ಯ. ನಮ್ಮ ನೀರಿನ ತೊಟ್ಟಿಯಲ್ಲಿ ಸಿಟ್ಟು ಒಂದು ಮಗು ಅಂತ ನೋಡಿದ್ರಲ್ಲ ಪೇಪರ್ ಒಳಗೆ. ಕುತೂಹಲ, ಮಕ್ಕಳು ಕುತೂಹಲ. ಇವತ್ತು ಬದುಕಿಸೋರಿಲ್ಲ, ಇದೇ ಪದ್ಧತಿ ಆಗಿದ್ದಷ್ಟೇ. ಅದು ಬಿಚ್ಚನೂ ಮಾಡಿಸೋರಿಲ್ಲ, ಅದು ಎರಡೆರಡು ಸಮಸ್ಯೆ. ಆದ್ರೆ ಅವರು ಎರಡೂ ಆಗಿತ್ತಲ್ಲ. ಆ ಕ್ಷಣಕ್ಕೆ ನೋಡ್ತಾರೆ, ಯಜಮಾನ ಅಡಿಗೆಯನ್ನು ಹೇಳ್ತಾರೆ, ಸ್ವಾಮಿ ಮೊದಲು ಗೊತ್ತಾಗ್ಲಿಲ್ಲ, ಬಡಿಸ್ತಾ ಹೋಗ್ಬಿಟ್ರು. ತಲೆ ಕಾಣಕ್ಕೆ ಶುರುವಾದ ಬಗುರು ಶವ ಕಾಣಿಸ್ತು ಪಾಪ. ಬಡಿಸೋರು ಗಾಬರಿ ಆಗಿಬಿಟ್ಟಿದ್ದಾರೆ. ಇವರು ತನ್ನ ಮಗನ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ ಪಾಪ. ಮಠದಲ್ಲಿ ಉತ್ಸವ ಅಂತ ಮಾಡ್ಬಿಡ್ತಾರೆ, ಮನೆ ಉತ್ಸವ ಅಂತ ಹೇಳಿಬಿಟ್ಟು. ಆಗ ನೋಡಿದರೆ ಅವನ ಶವ. ಅವನು ಕರೆದು ಹೇಳ್ತಾರೆ, ನೋಡು ರಾಜ, ನೋಡು ಯಜಮಾನ, ಹೀಗಾಗಿಬಿಟ್ಟಿದೆ. ದೇಸಾಯಿ ಪಾಪ ಅವನು ನೋಡ್ತಾರೆ, ಭಾರಿ ದುಃಖ ಆಗಿತ್ತು ಪಾಪ ಅವನಿಗೆ. ಏನ್ ಮಾಡೋದು? ಏನೋ ಗಲಾಟೆ ಮಾಡಿಬಿಟ್ರೆ ಊಟ ಕೆಟ್ಟ ಹೋಗ್ಬಿಡುತ್ತೆ. ಎಲ್ಲರೂ ಕೂಡ ಗಲಾಟೆನೂ ಮಾಡಬಾರ್ದು, ತಡ್ಕೋತಾನೆ ಪಾಪ. ರಾಘವೇಂದ್ರ ಸ್ವಾಮಿ ಅಂತ ನೋಡಿದ್ದಕ್ಕೆ ಬಂದ ದೀಕ್ಷೆ ಅವನಿಗೆ ಪಾಪ. ತಡ್ಕೋಣ, ಅಲ್ಲ ಆಗಲಿ, ಆಮೇಲೆ ಯೋಚನೆ ಮಾಡೋಣ ಅಂತ ಸುಮ್ಮನೆ ಹಾಗೆ ಕೂತಿದ್ದಾನೆ. ರಾಯರಿಗೆಲ್ಲ ಭಿಕ್ಷೆ ಆಗಿಬಿಟ್ಟಿದೆ. ಆಮೇಲೆ ತೀರ್ಥ ಕೊಡೋದು ಪದ್ಧತಿ, ತೀರ್ಥ ಕೊಡೋದು ಆಮೇಲೆ ಪದ್ಧತಿ. ಕರೀರಿ ಯಜಮಾನ ಅಂತ ಕರೆದ ರಾಘವೇಂದ್ರ ಸ್ವಾಮಿ. ಅವ್ರು ಬರ್ತಾ ಇಲ್ಲ, ಆಗ ಬರ್ತಾ ಸೊ ಅವಾಯ್ಡ್ ಮಾಡಿದ್ದಾರೆ, ಮೊದಲು ಬರೋದು ಬೇಡ ಅಂತ ಹೇಳಿ. ಯಾಕೆ ಸುದ್ದಿ ಹೇಳಬೇಕು ಅಂತೇಳಿ. ಇವರು ಅಂಥವ್ರ ಇವರೆಲ್ಲ ಕೂಡ ಹಾಗಾಗಿ ಇವೇ ದೃಷ್ಟಿ ಇರೋರು. ಕರೀರಿ ಅಂತ ಹೇಳಿದ್ದಾರೆ, ಅವನ್ನೇ ಕರೀರಿ ಅಂತ ಹೇಳಿದ್ರಂತೆ. ಆಗ ಹೇಳ್ತಾ ಇಲ್ಲ, ಅವರು ಬರಹಾಗಿಲ್ಲ ಅಂತ ಹೇಳಿದ್ರು. ಯಾಕೆ ಏನಾಗಿದೆ? ಅವರು ಸೂತಕ, ಮಗ ಸತ್ತೋಗ್ಬಿಟ್ಟಿದ್ದಾನಲ್ಲ, ಕೊಯ್ಲಿಗೆ ಇದೆ, ಸೂತಕ ಇದೆ. ಸೂತಕ ದೇವರ ಮನೆ ಬಂದ ಸೂತಕನ ಅಂತಾರೆ ರಾಘವೇಂದ್ರ. ಎಷ್ಟು ಅರ್ಥ ಮಾಡ್ಕೋಬೇಕು. ಇವರು ಸೂತಕನ ಮೊದಲೇ ಹೇಳಿಲ್ಲ, ಇಮಿಡಿಯೇಟ್ ವಾಹನ ಹೋಗ್ಬಿಡೋದಾಗಿತ್ತು. ಬೆಳಿಗ್ಗೆ ಮನೆ ಊಟ ಮಾಡಿಬಿಟ್ವಲ್ಲ, ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳಿ. ಅದಲ್ಲ, ದೇವರಲ್ಲಿ ಬಂದ ಸೂತಕನ ಸಾಧ್ಯನೇ ಇಲ್ಲ. ಪ್ರಾಣದೇವರ ಪ್ರಾಣ ಸಾಕ್ಷಾತ್ ರಾಮಚಂದ್ರ, ಆತನ ಪೂಜೆ ಮನೆಯಲ್ಲಿ ಮಾಡಿಸಿದ್ದಾನೆ. ಅದು ಹೇಗೆ ಸೂತಕ ಬರುತ್ತೆ ಅವರಿಗೆ? ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಇಲ್ಲ, ಮಗ ಸತ್ತೋಗ್ಬಿಟ್ಟಿದ್ದಾನೆ, ಅವನ ಶವ ಸಮೇತ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರೆ. ಇದು ರಾಘವೇಂದ್ರ ದೊಡ್ಡ ದೀಕ್ಷೆ ಅಂದ್ರೆ ಇದು ಒಂದು. ಅಂದ್ರೆ ನಿಜ ಅನುಗ್ರಹ ಯಾತಕ್ಕೆ ಮಾಡಿ ಇಂಥ ಶಕ್ತಿ, ಚಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ತಂದು ಮುಂದಿಡಿ ಎತ್ಕೊಂಡ್ ಬರ್ತಾನೆ ಪಾಪ. ಮುಖದಲ್ಲಿ ಅವನಿಗೆ ಅಷ್ಟು ದುಃಖ ಇದೆ ಪಾಪ. ಅವನಿಗೇನು ರಾಜಮನಸಿ ಬೇಜಾರಾಗೋದಂತ, ಅವನಿಗೆ ಎಂಥ ಪುಣ್ಯಾತ್ಮಪ್ಪ. ಉಳಿದವರಾಗಿದೆ, ಎಂಥ ಸಾಗುಗಳು ಬಂದರೆ ಮಗ ಸತ್ತೋಗ್ಬಿಟ್ಟ ಅಂತ ಹೇಳಿ ಇನ್ಮೇಲೆ ಸಾಗುಗಳನ್ನೇ ಕರೆಸೋದಿಲ್ಲ, ಸಂಕಲ್ಪ ಯಾರನ್ನೂ ಕರೆಸೋದಿಲ್ಲ ನಾನು. ಇತ್ತು ಬೇಕಾಸನೇ ಇದ್ದಾರೆ. ಇತ್ತು ಸಣ್ಣ ಪುಟ್ಟ ತಪ್ಪಾದ ತಿದ್ಕೊಳ್ಳೋದಿಲ್ಲ, ಕೆಟ್ಟದ ನಡ್ಕೊಂಡ್ಬಿಟ್ಟು ಅಪಹಾಸ್ಯ ಮಾಡಿ ನಿಜವಾಗ್ಲೂ ಇದು ಕೆಟ್ಟ, ಸತ್ಯದ ಕೆಟ್ಟದಲ್ಲ, ನಿಜವಾಗ್ಲೂ ವಂಶ ಸಾಯಿಸಿಬಿಡ್ತಾರೆ. ಆಮೇಲೆ ಅದು ಇನ್ನೂ ಡೇಂಜರಸ್. ಆದ್ರೆ ಅವ್ರು ಕರ್ಕೊಂಡು ಬರ್ತಾರೆ, ತುಂಬಾ ದುಃಖ, ಸ್ವಾಮಿ ಹೀಗಾಗಿದೆ, ಅದು ಜೀವ ಇರೋ ಚಾನ್ಸಸ್ಸೇ ಇಲ್ಲ ಪಾಪ. ಅವ್ರು ನೋಡಿರಂತೆ, ಬೇಸರ ಮಾಡಬೇಡ ಅಂತ ಹೇಳ್ತಾರೆ. ಹೇಳಿದ್ದು ಕೈಯಲ್ಲಿ ಪರಮಾತ್ಮನ ಚಿಂತನೆ ಮಾಡ್ತಾ ನೀರು ಹಾಕೊಂಡಿದ್ದು ಎಂಥ ಶಕ್ತಿ. ನೀರು ಕೈಯಲ್ಲಿ ಬಿತ್ತು ಅಂದ್ರೆ ಡಾಕ್ಟರ್ ಕೈಯಲ್ಲಿದ್ದ ಇಂಜೆಕ್ಷನ್ ಹೇಗೆ ಕೆಲಸ ಮಾಡುತ್ತೆ ನೋಡಿ. ಹಿಡ್ಕೊಂಡಿದ್ದು ದೇವರ ಪ್ರಾರ್ಥನೆ ಮಾಡಿದ್ದು, ಪ್ರೋಕ್ಷಣೆ ಮಾಡಿದ್ದೆ ತಡ. ಉಳಿದವರಿಗೆಲ್ಲ ಆಶ್ಚರ್ಯ, ಏನ್ ಮಾಡ್ತಾರೆ ಇವರು ನೋಡಬೇಕು ಅಂತ ಕುತೂಹಲ. ಏನು ಪಿಟಿ ಮಾಡಬಹುದು ಪಾಪ, ಅಯ್ಯೋ ಹೀಗಾಗಬಾರ್ದಾಗಿತ್ತು. ಸಮಾಧಾನ ಮಾಡಿದ್ರೆ ಸಾಕು, ಅಂತರು ಸಿಗೋದೇ ಕಷ್ಟ. ಸಮಾಧಾನ ಕೂಡ ಮಾಡೋದಿಲ್ಲ, ಮೇಲಿಗೆ ಮಾಡಿದ್ರೆ ಬೈಕೊಂಡು ಹೋಗ್ಬಿಡ್ತಾರೆ. ಅಂತ ಹೊತ್ತಿನೊಳಗೆ ಇನ್ನೇನೋ ಮಾಡ್ತಿದ್ದಾರಲ್ಲ ಅಂತೇಳಿ ಸ್ತೋತ್ರ ಮೇಲೆ ಹಾಕಿದರಂತೆ. ಮುಹೂರ್ತಲಿಕ್ಕೆ ಪರಮಾಶ್ಚರ್ಯ, ಎದ್ದು ಕೂತೇ ಬಿಟ್ಟಂತವ್ರು. ನಿದ್ರೆಯಿಂದ ಎಚ್ಚೆತ್ತು ಬಿಟ್ರಂತ ಪದ್ಧತಿ ಉಂಟು. ಮಲಗಿದವನು ಎದ್ದಾಗಿ ಎದ್ದು ಬಿಟ್ರಂತೆ. ಹಾಗೆ ಹೇಳ್ತೇನೆ, ನಮ್ಮಲ್ಲಿ ಹಾಗೆಲ್ಲ ಹೇಳ್ತಾರೆ, ಎದ್ದು ಅರ್ಧ ಗಂಟೆಗೆ ಕಣ್ ತೆಗಿಬೇಕಾರೆ ಪಾಪ ಅವರು. ಆ ರೀತಿ ಹೇಳೋದಲ್ಲ. ಅವ್ರು ಕಾಫಿ ಲೋಟಕ್ಕೆ ನೋಡೋರಿಗೆ ಹೇಳೋದೇ ಇಲ್ಲ. ಇದು ಸಮಸ್ಯೆ ನಿಜವಾಗಲೂ ಕೂಡ. ಅಂದ್ರೆ ಆ ಇಡೀ ಉಪಯೋಗಿಸಬಾರದು. ಸರಿಯಾಗಿ ಎದ್ದು ಕೊಡ್ತಾರೆ ನೋಡಿ. ಎದ್ದು ಕೂತ ತಕ್ಷಣ ಉಳಿದವ್ರ ಮನಸ್ಸೇ ಎದ್ದ ಹಾಗಾಯ್ತಪ್ಪ. ಬೆಳೆದರೆ ಕೂಡ ಆಸ್ತಿಕೆ ಬುದ್ಧಿನೇ ಜಾಗೃತವಾದ ಹಾಗಾಯ್ತು. ಏನಿದು ಪವಾಡ ಅಂತ ಹೇಳ್ತಾರೆ. ಯೋಚನೆ ಏನು ಆಶ್ಚರ್ಯ ಅಲ್ಲ. ರಾಮದೇವರು ಬಂದಿದ್ದಾರೆ. ರಾಮದೇವರಿದ್ರೆ ಹನುಮಂತ ಇದ್ದೇ ಇರ್ತಾರೆ. ಹನುಮಂತ ಅಂದ್ರೆ ಪ್ರಾಣದೇವರು ಬಂದರೆ ಹೇಗೆ ಸಾಯ್ತಾರೆ ಮನುಷ್ಯ, ಎದ್ದು ಕೂತಿದ್ದ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ರು, ಪ್ರಾಣದೇವ ನೀನಲ್ಲದೆ ಕಾಯುವರ ಕಾಣೆ ಲೋಕದೊಳಗೆ. ಮುಖ್ಯ ಪ್ರಾಣದೇವ ನೀನಲ್ಲದೆ ಕಾಯುವರ ಕಾಣೆ ಲೋಕದೊಳಗೆ. ಪರಿಸರ ನೀನಿರೆ, ಹರಿತಾನಿರುವನು, ಇರದಿರೆ ತಾನಿರನು. ಕರಣ ನಿಯಾಮಕ ಸುರರ ಗುರುವೆನಿ, ಕರುಣಿಸುವ. ಮುಖ್ಯ ಪ್ರಾಣದೇವ ನೀನಲ್ಲದೆ ಕಾಯುವರ ಕಾಣೆ ಲೋಕದೊಳಗೆ. ಅದು ಏನು ಓದಿದ್ದಾರೆ ಸಂಪೂರ್ಣವಾದ ನಿಷ್ಠೆ ಇರುವುದು. ಮತ್ತು ಓದಿಗೂ ನಿಷ್ಠೆಗೂ ಆ ರೀತಿ ಒಂದು ಶ್ರದ್ಧಾಗಿ ಪರಮಾಗತಿ ಬಂದ್ರೆ ಸಿದ್ಧಿಯಾಗತ್ತೆ. ಎದ್ದು ಕೂತ ಆಶ್ಚರ್ಯ. ಜಗತ್ತಿನೊಳಗೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಒಂದು ಕ್ಷಣದಲ್ಲಿ ಹರಡುತ್ತಾ ಇದೆ. ಅದನ್ನೆಲ್ಲ ಅವರು ತಮಗೂ ತೋರಿಸ್ತಾ ಇಲ್ಲ,
ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ದೇವರ ಮಹಿಮೆಯನ್ನ ಸಾಧಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಆದ್ವಾನಿಯ ಪ್ರಾಂತಕ್ಕೆ ಬಂದರು. ಆ ಸಮಯಕ್ಕೆ ತುಂಬಾ ಜನ ಭಿಕ್ಷೆ ಪಾದಪೂಜೆ ಎಲ್ಲ ಆಗೋಗ್ಬಿಡ್ತು. ಆ ಒಂದು ಪ್ರಸಂಗ ನಡೀತು. ತುಂಬಾ ಜನ ಅವತ್ತು ಬರೋದು ಮಂತ್ರ ತಗೊಂಡೋಗೋ ಪದ್ಧತಿ ಅಲ್ಲ, ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಒಬ್ಬ ಹುಡುಗನೂ ಬಂದ ತಗೊಳ್ಳೋದಕ್ಕೋಸ್ಕರ. ಒಬ್ಬ ಹುಡುಗ ಬಂದ, ಪಾಪ ತುಂಬಾ ಬಡವ ಬಂದ, ಕೈ ಮುಕ್ಕೊಂಡು ನಿಂತ್ಕೊಂಡ. ಕರೆದ್ರು, ಬಾ ಅಂತ ಕರೆದ್ರು. ತಲೆಗೆ ಏನಪ್ಪ ಹೆಸರು ಅಂತ ಕೇಳಿದ್ರು. ವೆಂಕಣ್ಣ ಅಂತ ಹೇಳಿದ. ಏನು ನೀನು ಏನ್ ಮಾಡ್ತೀವಿ? ತಂದೆ ತಾಯಿ ಯಾರೋ ನನಗಿಲ್ಲ, ಅನಾಥ ಮಗು ಅಂತ ಹೇಳಿದ. ಆ ಕೇಳಿ ಸುಮ್ಮನಾಗ್ಲಿಲ್ಲ. ನನ್ನ ಕಾಪಾಡಬೇಕು ಗುರುಗಳೇ ಅಂತ ಹೇಳ್ತಾನೆ. ಯೋಚನೆ ಮಾಡಿದ, ತಲೆ ಮೇಲೆ ಕೈ ಇಟ್ಟುಬಿಟ್ಟು ಹಣ್ಣು ಕೊಟ್ಟು ಬಿಟ್ಟು, ನಿನಗೆ ಆಪತ್ತು ಬಂದಾಗ ನಮ್ಮ ಜ್ಞಾಪಿಸಿಕೋ ಅಂತ ಹೇಳಿದ್ರು. ಆಪತ್ತು ಬಂದಾಗ ಜ್ಞಾಪಿಸಿಕೋ ತಿಳಿ ಹೊರಟು ಬಿಡ್ತಾರೆ. ಒಂದು ಹೊರಟು ಸಂಚಾರ ಹೊರಟು ಕುಂಭಕೋಣ ಬಂದ ಹೊರಟೋಗ್ಬಿಟ್ರು ರಾಯರ ಕಡೆಗೆ. ಈ ಕಡೆಗೆ ಹುಡುಗ ಚಿಕ್ಕವ್ರು ಸ್ವಲ್ಪ ಬೆಳೆದ, ಓದು ಬರಕ್ಕೆ ಅವಕಾಶವೇ ಇಲ್ಲ ಪಾಪ ಅವನಿಗೆ. ಹಿಂದಿನ ಕಾಲದ ಪದ್ಧತಿ ಓದು ಬರ ದನ ಕಾರ್ಯ ಕಳಿಸೋ ಪದ್ಧತಿ ಅದು. ದನ ಕಾಯನ್ ಮಾಡಿಬಿಟ್ರು ಪಾಪ. ಜನರು ಯಾರು ಸಿಕ್ಕರು ದನ ಕಾರ್ಯ ಕಳಿಸಿಬಿಟ್ರು. ದನ ಕಾಯ್ಕೊಂಡಿದ್ದ. ದನ ಕಾಯರ ಪದ್ಧತಿ ಅಂದ್ರೆ ಊರು ಅಡವಿಗೆ ಹೋಗಬೇಕು, ಸಾಯಂಕಾಲದವರೆಗೆ ಇರಬೇಕು, ಮನೆ ವಾಪಸ್ ಬರಬೇಕು, ಮೇಯಿಸ್ಕೊಂಡ್ಬಿಟ್ಟು ಪದ್ಧತಿ ಹಾಗೆ ಮಾಡ್ತಾ ಇದ್ದಾನೆ. ಒಂದು ದಿವಸ ಹಾಗೆ ಮಾಡ್ತಾನೆ ಇದ್ದ. ಒಂದು ದಿವಸ ಮಧ್ಯಾಹ್ನದ ಸಮಯಕ್ಕೆ ಆ ಆದ್ವಾರಿಯ ನವಾಬ ಬರ್ತಾ ಇದ್ದಾನೆ. ಆ ಕಾಲ ನವಾಬ ಬರ್ತಾ ಇದ್ದಾನೆ. ತಾನು ತನ್ನ ಪರಿವಾರ ಸಮೇತ ಬರ್ತಾ ಇದ್ದಾನೆ. ಅವನ ಹೊತ್ತಿಗೆ ಅವರ ಸಂದೇಶ, ಎರಡು ಕಡೆಯಿಂದ ಸಂದೇಶ ಬರುತ್ತೆ ಅವನ ಹತ್ರ. ಎರಡು ಕಡೆಯಿಂದ ಇಬ್ಬರು ಅಶ್ವಾರೋಹಿಗಳು ಓಡ್ಕೊತ ಬಂದ್ಬಿಟ್ಟು ಪತ್ರವನ್ನು ಕೊಡ್ತಾರೆ. ಒಂದು ಪತ್ರ ಮನೆಯಿಂದ ಬಂದಿದ್ದು, ಇನ್ನೊಂದು ಪತ್ರ ಅವನ ಮಂತ್ರಿಯಿಂದ ಬಂದು ಸೇನಾಧಿಪತಿಯಿಂದ ಬಂದಿತ್ತು. ಎರಡು ಪತ್ರ ಓದ್ಲಿಕ್ಕೆ ಅಂತ ಹೋಗ್ತಾನೆ. ಅವ್ನು ಓದು ಬರ ಬರ್ತಾ ಇಲ್ಲ ಪಾಪ. ಅವ್ನು ಓದು ಬರ ಬರ್ತಾ ಇಲ್ಲ. ರಾಜ ಅವ್ನು ಸಿಟ್ಟು ಬರುತ್ತೆ. ಏನ್ರಿ ರಾಜ ಅಂತೀರಿ, ಓದು ಬರ ಬರೋದ್ರೆ ಹೇಗಾಗತ್ತೆ? ಇದು ಒಂದು ರಾಜ ಅಂತೀರಿ, ಓದು ಬರ ಬರೋದ್ರೆ ಹೇಗಂತೀರಿ ಅಂತ ಕೇಳಿದ್ರೆ, ಇವತ್ತು ಎಷ್ಟು ಓದು ಬರುತ್ತೆ? ಎಷ್ಟು ಜನ ಎಲೆಕ್ಟ್ ಆಗಿ ಹೋದರೆ ವೋಟ್ ಹಾಕಲಿಕ್ಕೆ ಬರೋದಿಲ್ಲ ತಮಾಷೆ ಅಂತ ಕೇಳಿದ್ರೆ. ವೋಟ್ ಹಾಕಿದ್ರೆ ಇಲ್ಲ ಇನ್ವ್ಯಾಲಿಡ್ ಆಗಿರುತ್ತೆ. ಈ ಸಮಸ್ಯೆ ಉಂಟು ನಾವು. ಇವತ್ತು ಕೂಡ ನಮ್ಮ ಲೋಕದೊಳಗೂ ಕೂಡ ಹೆಬ್ಬೆಟ್ಟು ಹೊತ್ತಿದ್ರೆ ಸಾಕು ಇದು ಅಧಿಕಾರಕ್ಕೆ ಬರಬಹುದು. ಓದು ಬರ ಬರದೆ ಬರತಕ್ಕಂಥ ಕಾಲ ಅವತ್ತು ಇವತ್ತು ಇದೆ, ಅವತ್ತು ಇದ್ದೇ ಇತ್ತು ಪಾಪ. ಅದು ಬರ್ತಾ ಇರಲಿಲ್ಲ. ಅವನ ಪರಿವಾರದಲ್ಲೂ ಬರ್ತಾ ಇದ್ದಿಲ್ಲ. ಯಥಾ ರಾಜ ತಥಾ ಪ್ರಜಾ ಎಲ್ಲ ಇಲಿಟ್ರೇಟ್ ಫೆಲೋಸ್ ಪಾಪ. ಒಬ್ಬರಿಗೂ ಓದಿಲ್ಲ. ನೋಡ್ತಾ ಇದ್ದಾರೆ ಯಾರು ಸಿಗ್ತಾರ ಓದಿನವರು ಅಂತೇಳಿ. ಆಗ ಹೇಳ್ತಾರೆ ನಮಗೆ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಅವಾಗ ಗೊತ್ತಾಗುತ್ತೆ ರಾಜ ಮಹಾರಾಜರಿಗೆ ಏನು ಇಲ್ಲ, ತಲೆ ವಿದ್ಯೆ ಇಲ್ಲ, ಪತ್ರ ಒಂದು ಬರ್ತಾ ಇಲ್ಲ ಅವರಿಗೀಗ. ಆ ಹುಡುಕಿದ್ರು. ಈ ಹುಡುಗ ಕಣ್ಣಿಗೆ ಬಿದ್ದ ಪಾಪ. ದನ ಕಾಯ್ಕೊಂಡು ಓಡಾಡ್ತಿದ್ದಾನೆ. ನೋಡಿದ್ರು ಜನರೇ ಕಾಯಿಸ್ತು ಕೊಳ್ಳೊಳಗೆ. ಓ ಬೊಮ್ಮನಕ ಬಚ್ಚ ಅಂತಾರಲ್ಲ, ಹುಡುಗ ಸಿಕ್ಕ ಕರ್ಕೊಂಡು ಹೊರಟ್ರು ಪಾಪ. ಇವತ್ತು ಅಷ್ಟೇ ಬ್ರಾಹ್ಮಣ ಅಂತ ಹೇಳಿಬಿಟ್ಟು ಸಣ್ಣ ಮಗಳು ಓಲಕ್ ಬರುತ್ತೆ ಅಂತ ಗ್ಯಾರಂಟಿ. ಈ ಸ್ವಲ್ಪ ಸುಳ್ಳಾಗ್ತಾ ಇದೆ ಈಗಾಗಲೇ. ಹಿಂದಿನ ಕಾಲ ಬ್ರಾಹ್ಮಣ ಅಂದ್ರೆ ಏನೇ ಮಾಡ್ತಾರೆ ಓಲಕ್ ಬರ್ತಿತ್ತು ಪಾಪ. ಅವನಿಗೆ ಕರ್ಕೊಂಡು ಹೋದ್ರು. ಅವನು ನಿಲ್ಲಿಸಿದ್ರು. ಓದಾಯ ಅಂತ ಕೊಟ್ಟವನು. ಅವನಿಗೆ ಗಾಬರಿ. ಅವನಿಗೆ ಓದ್ ಬರೋ ನಾನೇ ದನ ಕಾಯ್ತಿದ್ದೆ ಅಂತ ಅವನು ಪಾಪ. ಓದೋರು ನಾನೇ ದನ ಕಾಯ್ತಿದ್ದೆ ಅಂತ ನೋಡ್ತಾನೆ. ಅಡ್ಡು ಗೋಡಿ ಅವನಿಗೆ ಬರ್ತಾ ಇಲ್ಲ. ಹೇಳಿದಂತ ನೋಡು ಓದು ಓದು ಅಂತ ಹೇಳ್ತಾನೆ. ನಾನು ಓದು ಬರೋದಿಲ್ಲ ಅಂತ ಹೇಳ್ತಾನೆ ಪಾಪ. ಬರೋದಿಲ್ಲ, ಬ್ರಾಹ್ಮಣನ ಮೇಲೆ ಬರೋದಿಲ್ಲ ಅಂತ ಹೇಳ್ತೀಯಾ? ಸುಳ್ಳು ಹೇಳ್ತೀವಿ, ಓದು ಅಂತ ಹೇಳ್ತಾನೆ. ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ಅಲ್ಲಿ ಸಿಟ್ಟು ಬಂತು ಅವನಿಗೆ. ಅರ್ಜೆಂಟ್ ಬೇರೆ ಹೋಗೋದಿತ್ತು. ಅದಕ್ಕೆ ಹೇಳ್ತಾರೆ ಕಾಮಾತ್ ಕ್ರೋಧೋ ಬೀಜಾಯತೆ. ಸಿಟ್ಟು ಬಂತಾಗ ಓದಬೇಕು ಅಂತ ಅಪೇಕ್ಷೆ ಇತ್ತು, ಬರಲಿಲ್ಲ, ಸಿಟ್ಟು ಶುರುವಾಯಿತು. ನೀನು ಓದ್ತೀಯೋ ಇಲ್ಲ ಅಂತ ಕೇಳಿದ. ನಂಗೆ ಬರೋದಿಲ್ಲ ಅಂತ ಹೇಳಿದ. ಓದೋದ್ರೆ ಹೊಡಿತೀರಿ ಅಂತ ಎತ್ತಿದ. ಅವ್ರೇನು ಹೊಡ ಕೊಂದಾಕ್ಬಿಡೋ ಪೈಕಿ ಏನು ಹೇಳೋರಿಲ್ಲ ಕೇಳೋರಿಲ್ಲ. ಇವತ್ತು ನೋಡಿ ದಿನ ಬೆಳಗಾರಿ ಎಷ್ಟು ಜನ ಕೊಂದಾಕ್ಬಿಡ್ತಾರೆ ಇಲ್ಲಿ ಸಿಕ್ಕರೆ. ಅವ್ನು ರಾಜನ ಕೊಂದು ಯಾರು ಕಾಪಾಡ್ತಾರಾಗ? ಹೋಗ್ತಿಲ್ಲ ಅಂತ ಹೇಳೋಬಿಟ್ಟ. ಭಾರಿ ಗಾಬರಿ ಆಯ್ತು. ತೆಗದ ತಕ್ಷಣ ಅವ್ರ ಮಾತು ಜ್ಞಾಪಕ ಆಯ್ತು. ನಿನಗೆ ಆಪತ್ತು ಬಂದಾಗ ಜ್ಞಾಪಕ ಮಾಡ್ಕೊ ಅಂತ ಹೇಳಿದ್ರಲ್ಲ, ಅದು ಜ್ಞಾಪಕ ಆಯ್ತು. ಉಳಿದವರಾಗಿದ್ರೆ ಊಟಕ್ಕೆ ಬಂದಾಗ ನೆನ್ಸ್ಬಿಟ್ರೆ ಊಟ ಸಿಕ್ತಿತ್ತು ಅಷ್ಟೇ ಅವನಿಗೆ. ರಿಸರ್ವ್ ಮಾಡ್ಕೊಂಡಿದ್ದ ಅವನು ಪಾಪ. ಅಂದ್ರೆ ಬಾಫಲೇಶು ಕದಾಚನ. ಸಣ್ಣ ಪುಟ್ಟ ಇದಕ್ಕೆ ಉಪಯೋಗಿಸಬಾರ್ದು, ಅದನ್ನ ದೊಡ್ಡದಕ್ಕೆ ಉಪಯೋಗಿಸ್ಬೇಕು. ಆಗ ಉಪಯೋಗಿಸ್ತಾರೆ. ನಾವು ಎಲ್ಲದಕ್ಕೂ ಉಪಯೋಗಿಸ್ಬಿಡ್ತೇವಲ್ಲ, ಖಾಲಿ ಏನೇನು ಇರೋದಿಲ್ಲ ಯಾವಾಗಲೂ ಕೂಡ. ಮಾತೆತ್ತಿದ್ರೆ ಯಾವ್ದಕ್ಕೂ ಉಪಯೋಗ. ರಾಘವ ಸ್ತೋತ್ರ ಹೇಳೋದು ತಪ್ಪಲ್ಲ, ಇಮಿಡಿಯೇಟ್ ಉಪಯೋಗಿಸಿ ಬಿಡೋದು. ಒಂದು ಹೇಳೋದಿಲ್ಲ ಯಾವ್ದು ರಾಘವ ಯಾಕಂದ್ರೆ ಇವತ್ತೇನು ಬೇಡಿಕೆ ಇಲ್ಲ, ರಾಘವ ಸ್ತೋತ್ರ ಬೇಡ ಇವತ್ತಿನ ದಿವಸ, ಏನು ಬೇಡಿಕೆ ಇಲ್ಲ ಅಂತ ಎಂತ ಮೂರ್ಖರಾಗ್ತಾರೆ ಇವರು. ರಿಸರ್ವ್ ಮಾಡಿ ಇಟ್ಕೋಬಾರ್ದು ಕೊನೆ ಪಕ್ಷ. ಇಲ್ಲ ರಿಸರ್ವ್ ಮಾಡಿದ್ದ. ತಕ್ಷಣ ನೆನಪು ಮಾಡಿಕೊಂಡ. ಗುರುಗಳೇ ಕಾಪಾಡಿ ರಾಘವೇಂದ್ರ ಅಂತ ಹೇಳಿದ. ತೆಗೆದ. ಸಲ ಓದ್ತಾ ಇದ್ದಾನೆ. ದಿವ್ಯದೃಷ್ಟಿ ಬಂದಾಗ ಆಯ್ತು ಅವನಿಗೆ. ಎರಡು ಪತ್ರ ಓದಿ ಹಾಕಿ ಬಿಡ್ತಾನೆ. ಓದಿದ್ದೇ ಖುಷಿಯಾಯಿತು. ವಿಷಯ ಎಷ್ಟು ಚೆನ್ನಾಗಿತ್ತು ಅಂತ ಗೊತ್ತಾನದ್ರೊಳಗೆ. ಒಂದು ಪತ್ರ ಓದ್ತಾ ಇದ್ದಾನೆ. ಆ ಪತ್ರದಲ್ಲಿ ಹೆಂಡತಿ ಕಡೆಯಿಂದ ಬಂದ ಪತ್ರ. ಅವನ ಹೆಂಡತಿಗೆ ಮಕ್ಕಳು ಅವರಿಗೂ ಆಗಿರಲಿಲ್ಲ ಪಾಪ, ಬಸರಿಯಾಗಿದ್ಲು. ಸುದ್ದಿ ಬಂತಂತೆ. ಅವಳು ಹೆತ್ತಿದ್ದಾಳೆ, ಗಂಡು ಮಗಂತ ಹೆತ್ತಿದ್ದಾಳೆ, ಸುದ್ದಿ ಬಂತು. ಅಲ್ಲಿ ಭಾರಿ ಖುಷಿಯಾಗೋಯ್ತು. ಒಳ್ಳೆ ಸುದ್ದಿ ಕೊಟ್ಬಿಟ್ಟ ಹುಡುಗ ಅಂತ ಖುಷಿ ಆಯ್ತು. ಇನ್ನೊಂದು ಓದು ಅಂತ ಹೇಳಿ ಅದನ್ನು ಓದ್ತಾನೆ. ಸೇನಾಧಿಪತಿ ಯುದ್ಧಕ್ಕೆ ಹೋಗಿದ್ನಲ್ಲ, ಅಲ್ಲಿ ಗೆಲುವಾಗಿದೆ ಅಂತ ಅವನು ಬರೆದಿದ್ದ. 2 ಗುಡ್ ನ್ಯೂಸ್ ಬಂದು ಅವನಿಗೆ. ಭಾರಿ ಖುಷಿ ಆಯ್ತು. ಒಳ್ಳೆ ದಶವಾನ ಹುಡುಗ ಅಂತ ತಿಳ್ಕೊಂಡ. ಒಳ್ಳೆ ಗುಡ್ ಬಾಯ್ ಅಂತ ಹೇಳ್ತಾ, ಒಳ್ಳೆ ಲಕ್ಕಿ ಬಾಯ್ ಅಂತ ತಿಳ್ಕೊಂಡ್ಬಿಟ್ಟ. ನಮ್ಮನೆ ಬಾಂಧಕರನ್ನು ಹೊರಟೇ ಬಿಟ್ಟ ಆ ಕಡೆ ಹಿಂದಕ್ಕೆ. ಈ ಮಾತು ಎಷ್ಟು ಸತ್ಯ ಅಂದ್ರೆ, ಇವತ್ತು ಬೇರೆ ಜಾತಿಯವರು ಕೂಡ ವಿದ್ಯೆ ಬೇಕಂದ್ರೆ ಪ್ರಾಣ ಬಿಡ್ತಾರೆ. ರೈತರಿಗೆ ಗೊತ್ತಿಲ್ಲ. ನಿಜಾಮ ಸಂಸ್ಥಾನ ಹೈದರಾಬಾದ್ನಲ್ಲಿ ಹೋದ ಜನ ಹೇಳ್ತಿರ್ತಾರೆ ಅಲ್ಲಿಯವರು. ಅವರು ಮೇನ್ ಕನ್ಸಲ್ಟೇಷನ್ ದಿವಾನರೆಲ್ಲ ಬ್ರಾಹ್ಮಣರಾಗಿದ್ದವರು. ಅವರಿಂದ ಗೈಡೆನ್ಸ್ ತಗೊಳ್ಳೋರೆಲ್ಲ ಕೂಡ ಬ್ರಾಹ್ಮಣರ ಮೇಲೆ. ಇಲ್ಲಿ ನಮ್ಮ ಪೂರ್ಣಯ್ಯನವರ ನಮ್ಮ ಮೈಸೂರಿನೊಳಗೇನೆ ಹೈದರಾಲಿ ಟಿಪ್ಪು ಸುಲ್ತಾನೆಲ್ಲ ಕೂಡ ಶುದ್ಧ ಮಾಧ್ವ ಬ್ರಾಹ್ಮಣ. ಅವರನ್ನ ದಿವಾನರು ಮಾಡಿ ಹಿಡ್ಕೊಂಡು ಹೆಲ್ಪ್ ತಗೋತಾ ಇದ್ರು.
ಅಂದ್ರೆ ವಿಷಯ ಬಂದ ಕಾಲಕ್ಕೆ ಅವರಿಗೆ ಜಾತಿ ಪ್ರಶ್ನೆ ಬರ್ತಿರಲಿಲ್ಲ, ನಮ್ಮ ಅಳಿವುಳಿನ ಪ್ರಶ್ನೆ ಬರ್ತಿತ್ತು. ಇದು ಕಥೆಯಲ್ಲ. ರಾಘವೇಂದ್ರ ಇವತ್ತು ಏನ್ ನಡೀತಾ ರಾಘವೇಂದ್ರ ಹಾಗೆ ನಡೀತಾ ಅಷ್ಟೇ. ಕರ್ಕೊಂಡು ಹೊಟ್ಟೇ ಬಿಟ್ಟ ಬರಬೇಕು ಅಂತ ಹೇಳಿಬಿಟ್ಟು ಹೌದಾ ಇಟ್ಕೊಂಡ. ಅವನ ದೊಡ್ಡ ಪದವಿನೇ ಕೊಟ್ಟ. ಅಂತಿಂತ ಪದವಿ ಅಲ್ಲ, ದಿವಾನನಾಗು ಅಂತ ಪದವಿ ಕೊಟ್ಟನಂತೆ. ದಿವಾನನಾಗು. ರಾಯರನ್ನು ಹೇಳಿದ್ದಕ್ಕೆ ಏನಾಯ್ತು ಗೊತ್ತೇನು? ಕಣ್ಣು ಮುಚ್ಚಿ ಕಣ್ಣು ತೆಗೆದ, ಓದು ಬಂತು ಅವನಿಗೆ. ನಿರಕ್ಷರ ಕುಕ್ಷಿಗೆ ಓದು ಬಂತು. ಇಮಿಡಿಯೇಟ್ ಅಪಾಯಿಂಟ್ಮೆಂಟ್ ಆರ್ಡರ್ ಬೇರೆ ಬಂತು. ಇದು ಎಲ್ಲೆಲ್ಲ ಆಗಬೇಕು, ಒಂದೊಂದು ಸಾಧ್ಯ ಇಲ್ಲ ಎರಡು ಕೂಡ. ಅದು ಜವಾನಗಿರಿ ಅಲ್ಲ, ದಿವಾನಗಿರಿ ಬಂತು. ಇದು ಸಮಸ್ಯೆ ಅಂತ ಕೇಳಿದೆ. ಒಂದು ಕ್ಷಣಕ್ಕೆ ಓವರ್ ನೈಟ್ ಅಲ್ಲ, ಓವರ್ ಮೂಮೆಂಟ್ ಜ್ಞಾನ, ಇಮಿಡಿಯೇಟ್ ಅಪಾಯಿಂಟ್ಮೆಂಟ್. ಇವತ್ತು ರಾಯರ ಹೆಸರಿಗೆ ಎಷ್ಟು ಜನಕ್ಕೆ ಅಪಾಯಿಂಟ್ಮೆಂಟ್ ಬಂದಿಲ್ಲ ಯೋಚನೆ ಮಾಡಿ. ನಾವು ಡೈರೆಕ್ಟ್ ಯಾರ ತಲೆ ಮೇಲೆ ಕೈ ಇಟ್ಟಿದ್ದಾರೋ ಅವನಿಗೆ ಬಂದಿದ್ದೇನು ಆಶ್ಚರ್ಯ. ದೊಡ್ಡ ದಿವಾನ ವೆಂಕಣ್ಣ ಪಂತ ಆಗಿಬಿಟ್ನಂತ. ಆಮೇಲೆ ದಿವಾನ ವೆಂಕಣ್ಣ ಪಂತ ಅವತ್ತಿನಿಂದ ಇವತ್ತು ಕೂಡ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯಿಂದ ಲಕ್ಷಾಂತರ ಜನ ಇಂಥ ಉದ್ಯೋಗ ಪಡೆದಿರಬೇಕಾದ್ರೆ ಆ ವ್ಯಕ್ತಿ ಪಡೆದಿದ್ದೇನು ಆಶ್ಚರ್ಯ ಅಲ್ಲ. ಅವತ್ತೇನು ಸಂತೋಷ ಪಡ್ತಾನೆ ಇದ್ದ. ಸೊಕ್ಕಿಸ್ ಆಯ್ತು. ರಾಘವೇಂದ್ರ ಸ್ವಾಮಿಗಳ ಇವರು ಸಂಚಾರಕವಾಗಿ ಇನ್ನೊಂದು ಸೆಕೆಂಡ್ ರೌಂಡ್ ಬಂದಿದ್ರು ಅವನಿಗೆ. ಅವನೇನ್ ಮಾಡ್ದ ಗೊತ್ತಾ? ಮಧ್ಯೆ ಮಧ್ಯೆ ಮಾತು ಬಂದಾಗೆಲ್ಲ ವೆಂಕಣ್ಣ ಇನ್ನು ಭಾರಿ ದೊಡ್ಡ ಮನುಷ್ಯ ಅಂತ ಅಂತಿದ್ದ. ಅದೇ ಸುಲ್ತಾನ ಪಾಪ ಅದಿಲ್ ಶಾ ಇದ್ದ ಹೆಸರು ಆತನದು. ಅದೇನ್ ಮಾಡಿದನಂತ ಇವರು ಅಂದಾಗಲ್ಲ ಅಂತಿದ್ದ, ನಂದಲ್ಲ ಇದು ನಮ್ಮ ಗುರುಗಳ ಮಹಿಮೆ ಅಂತ ಹೇಳ್ತಾ ಇದ್ದ. ಇವತ್ತು ಯಾರಯ್ಯ ಗುರುಗಳು ಅಂತ ಕೇಳ್ತಿದ್ದ. ಸಮಯ ಬಂದಾಗ ಹೇಳ್ತೇನೆ ಅಂತ ಹೇಳ್ತಿದ್ದ. ಊರಿಗೆ ಬಂದಿರಲ್ಲ ತಕ್ಷಣ ಹೇಳಿದ, ನಮ್ಮ ಗುರುಗಳು ಬಂದಿದ್ದಾರೆ ಊರಿಗೆ ಅಂತ ಹೇಳಿದ. ನಿಮ್ ಗುರುಗಳು ನೋಡ್ಬೇಕಲ್ಲ ಅಂತ ಹೇಳಿದ. ನೋಡೋಣ ಬಾ ಅಂತ ವ್ಯವಸ್ಥೆ ಮಾಡಿದ. ಮನೆ ಭಿಕ್ಷೆ ಏರ್ಪಾಟ್ ಮಾಡಿಬಿಟ್ಟ. ತನ್ನ ಮನೆಯಲ್ಲಿ ಇರು ಬಾ ದೊಡ್ಡಕ್ಕೆ ಅಂತ ಕರೆದ. ಅವನು ಬಂದ. ಅವನು ಬರಬೇಕಾದ್ರೆ ಪರೀಕ್ಷೆ ತಯಾರು ಮಾಡಿಕೊಂಡೇ ಬಂದ. ಅವನು ಸುದ್ದೇ ಬರಲಿಲ್ಲ. ಪರೀಕ್ಷೆ ತಯಾರು ಮಾಡಿಕೊಂಡೇ ಬಂದ. ಸುಲ್ತಾನ ಕಳಿಸಿದ್ದಾನೆ ಅಂತ ಹೇಳಿ ದೈವದ ತಟ್ಟೆ ಮುಂದಿಟ್ಟು, ಸುಲ್ತಾನ ಕಳಿಸಿದ್ದಾನಂತೆ ಬಟ್ಟೆ ಹುಚ್ಚಿಬಿಟ್ಟಿದ್ದಾರೆ. ಮುಂದಿಟ್ಟರು. ಆಯ್ತು, ಸುಮ್ಮನೆ ಇಟ್ಬಿಟ್ಟಿದ್ದಾರೆ. ನೈವೇದ್ಯ ಕಾಲಕ್ಕೆ ಅವರು ಮುಚ್ಚಿಡಬೇಕು. ನೈವೇದ್ಯ ಮಾಡಿದ್ರೆ ತೆಗಿಬೇಕು. ನೈವೇದ್ಯ ನೀಡೋದೆಲ್ಲ ಮುಚ್ಚಿಡೋದು ಅಂತ ತೆಗೆಯೋದು ಬಂತಿಲ್ಲೇ ಇಲ್ಲ. ನೈವೇದ್ಯ ಇಟ್ಟು ಮುಚ್ಚಿಡೋದು ತೆಗೆದಿಡೋದು ಪ್ರಶ್ನೆ. ನೈವೇದ್ಯದ ಕಾನ್ಸೆಪ್ಟೇ ಇಲ್ಲ ಜನಗಳಿಗೆ ಪಾಪ. ಮೊದಲು ಮುಚ್ಚಿಟ್ಟು ಆಗ ತೆಗಿಬೇಕು. ಮುಚ್ಚಿಡೋದು ಅಂದ್ರೆ ಏನು ಗೊತ್ತಾ? ವಸ್ತ್ರ ಅಂದ್ರೆ ವಾಯುದೇವರು ಅಂತ ಅರ್ಥ. ಅವರು ಅದನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ಯಾರು ಮುಟ್ಟದಂತೆ, ಕೊಳಕ ಕೆಡದಂತೆ ನೋಡ್ತಾ ಇರ್ತಾರೆ. ತೆಗೆದ ಮೇಲೆ ದೇವರು ನೋಡ್ಬೇಕಾದ್ರೆ ಇದು ಪದ್ಧತಿ. ನೈವೇದ್ಯದ ಕಾಲ ಬಂತು. ಮೊದಲು ತಟ್ಟೆ ಸುಮ್ಮನೆ ತೆಗಿಬಾರದು. ಮೊದಲು ಪ್ರೋಕ್ಷಣೆ ಮಾಡಿ ಆಮೇಲೆ ತಟ್ಟೆ ತೆಗಿದೆ. ರಾಘವೇಂದ್ರ ಸ್ವಾಮಿಗಳು ಮಂತ್ರ ಹೇಳಿ ಪ್ರೋಕ್ಷಣೆ ಮಾಡಿದ್ರು. ತೆಗಿರಿ ಅಂತ ಹೇಳಿದ್ರು. ತೆಗೆದು ಬಿಟ್ರು. ಸುಲ್ತಾನ ಒಳೊಳಗೆ ಕನಸು ಕಾಣ್ತಾ ಇದ್ದಾನೆ. ಸಿಕ್ಕರು ಇವನು ಗುರುಗಳು, ವೆಂಕಣ್ಣ ಗುರುಗಳು ಸಿಕ್ಕಿಬಿಟ್ರು. ಅವನು ತಂದಿದ್ದಾನೆ ಮಾಂಸ ತಂದಿಟ್ಟಿದ್ದಂತೆ ಪಾಪ. ಮಾಂಸ ಮುದ್ದೆ ತಂದಿಟ್ಬಿಟ್ಟಿದ್ದಾನೆ. ಆ ಕಡೆ ತೆಗಿರಿ ಅಂತಾರಲ್ಲ, ಮಾಂಸ ನೋಡ್ತಾರೆ. ಹೋ ಅಂತ ಗಲಾಟೆ ಶುರುವಾಗುತ್ತೆ. ಅವಾಗ ಹೇಳೋದು, ನೋಡ ಎಂತ ಗುರುಗಳು ನಿನ್ನ ಗುರುಗಳು, ಮುಚ್ಚಿದ ಬಟ್ಟೆ ಒಳಗೆ ಏನಿದೆ ಅವರಿಗೆ ಗೊತ್ತಿಲ್ಲ, ಇನ್ನೇನು ಉದ್ಧಾರ ಮಾಡ್ತಾರೆ ಯಾಕೆ ತಮಾಷೆ ಮಾಡಬೇಕು ಅಂತ ಕಾಯ್ತಾ ಇದ್ದ. ಇನ್ನೇನು ಖುಷಿಯೋ ಅವನಿಗೆ ತೆಗಿತಿರಬೇಕಾದ್ರೆ ತೆಗೆದು ನೋಡಿದ್ರೆ ಆಘಾತ, ಒಂದು ದೊಡ್ಡ ಶಾಕ್ ಅವನಿಗೆ. ಅಲ್ಲಿದ್ದು ಮಾಂಸ ಮುದ್ದೆಗಳಲ್ಲ, ಬರೀ ಹಣ್ಣು ಹೂಗಳಾಗಬೇಕು. ಬರೀ ಹಣ್ಣು ಹೂಗಳೇ ಅದರೊಳಗೆ ನೋಡ್ತಾನೆ. ತಬ್ಬಿ ಬಾಯಿ ಬಿಡ್ತಾನೆ. ಸ್ವತಃ ತಾನೇ ಕೈಯಾರ ಬಂದ ಶಿಷ್ಯರಾಗ ಅಥವಾ ಮೋಸ ಮಾಡಿದ ಎಕ್ಸ್ಚೇಂಜ್ ಆಗಿರ್ಬೇಕು. ಬಕೆಟ್ ಎಕ್ಸ್ಚೇಂಜ್ ಆದಾಗ ತಿಳ್ಕೊಂಡ್ಬಿಡ್ತಿತ್ತು ಪಾಪ. ತಾನೇ ಕೈಯಾರ ತಂದಿಟ್ಟಿದ್ದಾನೆ ಪಾಪ. ಇದೇನಿದು ಆಶ್ಚರ್ಯ. ಕಷ್ಟ ಅನ್ಕೊಂಡಿದ್ದೀನಿ. ಗುರು ಭಾರಿ ದೊಡ್ಡವರು, ವೆಂಕಣ್ಣ ಭಾರಿ ದೊಡ್ಡವರು. ಇಂಥ ಒಂದು ಚೇಂಜ್ ಮಾಡಕ್ಕಾಗ ಅನ್ಕೊಂಡಿದ್ದರೆ ನಾನು ಅಂತ ಅನ್ಕೊಂಡಿದ್ದೆ. ಎಲ್ಲ ವಿಷಯ ಹೇಳಿದನಂತೆ. ಯೋಚನೆ ಮಾಡಬೇಡ, ನೀನು ಒಳ್ಳೆ ದೃಷ್ಟಿಯಿಂದ ಮಾಡಿದ್ದೆ, ದೇವರು ಕ್ಷಮಿಸ್ತಾ ನಮ್ಮ ಗುರುಗಳು ಅಂತ ಹೇಳಿಬಿಟ್ರಂತೆ. ಕೆಟ್ಟ ದೃಷ್ಟಿಯಿಂದ ಮಾಡಿಲ್ಲ. ಅವತ್ತಿನ ಮತ್ತೆ ಪರೀಕ್ಷೆ ಮಾಡಲಿಲ್ಲ ಅವನು. ತುಂಬಾ ನಂಬಿಕೆ ಬಂತವನು. ಜನ್ಮಪೂರ್ತಿ ಪರೀಕ್ಷೆ ಮಾಡ್ತಿದ್ರೆ ಅರ್ಥನೇ ಇಲ್ಲ ಅದಕ್ಕೆ. ಒಂದು ಕ್ಷಣ ಮಾಡಿದ ನಂಬಿಕೆ ಬಂತು, ಸರಿ ಹೋಗ್ಬಿಡುತ್ತೆ. ಆಮೇಲೆ ಗಂಟು ಬಿದ್ದ ಅವರಿಗೆ. ವೆಂಕಣ್ಣ ನಿಮ್ ಗುರುಗಳಿಗೆ ಹೇಳು, ನಾನು ಏನಾದ್ರು ಕಾಣಿಕೆ ಕೊಡಬೇಕು ಅಂತಿದ್ದೇನೆ. ನಿಮ್ ಗುರುಗಳು ಹೇಳು, ಏನು ಬೇಕು ಕೇಳು ಕೊಡ್ತೇನೆ, ಏನ್ ಬೇಕು ಕೇಳು ಕೊಡ್ತೇನೆ. ಇದು ಕಾಣಿಕೆ ಕೊಡ್ಬೇಕಾದ್ರೆ ಎ ಕ್ಲಾಸ್ ಕಾಣಿಕೆ ಬೇರೆ, ಬಿ ಕ್ಲಾಸ್ ಕಾಣಿಕೆ ಬೇರೆ. ಎ ಕ್ಲಾಸ್ ಅಂದ್ರೆ ನೀವು ಕೇಳಿದ್ದನ್ನು ಕೊಡ್ತೇನೆ ಅಂತ ಹೇಳೋದು. ಬಿ ಕ್ಲಾಸ್ ನಾವು ಕೊಟ್ಟಿದ್ದೀನಿ ತಗೊಳ್ಳಿ ಅನ್ನೋದು. ನೋ ಕ್ಲಾಸ್ ಅಂದ್ರೆ ಕೊಡೋದಿಲ್ಲ ಹೋಗಿ ಅಂತ ಹೇಳೋದು. ಇದು ಮುಂದಿನ ಪದ್ಧತಿ. ಇವತ್ತು ರಿಸ್ ಏನ್ ಮಾಡ್ತಾರೆ ಹೇಳಿ? ನಾನು ತಂದಿದ್ದು ಕೊಡಬೇಕಾಗಿದೆ. ನಿಮ್ ಗುರುಗಳಿಗೆ ನಾನು ಕೇಳಿದ್ದು ಕೊಡ್ತೇನೆ, ಅವ್ರು ಕೇಳಿದ್ದು ನಾನು ಕೊಡ್ತೇನೆ. ನಿಮ್ ಗುರುಗಳನ್ನ ಕೇಳಿ ಏನು ಬೇಕು ಅಂತ ಹೇಳ್ತಾನೆ. ಆದ್ರೆ ನಮ್ಮ ಗುರು ಕೇಳೋ ಗುರುಗಳಲ್ಲ, ಅವ್ರು ಕೊಡೋ ಗುರುಗಳು ಅಂತ ಹೇಳ್ತಾನೆ. ಅವ್ನು ಗಂಟು ಬಿಡ್ತಾನೆ. ಒಂದ್ ಮಾತು ಕೇಳಿ ನೋಡು, ಏನಾದ್ರು ಕೊಡ್ತೇನೆ ಅಂತ ಹೇಳಿದ್ರೆ, ನನ್ನ ಸೇವೆ ಅಂತ ಕೊಡ್ತೇನೆ ಅಂತ ಹೇಳಿದ್ರೆ. ಆಯ್ತು ಅಂತ ಒಂದು ದಿವಸ ಕೇಳಿದ ರಾಯರ ಹತ್ರ, ನಮಗೇನೇ ಬೇಕಾಗಿದೆ. ಅವ್ರ ರಾಯರು ನಕ್ ಬಿಡ್ತಾನೆ, ನನಗೇನು ಬೇಕಾಗಿದೆ, ಏನು ಬೇಡ ಅಂತ ಹೇಳ್ಬಿಟ್ರಂತೆ. ನಮ್ಮ ಗುರುಗಳು ಬೇಡ ಅಂದ್ರಂತೆ. ಇಲ್ಲ ಅವ್ರಿಗೆ ಬೇಡ, ನಂಗೆ ಗೊತ್ತು. ಅವ್ರಿಗೆ ಕೊಡೋದು ನನಗೆ ಬೇಕಾಗಿದೆ ಅಂತ ಹೇಳ್ತಾರೆ. ಅದು ತಗೊಳ್ಳೋದು ಅವ್ರಿಗೆ ಬೇಡ, ಕೊಡೋದು ನನಗೆ ಬೇಕಾಗಿದೆ. ಅಲ್ಲಿದ್ರೆ ಶಾಶ್ವತ ಉಳಿಯುತ್ತೆ, ನನ್ನಿಂದ ಬರೋದು ಹೋಗುತ್ತೆ, ಅವರ ಹತ್ರ ಉಳಿಯುತ್ತೆ. ಅವನು ಅರ್ಥ ಮಾಡ್ಕೊಂಡ. ಮಾಂಸ ಮುದ್ದೆ ಇಟ್ಟರೆ ಹಣ್ಣು ಹೂವು ಆಗಿಬಿಡ್ತು, ಇದನ್ನು ಕೊಟ್ಟರೆ ಜನ್ಮಕ್ಕೂ ಬರುತ್ತೆ ಅಂತ ಅರ್ಥ ಆಯ್ತು ಅವನಿಗೆ ಪಾಪ. ನಾವು ಏನು ಕೂಡಿರ್ತೇವೆ ಹಾಳಾಗಿ ಹೋಗುತ್ತೆ, ಕೊಟ್ಟಿದ್ದು ಶಾಶ್ವತ ಉಳಿಯುತ್ತೆ ಅಂತ ಯೋಚನೆ ಮಾಡಿದ್ದೇನೆ. ಗಂಟು ಬಿಡ್ತಾನೆ. ಆಗ ಇಲ್ಲ, ಏನಾದ್ರು ಕೇಳಬೇಕು ಅವನನ್ನ, ಏನ್ ಬೇಕಾದ್ರೂ ಕೊಡ್ತಾನೆ ಅಂತ ಕೇಳಬಹುದು ಅಂತ ಹೇಳಿದಾಗ ಯೋಚನೆ ಮಾಡ್ತಾರೆ. ಆಯ್ತು ಅಷ್ಟು ಕೊಡ್ತಾನಂತ. ಹಾಗಿದ್ರೆ ಮಂಚಾಲೆ ಅಂತ ಒಂದು ಹಳ್ಳಿ ಇದೆಯಲ್ಲ ತುಂಗಭದ್ರಾ ತೀರ, ಅದನ್ನ ಕೊಡ್ಲಿಕ್ಕೆ ಹೇಳು ಅಂತ ಹೇಳ್ತಾನೆ. ಆಯ್ತು ಅಂತ ಹೇಳ್ತಾನೆ. ನೀವು ಮಂಚಾಲೆ ಕೊಡ್ಬೇಕಂತ ಹೇಳ್ತಾನೆ. ಸಿಟ್ಟು ಬಂತ ದಿವಾನನಿಗೆ, ಆ ಸುಲ್ತಾನನಿಗೆ. ಏನು ವೆಂಕಣ್ಣ ಹೀಗೆ ಕೇಳ್ತಾರ ಕೇಳಿದ್ರೆ? ಮಂಚಾಲೆ ಏನಿದೆ ಅಂತ ಏನಿದೆ ಆ ಊರೊಳಗೆ? ಮಂಚಾಲೆ ಏನೂ ಇಲ್ಲ, ಅದು ಕುಗ್ರಾಮ ಅಷ್ಟ. ಬೆಂಗಾಡು ಅಂದ್ರೆ ಬೆಂಗಾಡೋದು ಒಂದು. ಇವತ್ತು ಬೇಸಿಗೆಯಲ್ಲಿ ಹೋಗಿ ಕಾಲು ಹಿಟ್ಟು ಸುಡ್ತಾ ಇರುತ್ತೆ ಅಂತ ಬೆಂಕಿ ಅಂತ ಊರದ ಒಂದು. ಅಲ್ಲಿ ನೀರು ಆಗೋಗಿರುತ್ತೆ, ಇಲ್ಲಿ ಬೆಂಕಿ. ಏನ್ ಮಾಡಬೇಕು? ಅದನ್ನ ಯಾಕೆ ಕೇಳ್ತಾರೆ ಗುರುಗಳು? ಏನು ಮಾಡಕ್ ಬರೋದಿಲ್ಲ ಅಂತ ತಗೊಂಡ್ಬಿಟ್ಟು ಬೇರೆ ಕೇಳು ಅಂತ ಹೇಳೋರು ಅಂತ ಹೇಳ್ತಾನೆ.
ಅಂದ್ರೆ ಕೊಟ್ಟು ಒಳ್ಳೇದು ಕೊಡಬೇಕು ಅಂತ ಪಾಪ ಅವನಿಗೆ. ಸದ್ಯ ಏನೋ ಕೇಳ್ಬಿಟ್ರೆ ಹೋಗುವಂತ ಕಳಿಸೋದಿಲ್ಲ, ಒಳ್ಳೇದು ಕೊಡಬೇಕು ಅಂತ ಅಪೇಕ್ಷೆ. ನಿಮಗೆ ಮತ್ತೆ ಕೇಳು ಅಂತ ಹೇಳು, ಬೇಕಾದ್ರೆ ಆದವಾಣಿನೇ ಕೊಟ್ಬಿಡ್ತೇನೆ, ಬೇಕಾದ್ರೆ ತನ್ನ ರಾಜಧಾನಿ ಕೊಡ್ತೇನೆ ಅಂತ ಹೇಳ್ತಾನೆ. ಅವ್ರು ಹೇಳಿದ್ರಂತ, ನನಗೆ ಅದೆಲ್ಲ ಬೇಕಿಲ್ಲ, ನನಗೆ ಬೇಕೇ ಇರಲಿಲ್ಲ, ಕೊಡ್ತೇನೆ ಅಂತ ಹೇಳಿದ್ರೆ ಮಂಚಾರಿ ಕೊಡಿ, ಯಾವುದು ಬೇಡ ಅಂತ ಹೇಳ್ಬಿಟ್ಟು. ಇದನ್ನು ಬೇಡ ಬೇಡ ಎಷ್ಟೋ ಕನ್ವಿನ್ಸ್ ಮಾಡಿ ಟ್ರೈ ಮಾಡ್ತಾರೆ, ಅವ್ರು ತಿರುಗಿ ಅವ್ರು ಕನ್ವಿನ್ಸ್ ಮಾಡ್ತಾರೆ ಅಷ್ಟೇನೆ, ನನಗೆ ಅದೇ ಬೇಕು ಅಂದ್ರೆ ಆಯ್ತು ಅಂತ ಹೇಳಿಬಿಟ್ಟು ಭಾರಿ ಹರಿಸಿಬಿಡ್ತಾನೆ ಅವ್ರ ಮೂಲಕವಾಗಿ. ಆದ್ರೆ ಏನ್ ಮಾಡ್ತಾರೆ ಪಾಪ ಅಂತ ನೋಡ್ಕೊಂಡು ಹೋದ್ರೆ ಮುಂದಿನ ಕಥೆ ನಮಗೆ ಗೊತ್ತಿದೆ. ಯಾವುದು ಕುಗ್ರಾಮ ಏನೂ ಇಲ್ಲ ಅಂತ ಹೇಳಿದ್ರು ಇವತ್ತು ಸುಗ್ರಾಮ ಅದು ಒಂದು ಮಂತ್ರಾಲಯ ಅನ್ನೋ ಹೆಸರು ಅದಕ್ಕೆ ಬಂದು ಹೋಗಿದೆ. ಜನ ಇವತ್ತು ಯಾದವಾನಿ ಕೇಳೋರೇ ಇಲ್ಲ, ಮಂತ್ರಾಲಯ ಕೇಳೋರಿದ್ದಾರೆ. ಅವ್ರ ರಾಜಧಾನಿಗೆ ಹೆಸರಿಲ್ಲ, ಮಂತ್ರಾಲಯಕ್ಕೆ ಹೆಸರು ಬಂತು. ಆ ಕುಗ್ರಾಮ ಇವತ್ತು ಸುಗ್ರಾಮ. ಜಗತ್ತು ಅದರ ಕಡೆ ಕಣ್ಣೆತ್ತಿ ನೋಡುತ್ತೆ. ಮಂತ್ರಸಿದ್ಧಿ ಕ್ಷೇತ್ರ ಇದ ನೋಡಿ ಕೋವಿದರು ಮಂತ್ರ ಪ್ರತಿಪಾದ್ಯ ಗೋಪಾಲ ವಿಠಲನಿಂದ. ಗೋಪಾಲದಾಸರಂತ ಮಹಾನುಭಾವರು ಅದನ್ನು ಕೊಂಡಾಡ್ತಾರೆ, ಎಲ್ಲಾ ಜ್ಞಾನಿಗಳು ಕೊಂಡಾಡ್ತಾರೆ. ಅಂತ ದೊಡ್ಡ ಕ್ಷೇತ್ರವಾಗಿದ್ದು ರಾಘವೇಂದ್ರ ಸ್ವಾಮಿಗಳ ಸಿದ್ಧಿಗೆ ಒಂದು ದ್ಯೋತಕ. ಆಗ ಹೇಳಿದರಂತೆ, ಯಾತಕನ್ನ ಆರಿಸಿಕೊಂಡ್ರಿ ಅಂತ ಕೇಳಿದರೆ ಶಿಷ್ಯನಿಗೆ ಹೇಳಿದರಂತೆ, ಇನ್ನೇನೂ ಅಲ್ಲ, ಅದು ಪ್ರಹ್ಲಾದ ರಾಜ ಯಜ್ಞ ಮಾಡಿದ ಜಾಗ ಅಂತ ಹೇಳ್ತಾನೆ. ತುಂಗಭದ್ರಾ ದೇವಿ ಪ್ರಹ್ಲಾದ ರಾಜರು ನರಸಿಂಹದೇವನ ಸಾಕ್ಷಾತ್ಕಾರ ಮಾಡಿಕೊಂಡ ಮಹಾನುಭಾವರು ಯಜ್ಞ ಮಾಡಿದ ಜಾಗ. ಯಜ್ಞಕುಂಡ ಇಲ್ಲಿ ಇತ್ತಲ್ಲ, ಅಲ್ಲೇ ರಾಯ ವೃಂದಾವನ ಇರೋದು ಇವತ್ತು. ಎಲ್ಲಿ ಯಜ್ಞಕುಂಡವನ್ನು ಪ್ರಹ್ಲಾದ ರಾಜರು ಮಾಡಿದ್ರು ಅದೇ ಜಾಗದಲ್ಲಿ ವೃಂದಾವನ ಸ್ಥಾಪನೆಯಾಗಿರೋದು. ಅದಕ್ಕೆ ಆ ಸಿದ್ಧಿ ಅಂದ್ರೆ ಮ್ಯಾಗ್ನೆಟ್ ಅಂತ ಎಳಿತಕ್ಕಂಥ ಕ್ಷೇತ್ರ ಅದು. ಮನೆಯಲ್ಲಿ ಯಜ್ಞ ಮಾಡಿದ್ರೆ ಸನ್ನಿಧಾನ ಬರಬೇಕಾದ್ರೆ ಇನ್ನು ಅಂಥ ಕ್ಷೇತ್ರದಲ್ಲೇ ಮಾಡಿದ್ರೆ ಕೇಳಬೇಕೇನು. ಆ ಹೇಳಿದರಂತೆ, ಭಾರಿ ಸಂತೋಷಪಟ್ಟರು. ಕಾಲ ಕಳೀತಾ ಬಂತು, ಅಲ್ಲೇ ಪಾಠ ಪ್ರವಚನವಾಗೂ ಇದು ಬಿಡ್ತಾ ಇದ್ರು. ಕೊನೆಗೊಂದು ದಿವಸ ಪಾಠ ಹೇಳ್ತಾ ಕೂತಿದ್ದ ರಾಘವೇಂದ್ರ ಸ್ವಾಮಿಗಳು. ಪಾಠ ಹೇಳ್ತಾ ಅದೇ ಮಂಚಾಲೆಯ ಒಳಗೆ ಇದ್ದಕ್ಕಿದ್ದಾಗೆ ಒಂದು ಹೂವಿನ ಒಂದು 4-5 ಹೂ ಕೆಳಗಡೆ ಬಿದ್ದು ತಕ್ಷಣ ನೋಡ್ತಾರೆ, ಕಣಿಗೆ ಹಚ್ಕೋತಾರೆ, ಮೇಲೆ ನೋಡ್ತಾರೆ, ನಿಂತ್ಕೊಂಡ್ಬಿಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ನಿಂತ್ಕೊಂಡು ಸ್ವಲ್ಪ ಮಾತಾಡಿ ಕೆಳಗೆ ಕೂತು ಬಿಡ್ತಾರೆ. ಶಿಷ್ಯರೆಲ್ಲ ಕೇಳ್ತಾರೆ, ಏನಿದು ಅಂತ ಕೇಳ್ತಾರೆ. ಏನಿದು, ನಿಮ್ಮಂಥವ್ರು ಎದ್ದಿದ್ದೇನು, ಮೇಲೆ ಹೂ ಬಿದ್ದು ಅಂತ ಹೂ ಇಲ್ಲಿ ವೆರೈಟಿನೇ ಅಲ್ಲ ಅದು ಒಂದು. ನಾವೆಲ್ಲ ಟ್ರಾನ್ಸಿಸ್ಟರ್ ರೇಡಿಯೋ ನೋಡಿದ ತಕ್ಷಣ ಅದು ಫಾರಿನ್ ಅಂತ ಹೇಳ್ಬಿಡ್ತೇವೆ, ಮೇಲೆ ಚೆನ್ನಾಗಿದ್ದು ಬಿಟ್ರೆ ಇಂಡಿಯನ್ ಮೇಲೆ ದೇವರಾಣಿ ಅಲ್ಲ ಅಂತ ಹೇಳ್ಬಿಡ್ತೇವೆ. ಈ ಹೂವು ದೇವರಾಣಿ ಭೂಲೋಕದ್ದಲ್ಲ, ಯಾವ ಹೂವಿದು ಒಂದು ಏನು ಅಂತ ಕೇಳಿದ್ರೆ ತಕ್ಷಣ ಅವ್ರು ಹೇಳ್ತಾರೆ, ಇನ್ನೇನೂ ಇಲ್ಲ, ನಮ್ಮ ಪ್ರಿಯ ಸ್ನೇಹಿತರು ಕೃಷ್ಣ ದ್ವೈಪಾಯನ ತೀರ್ಥರು ಅಂತ ಒಬ್ಬ ಜ್ಞಾನಿಗಳು, ಅವರು ಕೃಷ್ಣಾ ತೀರದಲ್ಲಿ ಇವತ್ತು ವೈಕುಂಠ ಯಾತ್ರೆ ಮಾಡಿದ್ದಾರೆ. ಅಲ್ಲಿಗೆ ತುಂಬಾ ದೂರ ಇಲ್ಲ, ಒಂದು 20-25 ಮೇಲೆ ಅಷ್ಟೇನೆ. ಅವರು ವೈಕುಂಠಕ್ಕೆ ಹೊರಡ್ತಾ ಇದ್ದಾರೆ ಸ್ವರ್ಗದ ಮಾರ್ಗವಾಗಿ. ನಾವು ತುಂಬಾ ಸ್ನೇಹಿತರಲ್ಲ, ಅದಕ್ಕೆ ನಮ್ಮ ನೋಡ್ಕೊಂಡು ಹೋಗ್ಬೇಕಂತ ಸ್ವಲ್ಪ ಪ್ಲೇನ್ ಡೈವರ್ಟ್ ಮಾಡ್ಕೊಂಡು ಬಂದಿದ್ದಂತೆ ಮೇಲೆಯಿಂದ. ಅದಕ್ಕೆ ಬಂದ್ರು, ನಾವು ಬಂದು ಹೇಳೋಕ್ಕೋಸ್ಕರ ಹೂ ಹಾಕಿದ್ರು, ನಾವು ಮಾತಾಡಿದ್ವಿ, ಹೊರಟೋಗ್ಬಿಟ್ರು ಅಂತ ಹೇಳ್ತಾರೆ. ಏನು ಮಾತಾಡಿ, ಜ್ಞಾನಿಗಳ ಮಾತು ಒಂದು ಏನೋ ಇರಬೇಕಲ್ಲ, ಏನು ಮಾತಾಡಿದ್ರಿ ಅಂತ ಕೇಳ್ತಾರೆ. ನಾವು ಕೇಳಿದೀವಿ, ನೀವೇನು ಪುಣ್ಯಾತ್ಮನ ಹೊರಟು ಬಿಟ್ರಿ, ಈ ಭೂಲೋಕದಲ್ಲಿ ನಾವಿನ್ನೂ ಎಷ್ಟು ಇರಬೇಕು ಅಂತ ಕೇಳಿದೀವಿ ಅಂತ ಹೇಳ್ತಾರೆ. ನಮ್ಮ ಪ್ರಕಾರ ಭೂಲೋಕದಲ್ಲಿರೋದೇ ಪುಣ್ಯ ನಮಗೆ, ಅವರಿಗಲ್ಲ. ಅನ್ವಾಂಟೆಡ್ ಪ್ಲೇಸ್ ಇದ್ದಾಗ ಬೆಂಗಳೂರಲ್ಲಿ ಇದ್ದವನು ಟ್ರಾನ್ಸ್ಫರ್ ಆಗಿ ಕೊಪ್ಪಕ್ಕೆ ಹೋಗಿಬಿಟ್ರೆ ಅವನು ಏನು ಇವನು ಶಾಪ ಹಾಕ್ತಾ ಇದ್ದಾನೆ ಗೌರ್ಮೆಂಟ್ಗೆ, ಎಂದು ವಾಪಸ್ ಹೋಗ್ತಾನೆ ಬೆಂಗಳೂರಿಗೆ ಅಂತ ಹೇಳಿಬಿಟ್ಟು. ಬೆಂಗಳೂರಿಂದ ಬಂದವನೇ ಬೇರೆ ಕಡೆ ನಿಲ್ಲೋದಿಲ್ಲ, ಇನ್ನು ಸ್ವರ್ಗದಿಂದ ಬಂದವರಿಗೆ ಬೆಂಗಳೂರಿಗೆ ಇಲ್ಲಿ ಯಾವ ಲೆಕ್ಕ ಅವರಿಗೆ ಪಾಪ ಎಲ್ಲ ಕೂಡ. ಅದಕ್ಕೆ ನಾವ್ಯಾವ ಬರ್ತೀವಿ ಅಂತ ಕೇಳಿದ್ರಂತೆ. ಅವ್ರಂದ್ರಂತೆ, ಏನಂದ್ರು ಅಂತ ಕೇಳ್ತಾರೆ. ಅವರು ಬಾಯ್ಬಿಟ್ಟು ಮಾತಾಡ್ಲಿಲ್ಲ, ಸೂಚನೆ ಮಾಡಿದ್ರು ಅಂತ ಹೇಳ್ತಾರೆ. ಏನ್ ಸೂಚನೆ ಮಾಡಿದ್ರು, 2 ಬೆರಳು 3 ಸಲ ತೋರಿಸಿದ್ರಂತೆ. 2 ಕುಡಿದವರಿಗೆ ಅದೇ ಅರ್ಥ ಆಗ್ತಿದ್ದಿಲ್ಲ ಮೊದಲು. ಏನು 2 ಅಂದ್ರೆ ಇನ್ನು 2 ವರ್ಷ 2 ತಿಂಗಳು 2 ದಿವಸಕ್ಕೆ ನೀವು ಬರಬೇಕು ಅಂತ ಹೇಳಿದ್ರೆ ಅವತ್ತೇ ಎಷ್ಟು ಬೇಗ ಹೇಳಿದ್ದಾರೆ. ಇವತ್ತು ಯಾರು ದಾಖಲೆ ಉಂಟು ಹೇಳಿದಿಲ್ಲ, ಯಾಕೆ ನೋಡೋಣಂತೆ. ಆಕ್ಸಿಡೆಂಟ್ ಆಗಿ ಕ್ಯಾನ್ಸರ್ ಆಗಿ ಆಸ್ಪತ್ರೆಯಲ್ಲಿ ಬಿದ್ದವರಿಗೆ ಗ್ಯಾರಂಟಿ ಹೇಳಕ್ ಬರೋದಿಲ್ಲ. ಇನ್ನೂ ಡಾಕ್ಟರಿಗೆ ಆಶ್ಚರ್ಯ ಬಿಡುತ್ತೆ ಕೆಲಸ, ಏನು ಹೀಗಾಗುತ್ತೆ ಅಂದ್ಕೊಂಡವ್ರು ಉಳಿತಾರೆ, ಅನ್ಕೊಂಡೇ ಹೋಗ್ಬಿಟ್ಟಿರ್ತಾರೆ ಎಷ್ಟೋ ಸಲ. 2 ವರ್ಷ 2 ತಿಂಗಳು 2 ದಿವಸ ಅಂತ ಹೇಳಿದ ತಕ್ಷಣ ಭಕ್ತರಿಗೆಲ್ಲ ದೊಂಗು, ರಾಯರನ್ನು ಬಿಟ್ಟು ಹೋಗ್ತಾರೆ ದುಃಖ, ಉಳಿದವರಿಗೆ ಒಂದು ಖುಷಿ, ನೋಡಬೇಡ. ಉಳಿದವರಿಗೆಲ್ಲ ಅದೊಂದು ಟೆಸ್ಟ್, ಅದು ಆಗಲಿ ನೋಡೋಣ ಅಂತ ಅವರು ಕಾಯ್ತಾ ಇದ್ರು ಪಾಪ. ಜೀವಗಣ ನಿಚೋಚ್ಚ ಭಾವಂಗತಃ, ಸಾತ್ವಿಕ ರಾಜಸ ತಾಮಸ ಅಂತ ಜೀವಗಳು ಇದ್ದಿದ್ದೇನೆ ಕಾಯ್ತಾ ಕೂತರು. 2 ವರ್ಷ ಆಯ್ತು, 2 ತಿಂಗಳಾಯ್ತು, 2ನೇ ದಿವಸನೂ ಬಂತು. ಅಷ್ಟೊತ್ತಿಗೆ ಯತಿಗಳಿಗೆ ವೃಂದಾವನ ಅಂತಾಗಬೇಕು. ಆಗ ಅಂಕಣ್ಣ ಕೇಳ್ತಾನೆ, ಗುರುಗಳೇ ತಮ್ಮ ವೃಂದಾವನ ಯಾವುದಾಗಬೇಕು ಅಂತ ಕೇಳಿದ್ರೆ ಅದು ಕೇಳಲೇ ಇಲ್ಲ ಪಾಪ. ತಾನೇ ಮಾಡಿಸಿಬಿಟ್ಟ ಒಂದು ವೃಂದಾವನ, ಫಸ್ಟ್ ಕ್ಲಾಸ್ ವೃಂದಾವನ ಮಾಡಿಸಿಟ್ಬಿಟ್ಟ ತಂದುಬಿಟ್ಟು. ಹೇಳಿದ, ಏನು ಕೇಳಿದ್ರ ಏನು ಅಂತ ಕೇಳಿ, ನೀವು ವೃಂದಾವನ ಮಾಡಿಸಿದ್ದೇನೆ ಅಂತ ಹೇಳಿದ. ಅವ್ರು ಹೇಳ್ತಾರೆ, ಈ ವೃಂದಾವನ ನಮಗೆ ಬೇಡ ಅಂತ ಹೇಳ್ಬಿಟ್ಟು, ಈ ವೃಂದಾವನ ನಮಗೆ ಬೇಡ. ಅವ್ರಿಗೆ ಆಶ್ಚರ್ಯ, ಎಷ್ಟು ಚೆನ್ನಾಗಿಲ್ಲ ಅಂತ ಕೇಳಿದ್ರೆ, ಚೆನ್ನಾಗಿರೋ ಪ್ರಶ್ನೆ ಅಲ್ಲ, ನಾವು ಸಂಕಲ್ಪ ಬೇರೆ ಮಾಡಿದ್ದೇವೆ ಅಂತ ಹೇಳಿಬಿಡ್ತಾರೆ. ಯಾವ್ದು ಯಾವ ವೃಂದಾವನ ಎಲ್ಲಾಗಬೇಕು ಅಂತ ಕೇಳಿದ್ರೆ, ಇಲ್ಲಿಂದ 3-4 ಮೈಲಿ ದೂರದೊಳಗೆ ಒಂದು ಮಾದಾವರ ಅಂತ ಊರಿದೆ, ದೊಡ್ಡ ಬಂಡೆ ಇದೆ, ಆ ಬಂಡೆಯನ್ನು ತಂದು ಅದರಲ್ಲಿ ವೃಂದಾವನ ಮಾಡಬೇಕು ಅಂತ ಹೇಳ್ತಾರೆ. ಸ್ವಾಮಿ ಅದೇ ಯಾಕೆ ಆಗಬೇಕು ಅಂತ ಕೇಳ್ತಾನೆ. ನಿನಗೆ ಗೊತ್ತಿಲ್ಲ, ರಾಮ ಸೀತೆಯರು ವನವಾಸಕ್ಕೋಸ್ಕರ ಬಂದಾಗ ಒಂದು ಕ್ಷಣ ಕಲ್ಲ ಮೇಲೆ ಕೂತಿದ್ರು ಅಂತ ಹೇಳ್ತಾರೆ. ಒಂದು ಕ್ಷಣ ಕಲ್ಲ ಮೇಲೆ ಕೂತಿದ್ರು, ಅತ್ಯಂತ ಪಾವನವಾದದ್ದು, ಸಾಲಿಗ್ರಾಮ ಇದ್ದಾಗ ಅದು ದೇವರು ಮುಟ್ಟಿಬಿಟ್ಟಿದ್ದಾನೀಗ, ಅದಕ್ಕೆ ಅದು ನಮ್ಮ ವೃಂದಾವನ ಆಗಬೇಕು ಅಂತ ಹೇಳಿದ್ರೆ ಎಷ್ಟು ಜ್ಞಾನ ಇರ್ತಾರೆ ನೋಡಿ, ಯೋಚನೆ ಮಾಡಿಬಿಡಿ ಅದನ್ನ. ಪಾವಿತ್ರ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಹೋದ್ರೆ ರಾಯರ ಕಥೆ ಕೇಳಿ ಏನು ಪ್ರಯೋಜನ ಇಲ್ಲ. ಅಲ್ಲೇನಿದೆ ಇಲ್ಲೇನಿದೆ ಎಂಬರು ಏನು ಎಲ್ಲೂ ಇಲ್ಲ. ಪಾವಿತ್ರ್ಯ ಎಂಬುದು ಅಪೂರ್ವವಾದ ಪದ ಅದು. ಒಂದು ಮನೆಯಲ್ಲೂ ಅನ್ನ ಇದೆ, ಹೋಟ್ಲಲ್ಲೂ ಅನ್ನ ಇದೆ, ಅದು ಅನ್ನ ಅಷ್ಟೇ, ಇದು ಪವಿತ್ರವಾದ ಅನ್ನ, ಮರಿಬಾರದು. ದೈವ ನೈವೇದ್ಯ ಮಾಡಿದ್ದಾನೆ, ಪರಮ ಪಾವನವಾದಂತ ಅನ್ನ ಆಗಿಬಿಡುತ್ತೆ.
ಅದು ನಮ್ಮನ್ನು ಕಾಪಾಡುತ್ತೆ ಹೊರತು ಬರೀ ಆಹಾರ ನಮ್ಮನ್ನು ಕಾಪಾಡೋದಿಲ್ಲ. ಪವಿತ್ರವಾದ ಆಹಾರ ನಮ್ಮನ್ನು ಕಾಪಾಡೋದು. ಇದು ಪಾವನವಾದಂಥ ಶಿಲೆ, ಪರಮ ಪಾವನವಾದ ಶಿಲೆ, ಅದು ನಮಗೆ ಬೇಕು ಅಂತ ಹೇಳಿದರೆ. ಅದಕ್ಕೆ ಅಪರೋಕ್ಷೀಕೃತ ಸ್ತ್ರೀಶಃ ಸಮುಪೇಕ್ಷಿತ ಭಾವಜಃ, ದೇವರನ್ನು ಕಣ್ಣಾರೆ ಕಂಡವರು ಆಯ್ತು ಅದ್ರಲ್ಲಿ ನಾವು ಹೇಳಿದ ಮಾಡಬೇಕು ವೃಂದಾವನ ಅಂತ ಹೇಳ್ತಾ. ಅಂದ್ರೆ ರಾಯರು ಸ್ವತಃ ದೊಡ್ಡ ಶಿಲ್ಪಕಲಾ ಹೋಗಿದರು, ಸ್ವತಃ ಮೂರ್ತಿ ಮಾಡಿದವರಿಗೆ ವೃಂದಾವನ ಮಾಡೋದು ಕಷ್ಟನಾ? ಹೀಗೆ ಮಾಡಬೇಕು ಅಂತ ಹೇಳಿದರಂತೆ. ಅದು ವೃಂದಾವನದ ವಾಸ್ತು ಶಿಲ್ಪವನ್ನ ವಿಚಿತ್ರ ರೀತಿಯಲ್ಲಿ ಹೊರಗೆ ತಂದ ಶ್ರೇಷ್ಠ ಕೂಡ ರಾಘವೇಂದ್ರ ಸ್ವಾಮಿಗಳು ಈ ರೀತಿಯೇ ಮಾಡುವಂತ ಮಾಡಿಸಿದರಂತೆ. ಅದು ಯೋಚನೆ ಮಾಡಿದ್ರು, ನಾವು ವೃಂದಾವನ ಮಾಡಿಸಿದ್ರೆ ವೇಸ್ಟ್ ಆಗುತ್ತಲ್ಲ ಅಂತ ಮನಸ್ಸಿನ ಯೋಚನೆ ಬಂತಂತೆ. ಅದು ವ್ಯರ್ಥ ಅಂತ ತಿಳ್ಕೊಂಡು ಬಿಡಬೇಡ, ನನ್ನ ಮರಿ ಮೊಮ್ಮಗ ಆಶ್ರಮ ತಗೊಳ್ತಾರೆ, ವಾದೀಂದ್ರ ತೀರ್ಥ ಅಂತ ಹೆಸರಾಗತ್ತೆ, ಅವರಿಗೆ ವೃಂದಾವನ ಮೀಸಲು ಇವತ್ತೇ ಅಂತ ಹೇಳಿದ್ದಾರೆ. ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ಅವರು ಸನ್ಯಾಸ ತಗೊಳ್ಳೋದು ಅವ್ರ ಅದು ಗ್ಯಾರಂಟಿ. ಎಷ್ಟು ಜನ ಇರಬೇಕು ಲೆಕ್ಕ ಹಾಕಿ. ಮನೆ ಮಗ ವಾಪಸ್ ಯಾವ ಬರ್ತಾನೆ ಗ್ಯಾರಂಟಿ ಇರೋದಿಲ್ಲ. ಮೊಮ್ಮಗ ಆಶ್ರಮ ತಗೊಂಡು ಪೀಠ ಆಡಿ ವೃಂದಾವನಸ್ಥರಾಗ್ತಾರೆ ಇಲ್ಲಿ ನನ್ನ ಪಕ್ಕದಲ್ಲಿ ಅಂತ ಹೇಳಬೇಕಾದ್ರೆ ಎಂಥ ಜ್ಞಾನ ಅವರಿಗಿತ್ತು. ಆದ್ರಿಂದ ಅವ್ರ ಬಗ್ಗೆ ನಾವು ಅಷ್ಟು ಗೌರವದಿಂದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಕರೆದಿತ್ತು. ಆಗ ಅದಷ್ಟೇ ಆಯಿತು. ಆ ದಿವಸನೂ ಒಂದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿವಸ ಬಂದಿದೆ. ಅವತ್ತಿನ ದಿವಸ ಶುಕ್ರವಾರವಾಗಿತ್ತು ಅಂತ ರಾಘವೇಂದ್ರ ದಂಡಕದಲ್ಲಿ ಹೇಳ್ತಾರೆ. ಶುಕ್ರವಾರವಾದ ದಿವಸ ಬೆಳಗ್ಗೆ ಕೂಡ ರಾಯರು ಗಟ್ಟಿಬಿಟ್ಟಾಗ ಹಾಗೆ ಇದ್ದಾರೆ. ಬರೋ ಸ್ವಲ್ಪ ಸಣ್ಣ ಮುನ್ಸೂಚನೆ ನೆಗಡಿ ಕೆಮ್ಮರು ಬರಬಾರ್ದೆ ಕೊನೆ ಪಕ್ಷ ಏನೇನೂ ಇಲ್ಲ. ಎಂದಿನಂತೆ ಸ್ನಾನಗೇನೆ ಎಲ್ಲ ಮಾಡಿ ಹೋಗ್ಬಿಟ್ಟಿದೆ. ದೇವ್ರ ಪೂಜೆ ಆಗ್ತಾ ಇದೆ. ಇದ್ರೆ ಹೋಗಲಕ್ಷಣ ಎಲ್ಲ ಜನ ತಿಳ್ಕೋಬೇಕು. ಹೋಗಲಕ್ಷಣ ಇಲ್ಲ ಇವರು ಬಹುಶಃ ಸುಳ್ಳು ಹೇಳಿದ್ದಾರೆ ತಿಳ್ಕೊಳ್ಳೋಕೆ ಕಾಣ್ತದೆ. ನೋಡಿದ್ರೆ ಪಟಪಟ ಮಧ್ಯಾಹ್ನ ಅಭಿಜಿನ್ ಮುಹೂರ್ತ ಅಂತ ಹೆಸರು. ತುಂಬಾ ಜನ ಗೊತ್ತಿಲ್ಲ. ಸರಿಯೇ ಮಧ್ಯಾಹ್ನದ ಕಾಲವನ್ನ ಅಭಿಜಿನ್ ಮುಹೂರ್ತ ಅಂತ ಕರೀತಾರೆ. ಪರಮ ಪವಿತ್ರವಾದ ಕಾಲ, ಸೂರ್ಯೋದಯದ ಕಾಲ, ಕರೆಕ್ಟ್ ಮಧ್ಯಾಹ್ನದ ಅಭಿಜಿತ್ ಕಾಲ, ಸರಿಯಾಗಿ ಸೂರ್ಯ ಮುಳುಗೋ ಕಾಲ. ಈ ಮೂರು ಕಾಲಗಳು ಅತ್ಯಂತ ಪವಿತ್ರವಾದ ಕಾಲಗಳು. ಅದಕ್ಕೆ ಆ ಕಾಲ ಸಂಧ್ಯಾವಂದನೆ ಮಾಡಬೇಕು ಅಂತ ಹೇಳಿತ್ತು. ತ್ರಿಕಾಲ ಸಂಧ್ಯಾವಂದನೆ ಆ ಕಾಲಕ್ಕೆ ಮಾಡೋದು ಹೊರತು ಬೇರೆ ಕಾಲಕ್ಕೆ ಮಾಡಿದ್ರಲ್ಲ. ಆ ಕಾಲ ಸರಿಯಾಗಿ ವೃಂದಾವನ ಮುನ್ನ ಅವ್ರು ಹೇಗೆ ಮಾಡಿದ್ದಾರೆ ಗೊತ್ತಾ? ಒಳಗೆ ಕೂಡದ ಕಾರ್ಯ ವೃಂದಾವನ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಗಂಡಕಿಯಿಂದ 1000 ಗಟ್ಟಲೆ ಸಾಲಿಗ್ರಾಮ ತರಿಸಿದ್ದಾರೆ. ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ತರಿಸಿದ್ದಾರೆ. ಅದರಲ್ಲಿ ಅತಿ ಶ್ರೇಷ್ಠವಾದಂತಹ 12,000 ಸಾಲಿಗ್ರಾಮಗಳು, ಅದರಲ್ಲಿ 1,500 ಆರಿಸಿ ತಮ್ಮ ತಲೆ ಮೇಲೆ ಇಟ್ಕೊಂಡು ಕೂತಿದ್ದಾರೆ. ವೃಂದಾವನ ಪ್ರಾಂತದಲ್ಲಿ ಕೂಡ್ತಾ ಇದ್ದಾರೆ. ಅಷ್ಟು ಜನಗಳು. ಇಂಥ ಸುದ್ದಿ ಕೇಳಕ್ಕೆ ಎಷ್ಟು ಜನ ಬರಬೇಕು ಲೆಕ್ಕ ಹಾಕಿ ನೋಡೋಣಂತೆ. ಸಶರೀರವಾಗಿ ವೃಂದಾವನ ಪ್ರವೇಶ ಮಾಡೋದು ಅಂತ ಕೇಳಿದ್ರೆ ದೊಡ್ಡದಾಗಿರ್ತಕ್ಕಂಥ ದಾಖಲೆ. 1,000 ಗಟ್ಟಲೆ ಜನ ಸೇರಿದ್ದಾರೆ. ಅಲ್ಲಿ ಕೂಡ್ತಾ ಇದ್ದಾರೆ. ಎಲ್ಲರಿಗೂ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನೀವು ದೇವರನ್ನು ನಂಬಿ ಬದುಕಿ, ನನ್ನನ್ನು ನಂಬಿ ಬದುಕಿ ಅಂತ ಹೇಳೋದಿಲ್ಲ. ದೇವರನ್ನು ನಂಬಿ ಬದುಕಿ ಅಂತ ಯಾರು ಹೇಳ್ತಾರಲ್ಲ ಅವರು ಭಗವದ್ಭಕ್ತರು. ನನ್ನನ್ನು ನಂಬಿ ಬದುಕಿ ಅಂತ ಯಾರು ಹೇಳ್ತಾರಲ್ಲ ಅವರು ಭಕ್ತರಲ್ಲ. ಅವರು ನಿಜವಾಗ್ಲೂ ಸಮಾಜಕ್ಕೆ ಪೀಡೆಗಳಂತ ಆಗ್ತಾರೆ ಹೊರತು ಎಂದು ಅವರಿಂದ ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕಂದ್ರೆ ಒಳ್ಳೆ ನೇಮ ಮಾಡ್ತಾನೆ ಗೊತ್ತಾ? ಕೊಡಿ, ಆರ್ಡರ್ ಆಗತ್ತೆ ಸರ್ಕಾರ ಮಾಡುತ್ತೆ ಅಂತ. ನಾನು ಮಾಡ್ತೇನೆ ಅಂತ ಹೇಳಿ ಸರ್ಕಾರ ಮಾಡುತ್ತೆ ಅಂತ ಹೇಳ್ತಾರೆ. ನಾನು ಸರ್ಕಾರ ಪ್ರತಿನಿಧಿ ಮಾತ್ರ, ಮಾಡೋ ಸರ್ಕಾರದ ನಿಯಮಗಳಷ್ಟೇ. ನಾನು ಮಾಡ್ತೇನೆ ಹೇಗಾದ್ರೆ ನಾನು ಮಾಡ್ತೇನೆ ಬಿಡಯ್ಯ ಅಂದ್ರೆ ಲಂಚ ತಗೋತಾನೆ ಅಂತ ಅರ್ಥ. ತಪ್ಪು. ದೇವರು ಮಾಡಿಸ್ತಾನೆ. ದೇವರನ್ನು ನಂಬಿ ನೀವೀಗ ದೇವರು ನಿಮ್ಮನ್ನು ಕಾಪಾಡ್ತಾನೆ. ಭಗವದ್ಗೀತೆಯ ಸಂದೇಶ ಅದು. ಅನನ್ಯ ಚಿಂತೆಯಂತೋ ಮಾಂ ಸಂದೇಶ ಕೊಟ್ಟು ಇಷ್ಟು ಹೇಳಿದ್ರು ಹತ್ರ ಬಂದು ಮುಚ್ಚಿಬಿಟ್ಟಿದ್ರಾಗಲಿ. ಅವರಿಗೆ ಭಾರಿ ದೇವರು ಸ್ತೋತ್ರ ಮಾಡ್ತಾರೆ, ಸಂದೇಶವನ್ನು ಕೊಡ್ತಾರೆ. ಎಲ್ಲರೂ ಕೂಡ ಭಗವಂತನ ಆರಾಧನೆ ಮಾಡಬೇಕು. ದೇವರು ಸರ್ವೋತ್ತಮ ಅಂತ ಭಾವಿಸಬೇಕು. ಪ್ರತಿ ಕ್ಷಣದಲ್ಲೂ ಸ್ವಾಮಿ ಅಂತ ಚಿಂತನೆ ಮಾಡಬೇಕು. ಜೀವೇಶ್ವರಾದಿ ಭೇದಗಳನ್ನು ತಿಳ್ಕೊಳ್ಬೇಕು. ಜೀವರನ್ನ ಭಗವಂತನ ದಾಸರು ಅಂತ ಚಿಂತಿಸಬೇಕು. ಯಾವ ಕಾಲಕ್ಕೆ ಏಕಾದಶಾದಿ ವ್ರತಗಳನ್ನ ಬಿಡೋ ಯೋಚನೆ ಕೂಡ ಮಾಡಬಾರದು. ತಾವೂ ಮಾಡಬೇಕು, ಮತ್ತೊಬ್ಬರ ಕೈಲೂ ಮಾಡಿಸಬೇಕು ಅನ್ನೋ ಸಂದೇಶವನ್ನು ನಿರಂತರವಾಗಿ ಕೊಡ್ತಾ ಇದ್ದಾರೆ. ಪರಿಮಳಾದಿ ಗ್ರಂಥಗಳನ್ನು ಬರೆದವರು ರಾಮಚಾರಿತ್ರ ಮಂಜರಿ, ಕೃಷ್ಣಚಾರಿತ್ರ ಮಂಜರಿ, ಪ್ರಾತಃಸಂಕಲ್ಪ ಗದ್ಯ, ಸರ್ವಸಮರ್ಪಣ ಗದ್ಯ, ದಶಪ್ರಕರಣಗಳಲ್ಲಿ ಭಾವದೀಪಗಳು, ಬ್ರಹ್ಮಸೂತ್ರ ಭಾಷ್ಯಗಳ ಪರಂಪರೆಯ ಮೇಲೆ ಟಿಪ್ಪಣಿಗಳು, ಪರಿಮಳದಂಥ ಗ್ರಂಥ ರಾಜ. ಎಷ್ಟು ಗ್ರಂಥ ಬರೆದ ರಾಘವೇಂದ್ರ ಸ್ವಾಮಿ, ಅದನ್ನು ಬಿಟ್ಟು ಕಾಪಿ ಮಾಡೋದು ನಮಗಾಗೋದಿಲ್ಲ. ಅಂತ ಗ್ರಂಥವನ್ನು ಕೊಟ್ಟಂತ ಅದ್ವಿತೀಯವಾದಂತಹ ವ್ಯಕ್ತಿತ್ವ ಮಹಾನುಭಾವರದು. ಅಂತವ್ರು ಒಂದೊಂದು ಮಾತು ಕೂಡ ಮುತ್ತು ಅಲ್ಲ, ವಜ್ರ ವೈರೂರ್ಯರೋಧಕ ಸಾಟಿ ಅಲ್ಲ ಅಂತ ಮಾತನ್ನಾಡ್ತಾ ಕೂತ್ಕೊಂಡು ಸದಾ ಕಾಲ ದೇವರನ್ನು ನಂಬಿ ಬದುಕಿ, ವಾಯುದೇವರನ್ನು ನಂಬಿ, ಅದಕ್ಕೆ ಹರಿಸರ್ವೋತ್ತಮ ವಾಯುಜೀವೋತ್ತಮ, ಇದು ಮಧ್ವಮತದ 2 ದೊಡ್ಡ ತತ್ವಗಳು. ಹರಿಸರ್ವೋತ್ತಮ ಭಗವಂತಾತ, ವಾಯುಜೀವೋತ್ತಮ ವಾಯುದೇವರೇ ಹನುಮಂತನಾಗಿ ಭೀಮನಾಗಿ ಶ್ರೀಮದ್ ಆಚಾರ್ಯರಾಗಿ ಸೇವೆ ಸಲ್ಲಿಸಿದವರು.
ಉಳಿದೆಲ್ಲ ದೇವತೆಗಳು ಕೂಡ ನಮಗೆ ಪೂಜ್ಯರು. ಅದು ಯಾತಕ್ಕೆ ಅಂತ ಭಗವದ್ಗೀತೆ ಪ್ರಶ್ನೆ ಕೇಳಿದ್ದಾರೆ. ಅದು 3ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಬಂದಾಗ ಉಳಿದ ದೇವತೆಗಳ ಸ್ಥಾನಮಾನದ ಬಗ್ಗೆ ಆರಂಭದಲ್ಲೇ ಸಾಕಷ್ಟು ವಿಷಯ ಬರುತ್ತಾದ್ದರಿಂದ ಅಲ್ಲಿ ನಾವು ನೋಡಬಹುದು. ಎಲ್ಲವನ್ನು ಸಂದೇಶ ಕೊಟ್ಟು ಜಪಮಣಿಯನ್ನು ಬಿಡ್ತಾ ಇದ್ದಾರೆ. ತಕ್ಷಣ ಮುಚ್ಚುತ್ತಾ ಇದ್ದಾರೆ. ಅಷ್ಟೊತ್ತಿ ಸರಿಯಾಗಿ ಮತ್ತೊಂದು ಪ್ರಸಂಗ ನಡೀತು. ಅಪ್ಪಣಾಚಾರ ಅಂತ ಒಬ್ಬ ಭಕ್ತರು ಸದಾ ಜೊತೆಗಿದ್ದವರೇನೆ. ತುಂಬಿ ಹರಿತಾ ಇದೆ. ಯಾಕಂದ್ರೆ ಕ್ರಾಸ್ ಮಾಡೋ ಯೋಚನೆ ಕೂಡ ಮಾಡಾಗಿಲ್ಲ. ಅಂತ ವಿಚಿತ್ರವಾದಂತ ಸನ್ನಿವೇಶ. ಪ್ರವೇಶ ಕಾಲಕ್ಕೆ ಬರಬೇಕು ಅಂತ ಅವರ ಸಂಕಲ್ಪ. ಏನು ಮಾಡಿದ್ರು ಆಗ್ತಾ ಇಲ್ಲ. ಕಾದ್ರೆ ಸ್ವಲ್ಪ ಹೊತ್ತು ಕಡಿಮೆ ಆಗೋ ಲಕ್ಷಣ ಕಾಣಲಿಲ್ಲ. ಇನ್ನು ಗುರುಗಳು ನೋಡಿದ್ರೆ ಇಲ್ಲ ಕಾಗೋದಿಲ್ಲ ಅಂತೇಳಿ ಹಾರೇ ಬಿಟ್ರಂತೆ ನದಿಯೊಳಗೆ. ನದಿ ಹಾಗೆ ಹಾರ್ಕೊಂಡು ಹೋಗ್ಬೇಕು, ಈಜ್ಕೊಂಡು ಹೋಗ್ಬೇಕು ಅಂತ ಹಾರಿದ್ರಂತೆ. ಸುಮ್ಮನೆ ಹಾರಿದ್ರೆ ಮುಳುಗೋ ಬಿಡ್ತಿದ್ರು. ಅದೇ ಮಾಡಿದ್ರು ಗೊತ್ತಾ? ಶ್ರೀ ಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿ ಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ. ಈ ಸ್ತೋತ್ರ ಶುರು ಮಾಡ್ತಾ ಇದ್ದಾರೆ. ಹೇಳಿದ್ದು ಪ್ರವಾಹದಲ್ಲಿ ಬಿದ್ದಿದ್ದೇ ಕೆಲಸ. ತಮಾಷೆ ಏನು ಗೊತ್ತೇ? ಈ ರೀತಿ ವಸ್ತೇವ ಮಾಡಿದ್ದ. ಯಮುನಾ ನದಿಯನ್ನ ದಾಟಕ್ಕೆ ಅಂತ ಹೋದಾಗ ತುಂಬಿ ಹರಿತಿತ್ತು. ಕೃಷ್ಣನ ಕೈಲಿ ಹಿಡ್ಕೊಂಡಿದ್ದ. ನಡ್ಕೊಂಡು ಹೋಗ ಪೂರ್ತಿ ದಾರಿ ಕೊಟ್ಟು ಬಿಡ್ತಾನೆ. ಎಲ್ಲಿ ಕಾಲಿಟ್ಟರು ಕೂಡ ಏರು ಆಗ್ತಾನೆ ಇಲ್ಲ. ರಾಮದೇವರು ಬಂದಾಗ ಸಮುದ್ರ ರಾಜ ದಾರಿ ಕೊಟ್ಟೇ ಬಿಟ್ಟ. ಇಲ್ಲ ರಾಮದೇವರು ಸಾಕ್ಷಾತ್ ರಾಘವೇಂದ್ರ ಸ್ವಾಮಿ ಪೂಜಿತರಾಗಿದ್ದಾರೆ, ಅವರ ಹತ್ರ ಹೋಗಬೇಕಾಗಿದೆ ಅಂತ ಹಾಡಿಬಿಟ್ರಲ್ಲ. ಆ ತುಂಗಭದ್ರಾ ನದಿಯ ಪ್ರವಾಹಕ್ಕಿಂತ ಅವರ ಮನಸ್ಸಿನೊಳಗೆ ಭಕ್ತಿಯ ಪ್ರವಾಹ ಇತ್ತಲ್ಲ, ದೊಡ್ಡದಾಗೋಯ್ತು ಅದು ಒಂದು. ಅದ್ರಲ್ಲಿ ಹಾಡೇ ಬಿಟ್ರು. ಈಕೊಂಡು ಹೋಗ್ತಾ ಮಾಡ್ತಿದ್ರೆ ಮುಂದೆ ಕಿಚ್ಕೊಂಡು ಹೋಗ್ತಾನೆ ಇದ್ದಾರೆ. ಆ ಕಡೆ ದಡಬ ಅವ್ರ ಎಚ್ಚರಿಕೆನೇ ಮೇಲೆ ದಾಟಿಕೊಂಡು ಹಾಗೆ ಬರ್ತಾ ಇದ್ದಾರೆ. ನೋಡ್ಬೇಕಷ್ಟೇ. ಇನ್ನೇನು ಹತ್ರ ಬಂದಿದ್ದಾರೆ ವೃಂದಾವನ ಹತ್ರ. ಇನ್ನೇನು ರಾಯ ವೃಂದಾವನ ಕಲ್ಲು ಮುಚ್ಚಬೇಕು ಆ ಸ್ಥಿತಿಯಲ್ಲಿದೆ. ಹತ್ರ ಬರ್ತಾ ಇದ್ದಾರೆ. ಯೋ ಭಕ್ತ್ಯ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಣ್ಯ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯಾ ಸುಖಂ ಕಿಂಚನ ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲಾ ನಾಥ ಪ್ರಸಾದೋದಯಾತ್ ಕೀರ್ತಿ ದಿಗ್ವಿದಿತ ವಿಭೂತಿ ರತುಲಾ. ಇಷ್ಟು ಹೇಳಿದ್ರು ಹತ್ರ ಬಂದು ಮುಚ್ಚಿಬಿಟ್ಟಿದ್ರಾಗಲಿ. ಅವರಿಗೆ ಭಾರಿ ದುಃಖ ಆಗುತ್ತೆ. ಇನ್ನೇನು ನೋಡ್ಲಿಕ್ಕೆ ಆಗಲೇ ಇಲ್ಲ ಗುರುಗಳನ್ನ ಅಂತ ಹೇಳಿ ಆ ಸ್ಟಾಪ್ ಆಗೋದು. ಶ್ಲೋಕ ಇನ್ನೂ ಅದಕ್ಕೆ 7 ಅಕ್ಷರ ಬೇಕಾಗಿತ್ತು ಮುಗಿಬೇಕಾರೆ. ಅಲ್ಲಿಗೆ ಅವ್ರ ಬಾಯಿ ಕಟ್ಟಿ ಹೋಯ್ತು. ತುಂಬಾ ನಿರಾಸೆಯಾಗಿ ಹೋಯಿತು. ಅವರು ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದ್ರೆ ದೇವರು ಒಲಿತಾನೆ, ಕಾಪಾಡ್ತಾನೆ, ಎಲ್ಲ ವಿಧವಾದ ಐಶ್ವರ್ಯವನ್ನು ಕೊಡ್ತಾನೆ, ಉದ್ಧಾರ ಮಾಡ್ತಾನೆ ಅಂತ ಬರ್ಕೊಂಡು ಬಂದಿದ್ದಾರೆ. ಪಾಪ ನೋಡಿದ್ರೆ ನಾನು ಮುಚ್ಚಿಯಾಗಿತ್ತು. ಸುಮ್ಮನೆ ನಿಂತುಬಿಟ್ಟು ಆ ಕ್ಷಣಕ್ಕೆ ವೃಂದಾವನ ದೊಡ್ಡ ಧ್ವನಿ ಬಂತಂತ. ಆ ಕ್ಷಣಕ್ಕೆ ಸಾಕ್ಷಿ ಹಯಾಶ್ರೋತ್ರ ಹಿ ಎನ್ನ ಮಾತು ಕೇಳಿಸ್ತಾನೆ. ಎಷ್ಟಕ್ಷರ ಗ್ಯಾಪ್ ಇತ್ತಲ್ಲ ಅಷ್ಟೇ ಫಿಲಪ್ ಆಗೋದು. ಸೊ ರಾಘವೇಂದ್ರ ಸ್ವಾಮಿಗಳೇ ಮಾತನ್ನು ನುಡಿದು ಬಿಟ್ರಂತೆ. ನೀವು ಹೇಳಿದ ಮಾತಿಗೆಲ್ಲ ಸಾಕ್ಷಿ ಹಯಾಸ್ಯ ಅತ್ರ ಹಿ ಹೈಗ್ರೀವರೇ ಸಾಕ್ಷಿ ಅಂತ ಹೇಳಿದ್ರಂತೆ. ದೊಡ್ಡ ಪವಾಡ, ಡಿಬೇಟ್ ಪವಾಡ. ಮತ್ತೆ ರಾಘವೇಂದ್ರ ಪಾಡು ಯಾವ ಸ್ಟಾರ್ಟ್ ಆಯ್ತು ಅಂತ ಕೇಳಬಾರದು. ವೆರಿ ಮೊಮೆಂಟನ್ ಸ್ಟಾರ್ಟ್ ಆಯ್ತು. ಮತ್ತೆ ಆಶ್ರಮ ತೋಳ್ತಿರ್ಲಿಕ್ಕೆ ಹೆಂಡತಿಯ ಪ್ರೇತತ್ವವನ್ನು ಕಳೆದರು. ವೃಂದಾವನ ಪ್ರವೇಶ ಮಾಡ್ತಿರ್ಲಿಕ್ಕೇನೆ ಮೊಟ್ಟ ಮೊದಲ ಬಾರಿಗೆ ಸಾಕ್ಷಿ ಹಯಾಸ್ಯೋ ಅತ್ರಹಿ. ಅದಕ್ಕೇನು ಅರ್ಥ ಅಂದ್ರೆ ರಾಘವೇಂದ್ರ ಸ್ತೋತ್ರ ಹೇಳಿದ್ರೆ ಕಣ್ಣು ಬರುತ್ತೆ. ಪೂರ್ಣಾಯು ಗುಣ ಸಂಪತ್ತಿ ರಾಜಜೋರ ಮಹಾವ್ಯಾಘ್ರ ಸರ್ಪಣ ಕ್ರಾದಿ ಪೀಡನಂ ನಜಾಯತೆ ಶಸ್ತೋತ್ರಸ್ಯ ಪ್ರಭಾವಾನ್ ಮಾತ್ರ ಸಂಶಯ ಎಲ್ಲ ಹೇಳ್ತಾ ಬಂದಿದ್ದಾರೆ. ಆದ್ರೆ ರಾಯರು ಹೇಳ್ತಾ ಇದ್ದಾರೆ ಇದೆಲ್ಲ ಸತ್ಯ, ಇದಕ್ಕೆ ಹೈಗ್ರೀವ ದೇವರೇ ಸಾಕ್ಷಿ ಅಂತ ಮಾತು ಕೊಟ್ಟುಬಿಟ್ಟು ಅದರ ಸ್ತೋತ್ರಕ್ಕೆ ಅವರು ಸೈನ್ ಮಾಡಿದಾಗಾಯ್ತು. ಈಗ ಇವರು ಬರದ ಶ್ಲೋಕಕ್ಕೆ ಅವ್ರ ಅಕ್ಸೆಪ್ಟೆನ್ಸ್ ಸಿಕ್ಕಾಗಾಯ್ತು. ಸಿಕ್ಕಿದ್ರಿಂದ ರಾಘವೇಂದ್ರ ಸ್ತೋತ್ರಕ್ಕೆ ಭಾರಿ ಮನ್ನಣೆ ಇವತ್ತಿನ ದಿವಸ. ರಾಘವೇಂದ್ರ ಸ್ತೋತ್ರ ಅಂತ ಹೇಳಿದ್ರೆ ಪ್ರಾಯ ಒಬ್ಬ ಗುರುಗಳ ಮೇಲೆ, ಮಧ್ವಾಚಾರ್ಯರ ಮೇಲೆ ವಾಯುಸ್ತುತಿಯನ್ನು ಬಿಟ್ಟರೆ ಒಬ್ಬ ಗುರುಗಳ ಮೇಲೆ ಇಷ್ಟು ಪ್ರಸಿದ್ಧವಾದ ಮತ್ತೊಂದು ಸ್ತೋತ್ರ ಸಿಗೋದಿಲ್ಲ. ಎಷ್ಟು ಅಷ್ಟೋತ್ತರವಾಗಿದೆಯೋ, ಎಷ್ಟು ಕೋಟಿ ಸರ್ತಿ ಹೇಳಿದರೆ ಜನ ಲೆಕ್ಕನೇ ಇಲ್ಲ ಅದನ್ನ. ಎಷ್ಟೋ ಊರುಗಳು ಸ್ನಾನ ಸಂಧಾನೆ ಮಾಡ್ತಾರೋ ಬಿಡ್ತಾರೋ ಗ್ಯಾರಂಟಿ ಇಲ್ಲ. ಅಷ್ಟೋತ್ತರ ಮಾಡೋದಾದ್ರೆ ಇಟ್ಕೊಂಡ್ಬಿಟ್ಟಿರ್ತಾರಪ್ಪ. ಎಷ್ಟೋ ಕಡೆ ಭಾನುವಾರ ಬಂತು ಅಂದ್ರೆ ಅಷ್ಟೋತ್ತರ ಗ್ಯಾರಂಟಿ ಇವತ್ತಿನ ದಿವಸ. ಎಷ್ಟೋ ಊರುಗಳಲ್ಲಿ ಭಜನಾ ಸಂಘಗಳು ಉಂಟು. ಒಂದು ಎಷ್ಟು ಬಾರಿ ಶ್ಲೋಕ ಹೇಳಿದ್ದಾರೆ. ಯಾತಕ್ಕೆ ಗೊತ್ತಾ? ರಾಯರು ಡೈರೆಕ್ಟ್ ಅಕ್ಸೆಪ್ಟ್ ಮಾಡಿದ್ದಾರಲ್ಲ, ಅದೇ ಅದಕ್ಕೆ ಕಾರಣ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ರಾಘವೇಂದ್ರ ಸ್ತೋತ್ರ ಹುಟ್ಟಿ ಬಂದಿದ್ದೇ ಒಂದು ಪವಾಡವಾಗಿ ಬಂತು. ಅದನ್ನು ಜನ ಹೇಳ್ತಾನೆ ಬಂದ್ರು. ಅವತ್ತಿನಿಂದ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಸನ್ನಿಹಿತರಾಗಿದ್ದಾರೆ. ಭಗವಂತನ ಸನ್ನಿಧಾನ ಇದೆ. ರಾಮ, ನರಹರಿ, ಕೃಷ್ಣ ಈ ರೂಪಗಳಿಂದ ಭಗವಂತ ನೆಲೆಸಿದ್ದಾನೆ. ನಾರಾಯಣನ ರೂಪ ನೆಲೆಸಿದ್ದಾನೆ. ಅದರ ಫಲವಾಗಿ ಮಂತ್ರಾಲಯ ಇವತ್ತಿನ ದಿವಸ ವಿಶ್ವವಿಖ್ಯಾತವಾದಂತಹ ಯಾತ್ರಾ ಸ್ಥಳವಾಗಿ ಹೋಯಿತು. ಎಷ್ಟು ಎಂಥ ಯಾತ್ರಾ ಸ್ಥಳವಾಗಿದೆ! ಬ್ರಾಹ್ಮಣರದು, ಮಾಧ್ವರದು, ಸನ್ಯಾಸಿಗಳದು, ಪೀಠಾಧೀಶರದು. ಅವರ ವೃಂದಾವನ ಸ್ಥಳಕ್ಕೆ ಎಷ್ಟು ಮಹತ್ವ ಬಂದಿದೆ ಅಂತ ಕೇಳಿದರೆ ಅಲ್ಲಿ ಎಂಥ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಆದರೂ ಆಗಿರಲಿ ಮಂತ್ರಾಲಯ ರೋಡ್ ಸ್ಟಾಪ್ ಆಗಲೇಬೇಕು. ಅದಕ್ಕೆ ಎಂಥ ಎಕ್ಸ್ಪ್ರೆಸ್ ಇಲ್ಲಿ ಸುತ್ತಮುತ್ತ ಎಷ್ಟು 106 ಕಿಲೋಮೀಟರ್ ಸ್ಟಾಪ್ ಇಲ್ಲ, ಅಲ್ಲಿ ಬಂದು ಸ್ಟಾಪ್ ಆಗಲೇಬೇಕು. ಇದಕ್ಕಿಂತ ದೊಡ್ಡ ಪವಾಡ ಬೇಕಾಗಿನ ಕಾಲಕ್ಕೆ ಎಂಥದ್ದನ್ನು ನಿಲ್ಲಿಸ್ತಕ್ಕಂಥ ಶಕ್ತಿ ರಾಯರು ತೋರಿಸಿದ್ದ. ಅದು ಇವರು ಎಷ್ಟೇ ಲೆಕ್ಕ ಇಲ್ಲ. ಅಲ್ಲಿ ಒಂತಾಳೆ ನಿಂತ ಮುಂದೆ ಹೋಗಬೇಕು ಹೊರತು ಯಾವ ಜಾತಿಯವರು ಯಾರು ಗೊತ್ತಿರೋದಿಲ್ಲ ಅವರಿಗೆ. ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ಅನ್ನೋ ಒಂದು ಮಾತು ಸಾಕವ್ರೆ. ಮಂತ್ರಾಲಯ ಸ್ಟಾಪ್ ಅಂದ್ರೆ ಫುಲ್ ಸ್ಟಾಪ್ ಒಂದು ಕ್ಷಣ ಆಗಬೇಕು ಅಂತ ಸಿದ್ಧಿಯನ್ನು ಈ ಯುಗದೊಳಗೆ, ಕಲಿಯುಗದೊಳಗೆ ನಾವು ಕಾಣ್ತೇವೆ. ಅಂದ್ರೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಃ ಅನ್ನೋ ಮಾತು ಅಕ್ಷರಶಃ ಸತ್ಯವಾದ ಮಾತು.
ಎಷ್ಟು ಜನ ಉದ್ಧಾರ ಮಾಡಿದ್ದವರ ಲೆಕ್ಕ ಇಲ್ಲ. ಎಷ್ಟು ಜನಕ್ಕೆ ಸಂತಾನ ಸಂಪತ್ತು ಮೊದಲಾದವು ರಾಶಿ ರಾಶಿ ಸಿಕ್ಕಿದೆ. ಅವರ ಶಿಷ್ಯ ಬಂದನಂತೆ, ಇವತ್ತು ನನ್ನ ನಿಂತುಕೊಳ್ತಾನೆ ಪಾಪ, ಏನು ಬೇಕಾಗಿತ್ತು ಅಂತ ಕೇಳ್ತಾರೆ. ನಾನು ಮದುವೆ ಆಗಬೇಕು ಅಂತ ಕೇಳಿದಂತೆ ಪಾಪ. ಮಠದ ಹುಡುಗ, ಏನು ಓದು ಕೂಡ ಬಂದಿಲ್ಲ, ಯಾವಾಗ ಬಂದು ಸೇರ್ಕೊಂಡಿದ್ದ ಪಾಪ. ಒಂದು ರೀತಿ ಇದ್ದ, ಇದಕ್ಕೆ ಮದುವೆ ಆಗಬೇಕು ಅನಿಸ್ಬಿಟ್ಟಿದ್ದೆ ಪಾಪ. ಮದುವೆ ಆಗುತ್ತೆ ಏನಾದ್ರು ಕೊಡಿ ಅಂತ ಅಷ್ಟೇ ಅರ್ಥ. ಇವ್ರು ಏನ್ ಮಾಡಿದ್ರಂತ, ಕೈ ತೊಗೊಳ್ಳೋ ಕೈಲಿ ಮಣ್ಣು ಹಿಡ್ಕೊಂಡಿದ್ರಂತಷ್ಟೇ. ಕೈ ತೊಳ್ಕೊಳ್ಬೇಕು ಅಂತ ಮಣ್ಣು ಹಿಡ್ಕೊಂಡಿದ್ರಂತೆ. ಏನಾದ್ರು ಕೊಡಿ ಅಂತ ಕೇಳಿದ್ದಾನೆ, ಆ ಮಣ್ಣೆ ಸ್ವಲ್ಪ ಕೈಯಲ್ಲಿ ಹಾಕಿಬಿಟ್ಟ, ತಗೋ ಅಂತ ಹೇಳ್ಬಿಟ್ಟು. ಉಳಿದ ಯಾರು ಬಿಸಾಕಿ ಹೋಗ್ಬಿಡ್ತಾರೆ, ಏನ್ ಕೊಟ್ಟರು ಮಣ್ಣು ಅಂತ ಹೇಳ್ಬಿಟ್ಟು. ಅದನ್ನೇ ತಗೊಂಡವನು ಗಂಟು ಕಟ್ಟೇ ಬಿಟ್ಟ, ತಮ್ಮ ಸೆಲ್ಲಕ್ಕೆ ಗಟ್ಟಿದ್ದು ಹೊರಟೇ ಬಿಟ್ಟ, ಮದುವೆ ಆಗ್ತೇನೆ ಅಂತ ಹೇಳಿ. ಏನಿಲ್ಲ, ಅದೊಂದೇ ಆಸ್ತಿ ಏನಿಲ್ಲ, ಅದೊಂದೇ ಆಸ್ತಿ. ಹೊರಟ ಸಾಯಂಕಾಲದವರೆಗೆ ನಡೆದ, ಎಲ್ಲರ ಕನ್ಯೆ ಕೇಳಬೇಕು ಅಂತ ಹೊರಟ. ಯಾರ್ದೋ ಮನೆ ಮುಂದೆ ಹೊತ್ತಾಗ್ಬಿಡುತ್ತೆ, ಮಧ್ಯಾಹ್ನ 12 ಗಂಟೆವರೆಗೆ ನಡೆದ ಪಾಪ. ಈ ಮುಂದಕ್ಕೆ ಹೋಗೋ ಸಂಭವ ಇರಲಿಲ್ಲ. ಅಲ್ಲೇ ಮಲಗಿಬಿಟ್ಟ. ಮನೆಯ ಯಾಕೆ ಬಿಸ್ಬೇಕು ಅವೇಳೆಗೆ ಅಂತ ಹೇಳಿದ. ಹೊತ್ತಿರಿ ತಲೆ ಇಟ್ಟ, ಅದು ಕಟ್ಕೊಂಡಿದ್ನಲ್ಲ ಮುತ್ತಿಕೆನ, ತಲೆ ಬಿಟ್ಕೊಂಡು ಮಲ್ಕೊಂಡ್ಬಿಟ್ಟ. ಮನೆಯೊಳಗೆ ದೊಡ್ಡ ಅವಾಂತರ ಅವತ್ತಿನ ದಿವಸ. ಅವನ ಮನೆಯ ದೊಡ್ಡ ಮಗಳಿಗೆ ಡೆಲಿವರಿ ಆಗ್ತಾ ಇತ್ತು. ಪ್ರತಿ ಸಲ ಕೂಡ ಹುಟ್ಟಿದ ಮಗು ಆ ಕ್ಷಣಕ್ಕೆ ಸಾಯ್ತಾ ಇತ್ತು. ಯಾವ್ದೋ ಪಿಶಾಚಿ ಬಂದಾಗ ಆಗೋದು ಕೊಂದಾಕಿಬಿಡೋದು ಹೊತ್ತೋಗ್ಬಿಡ್ತಾ ಇತ್ತು ಅಷ್ಟೇ. ಅವತ್ತು ಡೆಲಿವರಿ ಸಮಯ. ಡೆಲಿವರಿ ಟೈಮ್ ಒಬ್ಬರಿಗೂ ಖುಷಿ ಇಲ್ಲ ಅವರಿಗೆ, ಇನ್ನೇನು ಹೆಣ ಹೊರಬೇಕು ಮಗು ಅಂತ ಅಷ್ಟೇ ಗ್ಯಾರಂಟಿ ಅವರಿಗೆ ಪಾಪ. ಗ್ಯಾರಂಟಿ ಸಾಹಿತ್ಯ ತಿಳ್ಕೊಂಡ್ಬಿಟ್ಟಿದ್ರು ಆಗಲೇ ಅವರು. ಯಥಾ ಪ್ರಕಾರ ಸಿದ್ಧರಾದರು. ಮಧ್ಯರಾತ್ರಿ ಯಾವ 1 ಗಂಟೆ 2 ಗಂಟೆ ಡೆಲಿವರಿ ಆಗಿ ಹೋಗ್ಬಿಡ್ತು. ಆಮೇಲೆ ಅವರು ಇನ್ನೇನು ಸತ್ತು ಅಂತ ತಿಳ್ಕೊಂಡು ನೋಡಿದ್ರೆ ಸಾಯ್ಲೇ ಇಲ್ಲ ಅವತ್ತಿನ ದಿವಸ. ಹಾಗೆ ಇದೆ ಮಗು, ಇದು ನಂಬಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದು ಬದುಕಿದ್ರೆ ನ್ಯಾಚುರಲ್, ಸತ್ತಿದ್ರೆ ನ್ಯಾಚುರಲ್ ಅಂತ ತಿಳ್ಕೊಳ್ತಿದ್ರು ಪಾಪ. ಬದುಕಿದ್ದ ನ್ಯಾಚುರಲ್ ಆಯ್ತು ಅವರಿಗೆ. ಯೋಚನೆ ಮಾಡ್ತಾ ಕುತ್ಕೊಂಡ್ರು, ಏನೋ ದೇವರ ದಯ ಅನ್ಕೊಂಡ್ರು. ಬೆಳಿಗ್ಗೆ ಆಯ್ತು, ಬಾಗಿಲು ತೆಗೆದ್ರು ಪಾಪ. ಬೆಳಿಗ್ಗೆ ಬೇಗ ಅಭ್ಯಾಸ ಬೇರೆ ಇತ್ತಲ್ಲ ಆಗ, ಬಾಗಿಲು ತೆಗೆದ್ರು. ನೋಡಿದ್ರೆ ಮಾವು ಮಡಗಿಬಿಟ್ಟ, ಹೊರಟೆ ತಲೆ ಇಟ್ಕೊಂಡು ಬಿಟ್ಟು ತಲೆ ಇಟ್ಟು ಇರಿಸ್ತಾರೆ, ಎದ್ದು ಕೂತಿದ್ದಾನೆ. ಒಂದು ಕ್ಷಣ ಅನಿಸ್ತು ಅವರಿಗೆ, ಎಂದೂ ಆಗದಿದ್ದು ಇವತ್ತಾಗಿದೆ ಅಂದ್ಮೇಲೆ ಇತ್ತಲ್ಲಿ ಏನೋ ಇರಬೇಕು ಅಂತ ಅನ್ಕೊಂಡ್ರು ಪಾಪ. ಯಾರು ಎಲ್ಲಿಂದ ಬಂದು ಎಲ್ಲ ಕೇಳಿದ್ರು. ಅವ್ರು ಹೇಳಿದ್ರು, ಯಾರಾಗಿರು ಪುಣ್ಯಾತ್ಮ, ನನ್ನ ಮಗಳ ಮಗು ಇವತ್ತು ಉಳ್ಕೊಂಡ್ಬಿಡ್ತು, ನನ್ನ ವಂಶಾಭಿವೃದ್ಧಿಯನ್ನು ನಾನು ಕಾಣ ಯೋಗ ನನ್ನ ಮಗಳಿಗೆ ಬಂತು, ನಾನು ಭಾರಿ ಪುಣ್ಯಾತ್ಮ, ಭಾರಿ ಖುಷಿ ಆಯ್ತು ಅಂದ್ರೆ ತಕ್ಷಣ ಅಂತಾನೆ, ಸ್ವಾಮಿ ನಿಮ್ದಲ್ಲ ಅದಲ್ಲ, ನಂದಲ್ಲ, ನಮ್ಮ ಗುರುಗಳು ಕೊಟ್ಟ ವೃತ್ತಿಗೆದೇ ಪ್ರಭಾವ ಅಂತ ಹೇಳ್ತಾನದು. ನಮ್ಮ ಗುರುಗಳು ಕೊಟ್ಟ ವೃತ್ತಿಗೆದೇ ಪ್ರಭಾವ ಅಂತೇಳಿ ತೋರಿಸಿದಂತೆ. ಕಟ್ಟಿಕೊಂಡು ತಲೆ ಮೇಲೆ ಇಟ್ಕೊಂಡಿದ್ದರೆ ನನ್ನೇ ತಿಂದೋಗ್ತಿತ್ತು ಪಿಶಾಚಿ. ಕಟ್ಟಿಕೊಂಡಿದ್ದಕ್ಕೆ ನಾನು ಉಳಿದೆ, ನಿನ್ನ ಮಗಳ ಸಂಸಾರನೂ ಉಳಿತು, ಮಗಳು ಉಳಿತು ಅಂತ ಹೇಳಿದ ತಕ್ಷಣ ಅವ್ರು ನೋಡಿದ್ರಂತೆ. ಯಾರು ಅಂತ ಕೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು. ಆದ ಹೆಸರು ಗೊತ್ತಾಗಿತ್ತು ಅವ್ರಿಗೆ. ಅವ್ರ ಶಿಷ್ಯರ ನೀನೀಗ, ನಮ್ಮ ಪುಣ್ಯ ಅಂತಾರು. ಇನ್ನೊಬ್ಬ ಮಗಳಿದ್ದಾರೆ, ನಮ್ಮ ಎಣ್ಣೆ ಅಳಿಯ ನೀನೇ ಅಂತ ಹೇಳಿದಾರಂತ. ಆಗಲೇ ಮದುವೆ ಫಿಕ್ಸ್ ಆಗಿ ಗೊತ್ತಲ್ಲ, ಯಾವ್ಯಾವ ಯೋಚನೆ ಮದುವೆ ಫಿಕ್ಸ್. ಜಮೀನ್ದಾರ ಪಾಪ ಸಾಮಾನ್ಯನ ಮಣ್ಣಲ್ಲ, ಮಠದವರಿಗೆ ಜಮೀನ್ದಾರ ಸಿಗಬೇಕು ಅಂದ್ರೆ ಇವತ್ತು ಗವರ್ನರ್ ಸಂಬಂಧ ಮಾಡಿದಾಗಾಯ್ತು ಪಾಪ ಅವನಿಗೆ. ಖುಷಿ ಆಯ್ತು, ಮದುವೆ ಮಾಡೇ ಕೊಟ್ಟೇ ಬಿಟ್ರು. ಮಾಡಿಕೊಂಡಿದ್ದು ವಾಪಸ್ ಮಂತ್ರಾಲಯ ಹೊರಟಿದ್ದ ಗುರುಗಳ ಹತ್ರ, ಸೊ ಮದುವೆ ಮಾಡ್ಕೊಂಡು ಬಂದೆ ಅಂತ ಹೇಳಿ. ಅಂದ್ರೆ ಮಣ್ಣು ಮದುವೆ ಮಾಡಿಸಿದ ಕಥೆ ಇರುವಂತ. ಮದುವೆನೇ ಮಣ್ಣಾಗುತ್ತೆ ಎಷ್ಟೋ ಸಲ. ಅಂತ ಹೊತ್ತಿನೊಳಗೆ ಮಣ್ಣು ಮದುವೆ ಮಾಡಿಸ್ತಲ್ಲ, ಎಂಥ ಕಥೆ. ಇದಕ್ಕೆ ಮೃತ್ತಿಕಾ ಮಹಿಮೆ ಅಂತ ಹೆಸರು. ಮೃತ್ತಿಕಾ ಮಹಿಮೆ. ನಾಳೆಗಳು ಮುಟ್ಟಿದರೆ ಅದು ಮಣ್ಣಾಗಬಹುದು, ಚಿನ್ನ ಆಗಬಹುದು, ಬಟ್ಟೆ ಆಗಬಹುದು, ಏನೇ ಆಗಬಹುದು. ಅದು ಬರೋ ಸಿದ್ಧಿ ಭಾರಿ ದೊಡ್ಡ ಸಿದ್ಧಿ ಎಂಬುದನ್ನು ರಾಘವೇಂದ್ರ ರುಜುವಾತು ಮಾಡಿಕೊಡ್ತಾ, ದೇವರಿದ್ದಾನೆ, ಧರ್ಮ ಇದೆ, ನಮ್ಮ ಪರಲೋಕ ಅಂತ ಇದೆ, ಸತ್ಯ ಧರ್ಮಗಳಿಗೆ ಮಹತ್ವ ಇದೆ. ಅದು ನಂಬಿ ಬದುಕಿದ್ರೆ ಎಂದು ನಮ್ಮ ದೇವರನ್ನು ಕೈ ಬಿಡೋದಿಲ್ಲ. ಅದಕ್ಕೋಸ್ಕರ ನಮ್ಮ ಜೀವನ ಮೀಸಲಿಡಬೇಕು. ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿ ನಂಬೋದಿಲ್ಲ ಅಂತ ಹೇಳಬೇಡಿ. ದೇವಗಳನ್ನು ಕಣ್ಣಿಗೆ ಕಂಡ್ರೆ ಅವನು ನಂಬೇಡಿ. ದೇವರು ಕಣ್ಣಿಗೆ ಕಾಣದೆ ಹೋದ್ರೆ ಅವನನ್ನು ಬಿಟ್ಟರೆ ಯಾರೂ ನಂಬೇಡಿ. ಪರಮಾತ್ಮ ಭಾರಿ ದೊಡ್ಡವನು. ಪ್ರತಿ ಕ್ಷಣವೂ ಅವರಿಂದ ನಾವು ಕೆಲಸ ಮಾಡ್ತೇವೆ. ಇಷ್ಟು ಮಾಡಿದರ ಒಂದು ಸೂರು ನಾವು ಮಾಡ್ತೀವಿ ಅಂತ ಹೇಳೋದಿಲ್ಲ. ಎಲ್ಲ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿಯ ದಯೆ ಅಂತ ಹೇಳ್ತಾ ಬಂದು. ಹನುಮಂತ ರಾವಣನ ಮುಂದೆ ಅಷ್ಟೆಲ್ಲ ಮಾಡಿಬಿಟ್ಟು, ಹನುಮಂತ ಯಾರಯ್ಯ ನೀನು ಅಂತ ಕೇಳಿದರೆ, ದಾಸೋಹಂ ಕೋಸಲೇಂದ್ರಸ್ಯ, ನಾನು ರಾಮನ ದಾಸ ಅಂತ ಹೇಳಿದನಲ್ಲ. ಹಾಗೆ ರಾಯರು ಶ್ರೀ ರಾಘವೇಂದ್ರ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್, ನಾನು ಏನು ಮಾಡ್ತೇನೆ ಅದು ದೇವರ ದಯ ಅಂತ ಮಾತಿಗೆ ಹೇಳಿದ್ರಲ್ಲ. ಎಂಥ ಮಹಾನುಭಾವರು. ಅಂದ್ರೆ ಇವತ್ತು ಜಗತ್ತಿಗೆ ಅನ್ನು ಕೊಟ್ಟವರು ಇನ್ನು ಕೊಟ್ಟವರಲ್ಲ, ಅಧ್ಯಾತ್ಮದ ಕಣ್ಣನ್ನು ಕೊಟ್ಟಂತ ಗುರುಗಳ ಸಾಲಿಗೆ ಸೇರ್ತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳು. ಮನಸ್ಸಿಗೆ ಆಸ್ತಿಕ್ಯವನ್ನು ಮತ್ತೊಮ್ಮೆ ಸ್ಪರ್ಶನೆ ಮಾಡಿಸಿದವರು. ಮಧ್ವಾಚಾರ್ಯರ ಸಿದ್ಧಾಂತವನ್ನ, ಜಯತೀರ್ಥರ ಟೀಕೆ, ವ್ಯಾಸರಾಜರ ಕೃತಿಗಳು, ವಾಜರಾಜರ ಕೃತಿಗಳ ಹಿನ್ನೆಲೆಯಲ್ಲಿ ಏನು ಜನ ಕಂಡಿದ್ರು ಅದರ ಮುಂದುವರೆದ ಭಾಗದಂತೆ ರಾಘವೇಂದ್ರ ಸ್ವಾಮಿಗಳು ಕೊಟ್ಟ ಸಿದ್ಧಿ, ಮಾಡಿದ ಅನುಗ್ರಹ ತುಂಬಾ ದೊಡ್ಡದು. ಅದರ ಸ್ಮರಣೆಗೋಸ್ಕರವೇ ದಿನತ್ರಯದ ಆರಾಧನೆ ಅಂದ್ರೆ ಅವರ ಭವ್ಯವಾದ ವ್ಯಕ್ತಿತ್ವಕ್ಕೆ ನಾವು ತಲುಪಿಸಿದ ದೊಡ್ಡ ಕಾಣಿಕೆ ಅದು ಬಂತು. ರಂಗೋ ತುಂಗ ತರಂಗ ಮಂಗನಕರ ಶ್ರೀತುಂಗ ಭದ್ರಾತಟ ಪ್ರತ್ಯಸ್ಥ ದ್ವಿಜ ಪುಂಗ ಬಾಲಯಲ ಸನ್ ಮಂತ್ರಾಲಯಾಖ್ಯೇ ಪುರೇ. ಎಷ್ಟು ಭಕ್ತಿಯಿಂದ ಅಪಣಾಚಾರ್ಯ ಬರೆದಂತ ಅಷ್ಟಕ್ಕಾದಬಹುದು ಅಂತ ಮಹಾನುಭಾವರನ್ನು ಸ್ಮರಣೆ ಮಾಡಿ, ಅದು ಕೊಡಿ ಇದು ಕೊಡಿ ಅಲ್ಲ, ನಿಮ್ಮ ಮಹಿಮೆ ತಿಳ್ಕೊಳ್ಳೋ ನಮ್ಮ ಯೋಗ್ಯತೆ ಕೊಡಿ, ನೀವು ನಂಬಿದ ದೇವರನ್ನು ನಮಗೆ ತಿಳಿಸಿಕೊಡಿ, ಅದು ದೇವರದೇ ನಮಗಾಗ ಮಾಡಿ, ತಿಳಿದ ಆಚಾರ್ಯ ಸಿದ್ಧಾಂತವನ್ನ ನಮಗೂ ತಿಳಿಸಿ, ಆ ಹಾದಿಯಲ್ಲಿ ನಡೆಸೋ ಹಾಗೆ ನಮ್ಮನ್ನ ನೀವು ನಡೆಸಿ ಅಂತ ಪ್ರಾರ್ಥನೆ ಮಾಡಿದರೆ ದೊಡ್ಡ ಆರಾಧನೆ ಅದು ಒಂದು. ಅವರ ಗ್ರಂಥಗಳ ಪ್ರಕಾಶನ ಆಗಬೇಕು. ಪ್ರಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಗ್ರಂಥಗಳು ಪ್ರಿಂಟ್ ಆಗಬೇಕು. ವೃಂದಾವನ ಮನೆ ಕಳಿಸಿ ಉಪಯೋಗ ಇಲ್ಲ, ಗ್ರಂಥಗಳನ್ನ ಮನೆ ಕಳಿಸಬೇಕು. ವೃಂದಾವನ ಮಠದಲ್ಲಿದ್ದರೆ ಸಾಕು, ಗ್ರಂಥಗಳು ಮನೆಯಲ್ಲಿರಬೇಕು, ಮನಸ್ಸಿನಲ್ಲಿ ಚಿಂತನೆ ನಡೀಬೇಕು. ಆ ರೀತಿ ಇವತ್ತು ಜನ ವರ್ತಿಸಬೇಕು. ಸೇವಾ ಕರ್ತವ್ಯಗಳು ಅಷ್ಟೇ ಇದೆ. ಹೋಗೋ ಸುತ್ತಿ ಬಿತ್ತಿ ಅದೇ ಸೇವಾ ಕೊಡ್ತಿರೋದೇ ಹಾಕಿ ಕೊಟ್ಟರೆ ಏನು ಉಪಯೋಗ ಇಲ್ಲ.
ಎಷ್ಟೋ ಮಠಗಳಲ್ಲಿ ಆರಾಧನೆ ಮುಗಿದ ಮೇಲೆ ಲಕ್ಷಾಂತರ ರೂಪಾಯಿ ಉಳಿದಿರುತ್ತದೆ, ಲಕ್ಷಾಂತರ ರೂಪಾಯಿ ಉಳಿಸಿರ್ತಾರೆ. ಲಕ್ಷಾಂತರ ಬಂದಿದ್ದ ತಪ್ಪಲ್ಲ, ಉಳಿಸೋದು ತಪ್ಪದಲ್ಲ. ರಾಯರು ಯಾವುದನ್ನು ಕೊಳ್ಳಕ್ಕೆ ಜಗತ್ತಿಗೆ ಬಂದಿದ್ದಾರೆ, ಗ್ರಂಥವನ್ನು ಹಂಚಿ, ಮಹಿಮೆಗಳನ್ನು ಹಂಚಿ, ಅದನ್ನು ಕನ್ನಡದಲ್ಲಿ ಬರೆದು ಹಂಚಿಸಿ, ಇಂಗ್ಲಿಷಲ್ಲಿ ಹಂಚಿಸಿ, ರಾಯರ ಉದ್ದೇಶ ಜಗತ್ತಿಗೆ ಮುಟ್ಟ ಹಾಗೆ ಮಾಡಿ ಅದನ್ನು ಮಾಡೋದು ಬಿಟ್ಟುಬಿಟ್ಟು ಯಾಂತ್ರಿಕವಾದ ಸೇವೆ ಮಾಡೋದರಿಂದ ಮುಖ್ಯವಾದ ಫಲ ಬರೋದಿಲ್ಲ. ನಿಜವಾದ ಮುಖ್ಯವಾದ ಫಲ ಬರೋ ಹಾಗೆ ನಮ್ಮ ಸೇವಾ ಕ್ರಮವನ್ನೇ ಬದಲಾಯಿಸಿಕೊಳ್ಳಬೇಕು. ಇವತ್ತಿನ ದಿವಸ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯ ಕೆಲವು ಮುಖಗಳನ್ನ 3 ದಿವಸಗಳ ಸಂಕ್ಷಿಪ್ತ ಪ್ರವಚನ ಮಾಲಿಕೆಯಾದ್ದರಿಂದ ಕೆಲವು ಮುಖಗಳನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ವಿಶೇಷವಾದ ಪ್ರಸಂಗ ಇಲ್ಲಿ ಬರಲಿಕ್ಕೆ ಕಾರಣ, ಶ್ರೀಯುತ ವಿ ರಾಘವೇಂದ್ರ ರಾಯರು ಅಂತಕ್ಕಂಥವರು ಸೇವಾಕರ್ತರು. ಅವರ ಉದ್ದೇಶ ನನಗೆ ಆಶ್ಚರ್ಯ ಆಯಿತು. ನಮ್ಮ ತಂದೆಯವರಿಗೆ ಇದು ಶತಮಾನೋತ್ಸವ, 100ನೇ ವರ್ಷದ ಒಂದು ಉತ್ಸವ, ಅದರ ಸ್ಮರಣೆಗೆ ವರ್ಷಪೂರ್ತಿ ನಾನು ಜ್ಞಾನ ಕಾರ್ಯ ಪ್ರವಚನ ಮಾಡಿಸಬೇಕು ಅಂತಿದ್ದೇನೆ. ಅದರ ಅಂಗವಾಗಿ ಈ ಸಲ ರಾಯರ ಆರಾಧನೆ ಮುಂಚಿತವಾಗಿ ಒಂದು ಪ್ರವಚನ ಮಾಡಬೇಕು ಅಂತ ಹೇಳಿ ಶ್ರೀ ಜಗನ್ನಾಥ ರಾಯರನ್ನು ಕರ್ಕೊಂಡು ಬಂದುಬಿಟ್ಟು ಬಂದು ಕೇಳಿದರು. ಪ್ರವಚನ ಮಾಡೋ ಯೋಚನೆ ಇರಲಿಲ್ಲ. ಅವರು ಅಷ್ಟು ಶ್ರದ್ಧೆಯಿಂದ ಕೇಳಿದಾಗ ಇಲ್ಲ ಅನ್ನೋದು ಬೇಡ, ರಾಘವೇಂದ್ರ ರಾಯರ ಸಜ್ಜನೂ ಹಾಗೇ ಇತ್ತು, ಜಗನ್ನಾಥರ ಸಜ್ಜನೂ ಹಾಗೇ ಇತ್ತು. ಆದ್ದರಿಂದ ಆಗಲೇ ಅಂತೇಳಿ ಒಪ್ಪಿಕೊಂಡಿದ್ದರ ಫಲವಾಗಿ ಈ ಪ್ರವಚನ 3 ದಿವಸ ನಡೆದಿದೆ. ರಾಘವೇಂದ್ರ ರಾಯರು ಈಗಾಗಲೇ ಗೀತಾ ಪ್ರವಚನ ಮೊನ್ನೆ ಮಾಡಿಸಿದ್ದು ಸೇವಾಕರ್ತರಾಗಿ ಬಂದವರು ಅವರು, ಜೊತೆಗೆ ಈಗ ಈ ಕಾರ್ಯ ಮಾಡಿಸಿದ್ದಾರೆ. ಮುಂದೆ ಮತ್ತೆ ಮತ್ತೆ ಮಾಡಿಸೋದು ಅಪೇಕ್ಷೆ ತುಂಬಾ ಇದೆ ಅವರಿಗೆ. ಅತ್ಯಂತ ಆದರ್ಶಪ್ರಾಯವಾದ ಕಾರ್ಯವನ್ನು ಮಾಡಿರ್ತಕ್ಕಂಥ ರಾಘವೇಂದ್ರ ರಾಯರಿಗೆ ದೇವರೆಲ್ಲ ವಿಧವಾದಂತಹ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಶ್ರೀ ಜಗನ್ನಾಥರಾಯರು ತಮ್ಮ ಇಡೀ ರಾಮ ಮಂದಿರದ ಎಲ್ಲಾ ಕಾರ್ಯಕರ್ತರ ಪರವಾಗಿ ಸಕುಟುಂಬರಾಗಿ ಅತ್ಯಂತ ಶ್ರದ್ಧೆಯಿಂದ ಈ ಕಾರ್ಯಕ್ರಮ, ಅವರಿಗೆ ಕಾರ್ಯಕ್ರಮ ಆಗುತ್ತೆ ಅಂದ್ರೆ ಭಾರಿ ಖುಷಿ ಅವರಿಗೆ. ಎಷ್ಟು ಕಾರ್ಯಕ್ರಮ ಲೆಕ್ಕ ಹಾಕ್ತಾನೆ ಇರ್ತಾರೋ, ಈ ಕಾರ್ಯಕ್ರಮದ ಆ ಕಾರ್ಯಕ್ರಮದ ಲೆಕ್ಕ ಹಾಕ್ತಾನೆ ಇರ್ತಾರೆ. ಅದೊಂದು ದೊಡ್ಡ ಸಂಲಕ್ಷಣ. ಅದು ಒಂದು ರಾಯರ ಆರಾಧನೆಗೆ ಮುಂಚೆ ಈ ರೀತಿ ಪ್ರಾಯ ಇತ್ತೀಚಿನ ದಿವಸಗಳೊಳಗೆ ರಾಯರ ಆರಾಧನೆಗಿಂತ ಮುಂಚೆನೆ 3 ದಿವಸ ಪ್ರವಚನ ಮಾಡಿಸಿದ ದಾಖಲೆಯ ಕೆಲಸ ರಾಮ ಮಂದಿರದವರಂದ್ರೂ ಕೂಡ ಏನು ಆಶ್ಚರ್ಯ ಅಲ್ಲ. ಅದಕ್ಕೆ ಅವರಿಗೆ ತುಂಬಾ ಹೃದಯದ ಅಭಿನಂದನೆಗಳನ್ನು ಮಾಡ್ತಾ, ತಾವೆಲ್ಲರೂ ಸಹ ಎಂದಿನಂತೆ ಅಷ್ಟೇ ಉತ್ಸಾಹದಿಂದ ಕೇಳಿದ್ದೀರಿ. ತುಂಬಾ ಹೊತ್ತುಗಳು, ಇವತ್ತಾರು 2 ಗಂಟೆ ಮೀರಿದ್ರು ಕೂಡ ನೀವು ಅಷ್ಟೇ ಶಾಂತರಾಗಿ ಕೇಳಿದ್ದೀರಿ. ರಾಯರು ಅವರ ಅಂತರ್ಯಾಮಿಯಾದ ಭಗವಂತ ಹಿವಾಯುಗಳ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯ. ಮೊನ್ನೆ ಪರಮಪೂಜ್ಯ ಶ್ರೀಪಾದಂಗಳವರಲ್ಲಿ ಬಂದಿದ್ದಾಗ ಒಂದು ಪ್ರಕರಣ ಹೇಳಿದ್ದೇವೆ. ಅಂದ್ರೆ ಸ್ವಾಮಿಗಳು ಈ ಸಲ ಪರ್ಯಾಯ ಪೀಠವನ್ನು ಏರ್ತಾ ಇದ್ದಾರೆ. ಅವರ ಗುರುಗಳು ಶ್ರೀಕೃಷ್ಣನಿಗೆ, ಉಡುಪಿಯ ಕೃಷ್ಣನಿಗೆ ವಜ್ರ ಕಿರೀಟವನ್ನ ಮತ್ತು ಸುವರ್ಣ ರಥವನ್ನ ಮಾಡಿಸಿದ ಅಪೂರ್ವವಾದಂತಹ ಭಾಗ್ಯಶಾಲಿಗಳು. ಅವರ ಶಿಷ್ಯರಾದಂತಹ ಇವರು ಈ ಸಲ ವಿದ್ಯಾಧೀಶ ಶ್ರೀಪಾದಂಗಳವರು ಮೊನ್ನೆ ಸ್ವಾಮಿಗಳು ನೋಡಿದ್ದೀರಿ ನೀವು. ಅವರು ಭಗವಂತನಿಗೆ, ಕೃಷ್ಣನಿಗೆ ವಜ್ರ ಕವಚವನ್ನು ಮಾಡಿಸಬೇಕು ಅನ್ನೋ ಸಂಕಲ್ಪವನ್ನು ಹೊಂದಿ ಈ ಕಾರ್ಯಕ್ರಮವನ್ನು ಅನೇಕ ಕಾಲ ಹೊಂದಿಕೊಂಡಿದ್ದಾರೆ. ಅದೊಂದು 2-3 ಕೋಟಿ ರೂಪಾಯಿಗಳ ಅವಗಾಧ ಮೊತ್ತದ ಕೆಲಸ ಅದು ಒಂದು. ಅದೆಲ್ಲ ಕೂಡ ಭಕ್ತರ ಸಹಕಾರದಿಂದ ಸೇವೆಯಿಂದನೇ ಆಗಬೇಕು ಅನ್ನೋದು ಜಗತ್ತಿಗೆ ಗೊತ್ತಿರೋ ವಿಚಾರ. ಸೇವೆ ಸ್ವತಃ ತಾವು ಬಂದು ಹೇಳಬೇಕು ಅಂತ ಅವರ ಸಂಕಲ್ಪ ಇತ್ತು. ಆದರೆ ಅವರ ಕಾರ್ಯಕ್ರಮಗಳು ಬೇರೆ ಬೇರೆ ಅನೇಕ ಬರವಣಿಗೆ ಆಗ್ತಾ ಇರೋದ್ರಿಂದ ಸಕಾಲಕ್ಕೆ ಬರಲು ಸಾಧ್ಯವಾಗೋದಿಲ್ಲ ಎಂಬ ದೃಷ್ಟಿಯಿಂದ ಅವರು ಸ್ವತಃ ಬರಲಿಲ್ಲ. ಆದರೆ ಅವರು ತಮ್ಮ ಪ್ರತಿನಿಧಿಯನ್ನು ಕಳಿಸಿದ್ದಾರೆ ಮತ್ತು ಅನೇಕ ವಿಧ ಪಾಂಪ್ಲೆಟ್ಸ್ ಹಂಚಿದ್ದಾರೆ. ವಜ್ರ ಕವಚಕ್ಕೆ ಸೇರಿಸತಕ್ಕಂಥವರೆಲ್ಲ ಸ್ವತಃ ಸ್ವಾಮಿಗಳು ವಿದ್ಯಾಪೀಠದಲ್ಲಿರ್ತಾರೆ. ಪೂರ್ಣ ವಿದ್ಯಾಪೀಠದಲ್ಲೇ ಚಾತುರ್ಮಾಸ್ಯ ಅವರದ್ದು. ಅಲ್ಲಿ ಹೋಗಿ ಅವರಿಗೆ ನೇರವಾಗಿ ಅವರಿಗೆ ತಲುಪಿಸಬಹುದು. ನೇರವಾಗಿ ತಲುಪಿಸಿ ಅಧಿಕೃತವಾದ ರಸೀದಿಯನ್ನು ಪಡೆದು ಕೃಷ್ಣನಿಗೆ ಸೇವೆ ಮಾಡಿದ ಭಾಗ್ಯಶಾಲಿಗಳಾಗ್ತಕ್ಕಂಥ ಸುಯೋಗ ಇದೆ. ಅವಶ್ಯ ಉಪಯೋಗ ಮಾಡಿಕೊಳ್ಬೇಕು. ನಾವು ಕೊಡೋದೆಲ್ಲ ಅಲ್ಪ, ನಾವಂತೂ ಜೀವನದಲ್ಲಿ ಮಾಡ್ಸಕ್ಕೆ ಸಾಧ್ಯವಾಗೋದಿಲ್ಲ. ಮಾಡ್ಸಕ್ಕೆ ಹೊರಟಾಗ ನಮ್ಮ ಕೈಯಿಂದ ಅದನ್ನು ಕೊಡೋದು ಅತ್ಯಂತ ಶ್ರೇಷ್ಠವಾದಂತ ತಾನಾಗಿ ಹುಡುಕೊಂಡ ಅವಕಾಶವಾದ್ದರಿಂದ ಯಾರ ಅವಕಾಶವನ್ನ ಕಳ್ಕೊಳ್ಬೇಕಾಗಿಲ್ಲ. ಜೊತೆಗೆ ಇನ್ನೊಂದು ಅಂತ ಕೇಳಿದರೆ, ಇಲ್ಲಿಯ ರಾಮದೇವರ ದೇವಸ್ಥಾನದವರು ಜಗನ್ನಾಥ ಹೇಳ್ತಾ ಇದ್ರು, ಈಗಾಗಲೇ ರಾಮದೇವರಿಗೆ ವಿಶೇಷ ಕವಚಾದಿಗಳ ಜೊತೆಗೆ ಒಂದು ಬಂಗಾರದ ಕಿರೀಟವನ್ನು ಮಾಡಿಸಬೇಕು ಅಂತಕ್ಕಂಥ ಸುವರ್ಣ ಕಿರೀಟವನ್ನು ಮಾಡಿಸಬೇಕು ರಾಮದೇವರಿಗೆ, ಸೀತಾದೇವಿಗೆ, ಲಕ್ಷ್ಮಣ ದೇವರಿಗೆ ಮತ್ತು ಹನುಮಂತ ದೇವರಿಗೆ ಅಂತ ಸಂಕಲ್ಪವನ್ನು ಮಾಡಿದ್ದಾರೆ. ಅದರ ತಕ್ಕಂತೆ ಕಾರ್ಯ ನಡೀತಾ ಇದೆ. ಈಗಾಗಲೇ ಸೀತಾದೇವಿಗೆ ಮತ್ತು ಹನುಮಂತ ದೇವರಿಗೆ ರಾಘವೇಂದ್ರ ರಾಯರೇ ಒಂದು ಕಿರೀಟದ ಜವಾಬ್ದಾರಿ ಒಪ್ಪಿಕೊಂಡ್ಬಿಟ್ಟಿದ್ದಾರೆ. ರಾಘವೇಂದ್ರ ರಾಯ್ ಜೊತೆಗೆ ಇನ್ನೂ ಒಬ್ಬ ಭಕ್ತರು ಬಂದು ಹನುಮಂತ ದೇವರಿಗೆ ಮಾಡಿಸಿಕೊಂಡು ಮುಂದೆ ಬಂದಿದ್ದಾರಂತೆ. ಈಗ ರಾಮಚಂದ್ರ ದೇವರಿಗೆ, ಲಕ್ಷ್ಮಣ ದೇವರಿಗೆ ಆಗಬೇಕಾದ ಪ್ರಸಂಗ ಇದೆ. ಅದಕ್ಕೆಲ್ಲ ಕೂಡ ಸಹಕಾರವನ್ನು ಕೊಟ್ಟರೆ ನಾವು ಸಹ ಯೋಗದಿಂದ ಮಾಡ್ತೇವೆ ಅಂತ ಹೇಳಿ ಇಲ್ಲಿಯ ರಾಮದೇವರ ದೇವಸ್ಥಾನದ ಪರವಾಗಿ ಶ್ರೀ ಜಗನ್ನಾಥ